गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। पृथ्वीमण्डलमध्यस्था पूर्णबोधमतानुगः वैष्णवाः विष्णुहृदयाः तान् नमस्ते गुरुन् मम। समस्त गुरुभ्यो नमः। ಮೊದಲಿಗೆ ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿರ್ತಕ್ಕಂಥ ಪೂಜ್ಯ ಪಂಡಿತ್ ಭೀಮಸೇನಾಚಾರ್ಯರಿಗೆ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅನೇಕ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ, ಮಾಘ ಮಾಸದಾಗ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಮಾಘ ಸ್ನಾನ ಮಾಡಬೇಕು, ಬಹಳ ಪುಣ್ಯಕರವಾದದ್ದು ಅಂತ. ಆದರೆ ಹಂಗೆ ಇಡೀ ವರ್ಷನೂ ಹೇಳ್ತಿರ್ತಾರೆ, ನಾವೇನು ಮಾಡ್ತೀವಿ ಮಾಡೋದಿಲ್ಲ. ಎಲ್ಲರೂ ಬೆಂಗಳೂರಿಗೆ ಹೋಗಪ್ಪ, ಇಂಟರ್ಸಿಟಿಗೆ ಹೋಗಪ್ಪ ಅಂದ್ರೆ 4:15 ಎದ್ದು ಮಾಡಿರ್ತೇವೆ. ಹಂಗೆ ಒತ್ತಾಯದ ಮಾಘ ಸ್ನಾನ ಅಂತ ಕರೀತಾರೆ. ಹಂಗೆ ಯಾವುದೇ ಭಾಗವತ ವಿಷಯವನ್ನು ನಾವು ನೋಡಬೇಕು ಅಂದ್ರೆ ಆಗಿರುವುದಿಲ್ಲ, ಏನಾದರೂ ಒತ್ತಾಯ ಹೇಳಬೇಕಿದ್ರೆ ನೋಡಬೇಕಾಗ್ತದೆ. ಹೀಗಾಗಿ ದೊಡ್ಡ ಸಾಹಸಿಗಳು ಸುಮಾರು 16 ವರ್ಷ ಅತ್ಯಂತ ಉತ್ಕೃಷ್ಟ ರೀತಿಯಿಂದ ಮಧುನೋಮೆ ಮಾಡಿರ್ತಕ್ಕಂಥವ್ರು ಅವರು. ನಾವೆಲ್ಲ ಪ್ರಾರಂಭದಿಂದ ಇದ್ದವು, ಅನ್ನೋ ಕಾರಣಾಂತರದಿಂದ ಸ್ವಲ್ಪ ನಡು ನಿಂತದ. ಮತ್ತು ಪ್ರಾರಂಭ ಆಗಲಿ ಅಂತ ಹರಿವಾಯ್ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ, ಅದೇ ರೀತಿಯಾಗಿ ತಮ್ಮ ಮನೆಯಲ್ಲಿ ಎಷ್ಟು ಶ್ರಮ, ಎಷ್ಟು ಪಂಡಿತರನ್ನು ಹಿಡಿದು ಇಂಥಲ್ಲೆಲ್ಲ ಆ ಜ್ಞಾನ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ನಮಸ್ಕಾರವನ್ನು ತಿಳಿಸ್ತಾ, ಅವರಿಗೆಲ್ಲ ಮುಖ್ಯ ಪ್ರೇರಕರು ಒಳಗೆ ಕೂತಾರೆ. ನಮ್ಮ ವೆಂಕಟೇಶ್ ಚಾರು ಅದಕ್ಕೆಲ್ಲ ಪ್ರೇರಕರು. ಅವರು ಕೂಡ ಅನೇಕ ಮಾರ್ಗದರ್ಶನವನ್ನು ಮಾಡಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸಿ, ತೃತೀಯ ಸ್ಕಂದ ಬಹಳ ಕಠಿಣವಾಗಿರ್ತಕ್ಕಂಥದ್ದು, ಬಹಳ ಉತ್ಕೃಷ್ಟವಾದದ್ದು. ಎಲ್ಲನೂ ಹಾಗೆ ಮುಖ್ಯವಾಗಿ ಈಗ ನಾವು ಇಡೀ 12 ಸ್ಕಂದಗಳನ್ನು ಕೇಳ್ತಾ ಇದ್ದೇವೆ. ಅದಕ್ಕೆ ಫಲ ಏನು ಎಂಬುದನ್ನು ಹೇಳಿ ನಾನು ಮುಂದುವರಿತೇನೆ. ಮೊದಲಿಗೆ ಹೇಳಬೇಕಾದ್ರೆ ಒಂದು ಎಚ್ಚರಿಕೆ ಕೊಡ್ತಾರೆ. ಉಳಿದ ಪುರಾಣಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಅಂದರೆ, ಭಕ್ತಿಯ ಭಾಗವತಂ ಪಠೆ, ಭಾಳ ಭಕ್ತಿಯಿಂದ ಕೇಳ್ರಿ ಅಂತ. ಮತ್ತು ಇದನ್ನು ಸಾಮಾನ್ಯವಾಗಿ ಭಾಗವತ ಹೇಳಬೇಕು ಅಂದರೆ ಅನಶ್ನನ್ ಉಪವಾಸದಿಂದನೇ ಕೇಳಬೇಕು. ನಮ್ಮ ಹಿರಿಯ ಪಂಡಿತರೊಬ್ಬರು ಭಾಳ ನಮಗೆ ಅನುಗ್ರಾಹಕರಾಗಿ ಇದ್ದರು. ಭಾಳ ಸತ್ಯಭಾವ ಸಂಗುಳ ಅಂತರಂಗ ಭಕ್ತರು, ಅಮರ್ಜಿ ದಾಮೋದರಾಚಾರ್ಯರು ಅಂತ. ಅವ್ರು ನಾವು ಮಾತಾಡೋ ಮುಂದೆ ಸೋಮವಾರ ಒಂದು ಹೇಳಿ ಕತ್ತಿದ್ರು, ಭಾಗವತ ಅಂದ್ರೆ ಉಪಾಸನ ಹೇಳ್ಬೇಕು ಅಂತ, ಅದಕ್ಕಿರೋ ಮಹತ್ವನೇ ಬೇರೆ. ಮಹಾಭಾರತವನ್ನು ಸಾಯಂಕಾಲದಾಗ ಹೇಳಿ ಕೇಳಬೇಕು ಅಂತ, ಆದರೆ ಶ್ರೀಮದ್ ಭಾಗವತವನ್ನು ಮಾತ್ರ ಉಪವಾಸದಿಂದನೇ ಕೇಳಬೇಕು ಅಂತ. ಹಾಗೆ ಇವತ್ತು ನಮಗೆ ಶ್ರೇಷ್ಠವಂತ ಪರ್ವಕಾಲ ಏಕಾದಶಿ, ಪ್ರಥಮ ಏಕಾದಶಿ, ಆ ಸಂದರ್ಭದಲ್ಲಿ ಶ್ರೀಮದ್ ಭಾಗವತವನ್ನು ಅವಶ್ಯವಾಗಿ ಕೇಳಬೇಕು ಅಂತ. ಇದರ ಫಲ ಏನು ಅಂದ್ರೆ ಮೊದಲಿಗೆ ಅನೇಕ ಹೇಳ್ತಾರೆ. ಅದರಲ್ಲಿ ಮೊದಲಿಗೆ ಇನ್ನೊಂದು ಮಾತು ಹೇಳ್ತಾರೆ, ಹಂಗೆ ಭಕ್ತಿಯಿಂದ ಭಾಗವತ ಕೇಳಬೇಕು ಅಂತ ಹೇಳಾರೋ, ಹಂಗೆ ಇನ್ನೊಂದು ದೊಡ್ಡ ಏನು ಅಂದರೆ ಶ್ರೀಮದ್ ಭಾಗವತ ಅದು ಸುಲಭವಾಗಿ ಪೇಟೆಯಲ್ಲಿ ಸಿಗುವಂಥ ಒಂದು ಕೃತಿ ಅಲ್ಲ. ಅದು ಜನ್ಮಾಂತರೇ ಭವೇತ್ ಪುಣ್ಯಂ ತದಾ ಭಾಗವತಂ ಲಭೇತ್. ಜನ್ಮಾಂತರದಲ್ಲಿ ಪುಣ್ಯ ಇದ್ರೆ ಮಾತ್ರ ಶ್ರೀಮದ್ ಭಾಗವತವನ್ನು ಕೇಳುವಂಥ ಪ್ರಸಂಗ ಬರ್ತಾ ಇದೆ. ಆಚಾರ್ಯರು ಎಷ್ಟಾರು ಎಲ್ಲರಿಗೂ ಜನರಿಗೂ ತಿಂಗಳಗಟ್ಟಲೆ ಹೇಳ, ಬಂದವ್ರು ಮಾತ್ರ ಇಷ್ಟೇ. ಯಾಕಂದ್ರೆ ನಮ್ಮ ಪುಣ್ಯದ ಅಂತ ತಿಳ್ಕೋಬೇಕು ಹೊರತಾಗಿ ಉಳಿದವ್ರಿಗೆ ಇಲ್ಲ ಅಂತ ಹಿಂಗೆ ಅರ್ಥ ಅಲ್ಲ. ನಮಗೆ ಪುಣ್ಯದ ಪಕ್ವ ಕಾಲ, ಪುಣ್ಯ ಬರುವಂತಹ ಸಂದರ್ಭ ಇದೆ. ಆದ್ದರಿಂದ ದೇವರು ಈ ಸುಯೋಗವನ್ನು ಒದಗಿಸಿಕೊಟ್ಟಾನೆ ಅಂತ ಈ ಪ್ರಕಾರವಾಗಿ ತಿಳ್ಕೋಬೇಕು ಅಂತ ಹೇಳ್ತಾ, ಮೂರನೇ ಫಲ ಅಂತಂದರೆ ಭಾಗವತದಿಂದ ಸಿಗುವಂಥ ಫಲ ಅಂದರೆ, ಮೊದಲಿಗೆ ನಾವೆಷ್ಟೋ ಜನ ಹೇಳ್ತೇವೆ ನೋಡ್ರಿ, ದಾಸರು ಹೇಳ್ತಾರೆ, ಮನವ ಶೋಧಿಸಬೇಕು ನಿತ್ಯ, ಮನಸ್ಸನ್ನು ಶುದ್ಧಗೊಳಿಸೋಡ್ರಿ ಅಂತ. ಮನಸ್ಸು ಎದರಿಂದ ಶುದ್ಧ ಆಗ್ತದೆ? ಬರೀ ಸ್ನಾನ ಮಾಡಿದ್ರು ಶುದ್ಧ ಆಗ್ತದೋ ಅಥವಾ ಮತ್ತೇನಾದ್ರೂ ಮಾಡಿದ್ರು ಶುದ್ಧ ಆಗ್ತದೆ ಅಂದರೆ, ಶ್ರೀಮದ್ ಭಾಗವತ ಹೇಳ್ತದೆ, ಏ ತಸ್ಮಾತ್ ಅಪರಂ ಕಿಂಚಿತ್ ಮನಃಶುದ್ಧಿಕರಂ ನಹಿ. ಶ್ರೀಮದ್ ಭಾಗವತ ಕೇಳೋದ್ರಿಂದ ಎಷ್ಟು ನಮ್ಮ ಅಂತಃಕರಣ ಮನಸ್ಸು ಶುದ್ಧಿ ಆಗ್ತದೋ ಅಷ್ಟು ಬೇರೆ ಯಾವುದರಿಂದನೂ ಆಗುವುದಿಲ್ಲ. ಆದ್ದರಿಂದಲೇ ನಮ್ಮ ಭಾವಿ ಬ್ರಹ್ಮರಾಗಿರ್ತಕ್ಕಂಥ ನಮ್ಮ ಗುರುವರೇಣ್ಯರು ಅದಕ್ಕೆ ತಾತ್ಪರ್ಯವನ್ನೂ ಬರೆದಿದ್ದಾರೆ. ಮತ್ತು ತಾವೂ ಪ್ರತಿನಿತ್ಯ ಭಾಗವತ ಹೇಳ್ತಿದ್ರು ಅಂತ ನಾವು 10ನೇ ಸರ್ಗದಲ್ಲಿಯೋ 11ನೇ ಸರ್ಗದಲ್ಲಿಯೋ ಕೇಳ್ತೇವೆ. ಕಥಾಂಗ ಪಾಣೆ ಭಾಗವತೆ ಭವಾಪಹಂತ್ರಿ ಅಂತ ಹೇಳ್ತಾರೆ. ಸಂಸಾರವನ್ನೇ ನಿರ್ಮೂಲ ಮಾಡತಕ್ಕಂಥ ಶ್ರೀಮದ್ ಭಾಗವತದ ಪ್ರವಚನವನ್ನು ದಿನನಿತ್ಯ ಶ್ರೀಮದ್ ಆಚಾರ್ಯ ಮಾಡ್ತಿದ್ರು ಅಂತ ನಾವು ಕೇಳ್ತಾ ಇದ್ದೇವೆ. ಆದ್ದರಿಂದ ಭಾಗವತದ ಮುಖ್ಯ ಫಲ, ದೊಡ್ಡ ಒಂದು ಗುಣ ಅಂದರೆ ನಮ್ಮ ಮನಸ್ಸಿನ ಕೊಳೆಯನ್ನು ಕಳೀತಾ ಇದೆ ಅಂತ ಒಂದನೇದ್ದು. ಎರಡನೇದ್ದು ಅಷ್ಟೇ ಅಲ್ಲ, ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಪಟೇ ಶೃಣೋತಿ ತೇ ಯೋ ಭಕ್ತ್ಯ ಗೋಸಹಸ್ರ ಫಲಂ ಲಭೆ. ದಿನ ಆಕಳ ದಾನ ಮಾಡಬೇಕು ಅಂತ ಹೇಳ್ತಾರೆ. ಒಂದು ಆಕಳಕ್ಕೆ 60-65 ಸಾವಿರದ ತೊಗೊಂಬರೋದು ಕಷ್ಟ, ಸಾಕೋದು ಕಷ್ಟ, ಮತ್ತವ್ರಿಗೆ ಕೊಡೋದು ಕಷ್ಟ, ಎಲ್ಲ ಕಷ್ಟದ. ಅಂತಹ ಸಂದರ್ಭದಲ್ಲಿ ದಿನನಿತ್ಯ ನಮಗೆ
ಆ 1000 ಆಕಳ ದಾನ ಮಾಡಿದಂಥ ಫಲ ಬರಬೇಕು ಅಂದ್ರೆ ಶ್ರೀಮದ್ ಭಾಗವತ ಕೇಳ್ರಿ ಅಂತ ವೇದವ್ಯಾಸದೇವರು ಹೇಳ್ತಾರೆ. ಆಮೇಲೆ 3ನೇ ಫಲ ಅಂತಂದ್ರೆ ಇನ್ನೊಂದು ಹೇಳ್ತಾರೆ, ಭಾಗವತಿ ನೈವ ಭುಕ್ತಿ ಮುಕ್ತಿ ಕರೆಸ್ತಿದೆ. ಭಾಗವತದಿಂದಲೇ ಭುಕ್ತಿ ಊಟ ಸಿಗ್ತದೆ ಮತ್ತು ಅಪರೂಪವಾದಂಥ ಮುಖ್ಯ ಫಲವಾಗಿರ್ತಕ್ಕಂಥ ಮೋಕ್ಷ ಸಿಗ್ತಾ ಇದೆ ಅಂತ ಹೇಳಿದ್ದಾರೆ. ಹೀಗೆ ಅನೇಕ ಫಲವನ್ನು ಹೊಂದಿರತಕ್ಕಂಥದ್ದು ಶ್ರೀಮದ್ ಭಾಗವತ. ವಿಶೇಷವಾಗಿ ತೃತೀಯ ಸ್ಕಂದದಲ್ಲಿ ನಾವು 2 ಭಗವಂತನ ಅದ್ಭುತವಾಗಿರ್ತಕ್ಕಂಥ ಅವತಾರ ಚರಿತ್ರೆಯನ್ನ ತಿಳ್ಕೋಬೇಕು. 2 ಅವತಾರಗಳನ್ನು ನೋಡ್ತಾ ಇದ್ದೇವೆ. ಮೊದಲನೇದ್ದು ವರಾಹ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಅವತಾರ, 2ನೇದ್ದು ಪ್ರಸಿದ್ಧವಾಗಿರ್ತಕ್ಕಂಥ ಕಪಿಲಾವತಾರವನ್ನು ನಾವು ಕಾಣ್ತಾ ಇದ್ದೇವೆ. ಅದರ ಜೊತೆಗೆ ಇಡೀ ಸ್ಕಂದದಲ್ಲಿ 5 ಮಹತ್ವದ ಅಂಶ ಅಂತ ನಾ ತಿಳ್ಕೊಂಡೆ. ಜ್ಞಾನಿಗಳು ಇನ್ನೂ ಬಹಳ ಹೇಳ್ಬೋದು. ಮೊದಲೇದ್ದು ಇದು ಒಂದು ರೀತಿಯಿಂದ ಶ್ರೀಮದ್ ಭಾಗವತ ಜಗತ್ತಿಗೆ ಹೆಂಗೆ ಬಂತು ಅಂತ ನೋಡಿದ್ವಿ ನಾವು. ಒಂದು ಮೂಲ ರೂಪಿಯಾಗಿರ್ತಕ್ಕಂಥ ನಾರಾಯಣ ದೇವರು ಬ್ರಹ್ಮದೇವರು ಹೇಳಿದ್ರು, ಬ್ರಹ್ಮದೇವರು ನಾರದರು ಹೇಳಿದ್ರು, ನಾರದರು ಪರಮಾತ್ಮನಿಗೆ ವೇದವ್ಯಾಸ ದೇವರು ವಿಜ್ಞಾಪನ ಮಾಡಿದ್ರು. ಆಗ ಭಾಗವತವನ್ನು ನಿರ್ಮಾಣ ಮಾಡಿ ತಮ್ಮ ಮಕ್ಕಳಂತ ಶುಕಾಚಾರ್ಯ ಹೇಳಿದ್ರು, ಶುಕಾಚಾರ್ಯ ಪರೀಕ್ಷಿತ ಮಹಾರಾಜರಿಗೆ ಹೇಳಿದ್ರು. ಹಿಂಗ ಅವಾಗ ಸೂತ್ರ ಬಂದಿದ್ರು, ಸೂತ್ರ ಶಮನಕಾದಿಗಳು ಹೇಳಿದ್ರು. ಹಿಂಗ ಒಂದು ಕ್ರಮದಿಂದ ಶ್ರೀಮದ್ ಭಾಗವತ ಬಂತು ಅಂತ ಕೇಳಿದ್ವಿ. ಆದ್ರೆ ಒಂದೇ ಕ್ರಮ ಅಲ್ಲ, ಇನ್ನೊಂದು ಕ್ರಮ ಅದ. ವಿದುರ ಮೈತ್ರಿಯರ ಸಂವಾದ ಅಂತ ಈ ಪ್ರಕಾರ ಆಗದ. ಹಿಂಗಾಗಿ ಮೊದಲನೇ ಪಾಯಿಂಟ್ ಇಲ್ಲಿ ಹೇಳೋದು ಅಂದ್ರೆ ವಿದುರ ಮೈತ್ರಿಯರಿಗೆ ಸಂವಾದ ಯಾಕಾತು, ಹೆಂಗ್ ಬಂತು, ಎಲ್ಲಿ ನಡೀತು ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. 2ನೇದಾಗಿ ಮುಖ್ಯವಾಗಿ ನಾವು ತಿಳ್ಕೋಬೇಕಾಯ್ತು, ಇಲ್ಲಿವರೆಗೆ ನಾರಾಯಣಾಚಾರ್ಯ ಹೇಳಿದಂತೆ ಭಗವಂತನ ಅದ್ಭುತವಾದಂಥ ಲಕ್ಷಣ ಏನು, ಜಗಜ್ಜನ್ಮಾದಿ ಕರ್ತೃತ್ವ. ಬ್ರಹ್ಮಣೋ ಲಕ್ಷಣಮಾಹ ಓಂ ಜನ್ಮಾದ್ಯಸ್ಯತ ಓಂ ಅಂತ ಹೇಳಿದ್ದಾರೆ. ದಾಸರು ಹೇಳ್ತಾರೆ, ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಈ ಪರಿ ಮಹಿಮೆಯ ತಿಳಿಯುವುದೇ ಆನಂದ. ಸೃಷ್ಟಿ ತಿಳ್ಕೊಳ್ಳೋದು ಬಹಳ ಕಠಿಣ. ಶ್ರೀಮದ್ ಆಚಾರ್ಯರು ಒಂದ್ ಕಡೆ ಹೇಳ್ತಾರೆ, ಕೆಲವೊಂದೆಲ್ಲ ಬಹಳ ವಿಚಿತ್ರ ಸೃಷ್ಟಿವ. ತಂಪಿನಿಂದ ಅನೇಕ ಪ್ರಾಣಿಗಳು ಹುಡ್ತಾವ, ಅದೇ ರೀತಿಯಾಗಿ ಬಿಸಿಲಿನಿಂದ ಹುಡ್ತಾವ, ಸಗಣಿಯಿಂದ ಹುಟ್ಟುತ್ತದ. ಇದೆಲ್ಲ ಹೆಂಗೆ ನಮ್ಗೆ ತಿಳಿಬೇಕ್ರಿ ಅಂದ್ರೆ ಶ್ರೀಮದ್ ಆಚಾರ್ಯ ಹೇಳ್ಬಿಡ್ತಾರೆ, ಎಲ್ಲಿ ತನಕ ತಿಳ್ಕೊಳಕ್ ಸಾಧ್ಯ ಅದ ತಿಳ್ಕೊಳ್ರಿ. ನಮ್ಮ ಪೂಜ್ಯ ಮಳಿಗೆ ಆಚಾರ್ಯ ಹಗಲೆಲ್ಲ ಒಂದು ಮಾತು ಹೇಳ್ತಿದ್ರು, ಏನು ಮನುಷ್ಯರಲ್ಲಿ ನೋಡ್ತೇವೆ, ಇದು ಹಾರ್ಟು, ಇದು ಕಿಡ್ನಿ, ಇದು ಲಿವರು ತೋರಿಸ್ತೇವೆ. ಇರಿಬೇದಪ್ಪ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅವರು ಹಾರ್ಟು ಕಿಡ್ನಿ ಲಿವರ್ ಎಲ್ಲ ತೋರಿಸ್ಲಿಂದ ಎಲ್ಲಿ ತೋರಿಸ್ತಿರ್ತಾರೆ, ಇರಿವಿನೇ ಕಾಣೋದು. ಆದ್ರೆ ಅದ್ರೊಳಗೆ ಎಲ್ಲ ಇಟ್ಟಾನ. ಹೆಂಗೆ ಸೃಷ್ಟಿ ಮಾಡ್ಯಾನ, ಯದ್ ಯುಕ್ತ್ಯಾಯ ವಿರುದ್ಧೇತ ತದ್ ಈಶಕೃತಮೇವಿ. ಯಾವ್ದು ನಮ್ಮ ಬುದ್ಧಿ ನಿಲ್ಕೋದಿಲ್ಲ, ಭಗವಂತ ನಿರ್ಮಾಣ ಮಾಡೋಣ ಅಂತ ಇಷ್ಟು ತಿಳ್ಕೊಡ್ರಿ ಸಾಕು ಅಂತ ಶ್ರೀಮದ್ ಆಚಾರ್ಯ ಹೇಳ್ತಾರೆ. ಆ ರೀತಿಯಿಂದ 2ನೇ ಪಾಯಿಂಟು ಈ ಸ್ಕಂದದಲ್ಲಿ ಬರುವಂಥ ಅತಿ ಮಹತ್ವದ ಒಂದು ಸುದ್ದಿ ಅಂತಂದ್ರೆ, ಮಹತ್ವದ ವಿಷಯ ಅಂತಂದ್ರೆ ಜಗತ್ತಿನ ಸೃಷ್ಟಿ. 2ನೇ ಮೈತ್ರೇಯರನ್ನು ನಿರೂಪಣ ಮಾಡಿದ್ದಾರೆ. 3ನೇದಾಗಿ ವರಾಹದೇವರ ಅವತಾರವನ್ನು ಕೇಳ್ತಾ ಇದ್ದೇವೆ. 4ನೇದಾಗಿ ಕರ್ದಮರು ಇಂಥ ಶ್ರೇಷ್ಠನಾಗಂತ ದೇವಹೂತಿ, ಆ ಪರಮಾತ್ಮನನ್ನ ಕರೆಯತಕ್ಕಂಥ ದೇವಹೂತಿಯನ್ನು ವಿವಾಹ ಮಾಡಿಕೊಂಡ್ರು. ಇದೇನು ಪುಕ್ಕಟ್ ಕನ್ಯಾ ಸಿಕ್ಕಿಲ್ಲ ಅವ್ರಿಗೆ, ಅವ್ರು ಎಂಥ ತಪಸ್ ಮಾಡ್ಯಾರ ಅನ್ನುವಂಥದ್ದನ್ನ ನಾವು 4ನೇ ಪಾಯಿಂಟ್ ನೋಡ್ತಾ ಇದ್ದೇವೆ. 5ನೇ ಪಾಯಿಂಟದಲ್ಲಿ ಕಪಿಲೋಪದೇಶ. ಹಿಂಗೆ 5 ಭಾಗವನ್ನ ಮಾಡ್ಬೋದು. ಈ 5 ವಿಷಯಗಳನ್ನ ಸ್ವಲ್ಪ ಸ್ವಲ್ಪ ಟಚ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಶ್ರೀಶುಕೋವಾಚ ಏವಮೇ ತತ್ಪುರ ಪೃಷ್ಟೋ ಮೈತ್ರೇಯೋ ಭಗವಾನ್ ಕಿಲ ಕ್ಷತ್ರಾವನಂ ಪ್ರವಿಷ್ಟೇನ ತ್ಯಕ್ವಾ ಸ್ವಗ್ರಹಂ ವೃದ್ಧಿಮತ. ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ಅಲ್ಲಿ ಸೂತರು ಶಮನಕಾದಿಗಳಿಗೆ ಕೇಳಿದ್ರು, ಇಲ್ಲ 2ನೇ ಕ್ರಮದಿಂದನೂ ಶ್ರೀಮದ್ ಭಾಗವತ ಬಂದು ಅಂತೇವಿ, ಅದು ಹೆಂಗ ಅಂತ ಕೇಳಿದಾಗ ಶುಕಾಚಾರ್ಯ ಹೇಳ್ತಾರೆ ಪರೀಕ್ಷಿತ ಮಹಾರಾಜರಿಗೆ, ಇದೇ ಪ್ರಶ್ನೆಯನ್ನ ಹಿಂದಕ್ಕೆ ವಿದುರ ಮೈತ್ರೇಯರಿಗೆ ಕೇಳಿದ್ದಪ್ಪ, ಅದನ್ನ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಆ ವಿದುರರಾಗಿರ್ತಕ್ಕಂಥವ್ರು ಯದ್ಯಪಿ ಅವರು ಯುವರಾಜರು, ಮಹಾಜ್ಞಾನಿಗಳು. ಮೊದಲಿಗೆ ವಿದುರ ಅಂಬುವಂಥ ಶಬ್ದದ ಅರ್ಥವನ್ನು ತಿಳ್ಕೊಳ್ರಿ. ಅದಕ್ಕೆ ನಮ್ಮ ಗುರುಗಳಿಗೆ ಶರಣಾಗ್ಬೇಕು ನಾವು. ಯಾರು? ಶ್ರೀಮದಾಚಾರ್ಯರು. ಮಹಾಭಾರತದಲ್ಲಿ ಹೇಳಬೇಕಾದ್ರೆ ವಿದುರರ ಪಾತ್ರವನ್ನು ಹೇಳ್ತಾರೆ. ವಿದ್ಯಾರತತ್ವಾತ್ ವಿದುರ, ಮಹಾಜ್ಞಾನಿಯವರು. ಏನೋ ಅವರು ಮಾಂಡವ್ಯ ಶಾಪಾತ್ ಅಂತ ಮುಂದೆ ಹೇಳ್ತಾರೆ. ಏನೋ ಒಂದು ಮಾಂಡವ್ಯರ ಶಾಪದಿಂದ ಯಮಧರ್ಮರಾಜ ನಮ್ಮನ್ನೆಲ್ಲ ನಿಯಮನ ಮಾಡ್ತಕ್ಕಂಥ, ಹೊಡಿತಕ್ಕಂಥವ, ಸಂಯಮನಿಪುರದಾಗಿರ್ತಕ್ಕಂಥ ವ್ಯಕ್ತಿ ಏನೋ ಮಾಂಡವ್ಯರ ಶಾಪದಿಂದ ಈ ವಿದುರನಾಗಿ ಶೂದ್ರನಾಗಿ ಹುಟ್ಟಿದ್ದಾನೆ. ಶ್ರೀಮದ್ ಆಚಾರ್ಯ ಇನ್ನೊಂದು ಹೇಳ್ತಾರೆ, ಮತ್ತು ವಿದುರ ನೀತಿ ಮಹಾಭಾರತ ಎಲ್ಲ ಉಪದೇಶದಲ್ಲ. ನೀವು ನೋಡಿದ್ರೆ
ಅಪಶುದ್ರಾಧಿಕರಣದೊಳಗೆ ಶುದ್ಧರಿಗೆ ವೇದಾಧ್ಯಯನ ಇಲ್ಲ ಅಂತ ಹೇಳ್ತೀರಿ, ಮತ್ತೆ ಹೆಂಗ್ ಮಾಡೋಣ ಅಂದ್ರೆ ವಿದುರ ಅದಕ್ಕೆ ಹೇಳ್ತಾರ ವಿದುರಸ್ಯತು ಉತ್ಪನ್ನ ಜ್ಞಾನತ್ವ ಕಶ್ಚಿತ್ ವಿಶೇಷ ಅಂತ ಹೇಳ್ತಾರೆ. ವಿದುರಾದೀನ ಆ ವಿದುರಾದಿಗಳಿಗೆ ಏನೋ ಒಂದು ಕಶ್ಚಿತ್ ವಿಶೇಷ ಅಂತ ಹೇಳ್ತಾರೆ. ಏನು ವಿಶೇಷ ಅಂದ್ರೆ ಅವ್ರ ಅಪರೋಕ್ಷ ಜ್ಞಾನಿಗಳು, ಅವ್ರ ದೇವತೆಗಳು, ಅವ್ರಿಗೆ ಈ ರೂಲು ಅಪ್ಲೈ ಆಗುವುದಿಲ್ಲ ಅಂತ ಈ ಪ್ರಕಾರ ಹೇಳ್ತಾರೆ. ಅಂತ ವಿದ್ಯಾರ್ಥರ ಅಂತ ವಿದುರು ಒಂದು ಪ್ರಸಂಗ ಬಂತು. 4 ಕಾರಣಗಳನ್ನು ಕೊಡ್ತಾರೆ. ಅವರು ಇಂಥ ಸಮೃದ್ಧವಾಗಿರ್ತಕ್ಕಂಥ ಅಧಿಕಾರ ಸಂಪತ್ತು ಎಲ್ಲವನ್ನೂ ಪರಿತ್ಯಾಗ ಮಾಡಿ ಅವರು ವನಕ್ಕೆ ಹೋದಾಗ ಅಲ್ಲಿ ಮೈತ್ರೇಯರ ಭೇಟಿ ಆಯ್ತು, ಅಲ್ಲೆಲ್ಲ ಭಾಗವತ್ ನಡೀತು ಅಂತ ಹೇಳ್ತಾರೆ. ಬಿಡ್ಲಿಕ್ಕೆ ಕಾರಣವನ್ನ ಏನು ಅಂತಂದ್ರೆ ಮೊದಲಿಗೆ ಹೇಳ್ತಾರೆ, ಯದಾತು ರಾಜ ಸ್ವಸುತಾನ್ ಅಸಾಧುನ್ ಪುಷ್ಣನ್ ಅಧರ್ಮೇಣ ವಿನಷ್ಟ ದೃಷ್ಟಿ. ಆಗ ಶುಕಾಚಾರ್ಯ ಹೇಳ್ತಾರೆ, ಯದಾತು ರಾಜ ಶ್ರೀಮದಾಚಾರ್ಯರ ಭಾಗವತ್ ತಾತ್ಪರ್ಯ ಬಹಳ ಉಪಯುಕ್ತ. ಇಲ್ಲಿವರೆಗೂ ಹೇಳಿದ್ರು ಆ ತಾತ್ಪರ್ಯದ ಮಹಿಮೆಯನ್ನ. ಪಂಡಿತಾಚಾರ್ಯ ಹೇಳ್ತಾರೆ ಏನು, ಪುರಾಣ ಸ್ಥಾನಪಾಂತಾನಾಂ ಅಭಾಷಾ ತ್ರೈವೇದಿನಾಂ ಭವತಾತು ಸಖಾ ಚಕ್ರೆ ಶ್ರೀ ಭಾಗವತ ನಿರ್ಣಯ. ಆ ಶ್ರೀಮದ್ ಭಾಗವತ್ ಹೆಂಗದ ಅಂದ್ರೆ ಆಚಾರ್ಯ ಧಾಮಕ್ಕೆ ಬಂದಂಗದ. ಅದು ದೊಡ್ಡ ಕಾಡ್ನ್ಯಾಗ ಹೋಗ್ಬೇಕು, ಎಲ್ಲಿ ರೋಡ್ ತಪ್ಪಿಡ್ತದೆ. ನಾವು ಹೋಗಿದ್ವಿ ಎಲ್ಲೋ ಕಡೆ ಹೋಗಿ ಮತ್ತೆ ಹೊಳೆ ಬಂದ್ವಿ. ಹಾಗೆ ಪುರಾಣದಲ್ಲಿ ವಿಷಯ ಸುಲಭವಾಗಿ ಅರ್ಥ ಆಗೋದಿಲ್ಲ. ಅದ ಒಬ್ರು ನಮಗೆ ಪ್ರಮೋದ ಕೊಟ್ಟ, ದಾರಿ ತೋರಿಸಿದ. ಹಾಗೆ ಶ್ರೀಮದಾಚಾರ್ಯರು ಎಂಬುವಂತ ದೊಡ್ಡ ಗೆಳೆಯ ನಮಗೆ ಸಿಕ್ಕಿದ್ದಾರೆ. ಅಂತ ಗೆಳೆಯನನ್ನು ಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು ಭಾಗವತ್ ತಾತ್ಪರ್ಯ ಎಂಬುವಂತ ಗೆಳೆಯರನ್ನ ಅಂತ ಈ ಪ್ರಕಾರ ಹೇಳ. ಸಾಮಾನ್ಯವಾಗಿ ಯದಾ ತದಾ ಅನ್ನುವಂಥದ್ದು ಅವಾಗ್ಯ ಅಂತ ಸಮಯವನ್ನ ಕಾಲವನ್ನ ತಿಳಿಸ್ತಾವ. ಆದ್ರೆ ಶ್ರೀಮದಾಚಾರ್ಯ ಹೇಳ್ತಾರೆ ಅದು ಅರ್ಥ ಅಲ್ಲ. ಯದಾ ತದೇತಿ ಹೇತ್ವರ್ಥೆ ಕಾಲಾರ್ಥೇ ಚ ಬಣ್ಯತೆ. ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ ಯದಾ ತದಾ ಅಂತ ಸಾಮಾನ್ಯವಾಗಿ ಕಾಲವನ್ನ ತಿಳಿಸಿದ್ರು ಕೂಡ ಇಲ್ಲೇ ಕಾರಣವನ್ನ ತಿಳಿಸ್ತಾವ. ಯದಾತು ರಾಜ ಅಂದ್ರೆ ಯಾವಾಗ ಯಾವ ಕಾರಣದಿಂದ ತನ್ನ ಮಕ್ಕಳಾದಂತ ದುರ್ಯೋಧನ ದುಶ್ಯಾಸನ ದೂರ ಅಂತೇನು 3 ಮಂದಿ ಇದ್ದಾರಲ್ಲ, ಅವರ ಮಾತನ್ನ ಕೇಳಿ ಪಾಂಡವರ ಮೇಲೆ ಬಹಳ ಅನ್ಯಾಯವನ್ನ ಮಾಡ್ತಾ ಇದ್ದ. ಆ ಅನ್ಯಾಯವನ್ನ ತಡಿಲಾರದೆ ಯಾವ ವಿದುರ ವನಕ್ಕೆ ತೆರಳಿದ. ಪುಷ್ಣನ್ ಅಧರ್ಮೇಣ. ಯಾಕ ಅವ ಧೃತರಾಷ್ಟ್ರ ಯಾಕೆ ಹಂಗೆ ಮಾಡ್ತಿದ್ದ ಅಂದ್ರೆ ವಿನಷ್ಟ ದೃಷ್ಟಿ. ಅದಕ್ಕೆ ವಿಜಯಧ್ವಜ ತೀರ್ಥರು ಮಹಾಜ್ಞಾನಿಗಳು ಅದಕ್ಕೆ ಹೇಳ್ತಾರೆ. ಅವ್ರು ಹೇಳ್ತಾರೆ ಭಜೇಯಂ ವಿಜಯಧ್ವಜಂ. ಅವರು ಕೂಡ ಸ್ಮರಣ ಮಾಡೋಣಂತ ಮಹಾಜ್ಞಾನಿಗಳು. ಯಾದವಾರ್ಯರು ಬಹಳ ದೊಡ್ಡ ದೊಡ್ಡ ಟಿಪ್ಪಣಿಕಾರರು. ಏನು ಅರ್ಥ ಬರ್ದಾರೆ, ಅವ್ರ ಪಾಂಡಿತ್ಯ ಏನು, ಅವ್ರ ಯೋಗ್ಯತೆ ಏನು. ನಮ್ಮ ಸ್ವಾಮಿಗಳು ಯದ್ಯಪಿ ಗೃಹಸ್ಥರನ್ನ ಅಷ್ಟು ಸ್ಮರಣ ಮಾಡೋದಿಲ್ಲ, ಆದರೆ ಯಾದವಾರ್ಯರ ಮೇಲೆ ಪರಮ ವಿಶ್ವಾಸ. ಬರೀ ಅದಕ್ಕೆ ಹೇಳ್ತಾರೆ ಅವರು ಅಂತಹ ಯಾದವಾರ್ಯರು. ಸತ್ಯಧರ್ಮ ತೀರ್ಥರು 6ಠ ಸ್ಕಂದ ಪ್ರಾರಂಭ ಮಾಡುವಾಗ ಒಂದು ಮಾತು ಹೇಳ್ತಾರೆ. ಏನು ಅಂದ್ರೆ 6ಠ ಸ್ಕಂದ ಹೇಳಬೇಕಾದ್ರೆ ಏತಾವತ್ ಪರ್ಯಂತಂ ಆಚಾರ್ಯವರ್ಣೈಹಿ ಅನ್ವರ್ಣಿತಂ ಅಂತ ಅವ್ರಿಗೆ. ಸತ್ಯಧರ್ಮ ತೀರ್ಥರು ಅಂದ್ರೆ ಯತಿವರೇಣ್ಯರು, ಯತಿರಾಜರು. ಅವ್ರ ಪಾಂಡಿತ್ಯ, ಅವ್ರ ತಪಸ್ಸು, ಅವರ ಕಲೆಗಳು, ಅವ್ರ ಮೂರ್ತಿ ಮಾಡಿದ್ದು, ಶ್ಲೋಕ ರಚನೆ ಮಾಡಿದ್ದು, ಅಂತರ್ಲಾಪಿಕ ಬಹಿರ್ಲಾಪಿಕ. ನಮ್ಮ ಕಾವ್ಯ ಪ್ರಪಂಚದೊಳಗೆ ಏನು ಮಾಡೋದಕ್ಕೆಲ್ಲ ಮಾಡಿಬಿಟ್ಟ. ಅಂತಹ ಜ್ಞಾನಿಗಳು ಹೇಳ್ತಾರೆ ಇಲ್ಲಿವರೆಗೆ ಆಚಾರ್ಯವರ್ಯರು ಅಂತ ಹೇಳ ಅಂತ ಉತ್ತಮವಾದಂಥ ವ್ಯಾಖ್ಯಾನ ಮಾಡ್ಯಾರ. ಅದಕ್ಕೆ ಹೇಳ್ತಾರೆ ಯಾಕೆ ಧೃತರಾಷ್ಟ್ರ ಯಾಕೆ ಹಿಂಗೆ ಮಕ್ಕಳ ಮಾತನ್ನು ಕೇಳಿ ಅವ ಪಾಂಡವರಿಗೆ ಅನ್ಯಾಯವನ್ನು ಮಾಡಿದ ಅಂದ್ರೆ ವಿನಷ್ಟ ದೃಷ್ಟಿ. ವಿನಷ್ಟ ಹರಿದೃಷ್ಟಿಯಸ್ಯ ಸಹ. ಅವನಿಗೆ ಬಾಕಿ ಜಗತ್ತಿನ ಬಗ್ಗೆ ಜ್ಞಾನ ಇತ್ತಂತ, ಆದರೆ ಪರಮಾತ್ಮ ಸರ್ವೋತ್ತಮನ ಅಂತ ಪರಮಾತ್ಮನ ಬಗ್ಗೆ ಆಗಲಿ, ಆ ಪರಮಾತ್ಮನನ್ನ ನಂಬಿ ಇರುವಂಥ ಅತ್ಯಂತ ಭಗವದ್ಭಕ್ತರಲ್ಲಿ ಶ್ರೇಷ್ಠರಾದಂಥವರ ಬಗ್ಗೆ ಆಗಲಿ ಅವನಿಗೆ ದೃಷ್ಟಿ ಇದ್ದಿದ್ದಿಲ್ಲ. ಹೀಗಾಗಿ 4 ಅನರ್ಥವನ್ನು ಮಾಡಿದ ಅಂತ ಹೇಳ್ತಾರೆ. ಏನು ಮೊದಲಿಗೆ ಆ ಪಾಂಡವರ ಒಂದು ಮಹಿಮೆಯನ್ನ, ಅವರ ಒಂದು ಗರಿಮೆಯನ್ನ, ಹಿರಿಮೆಯನ್ನ, ಔನ್ನತ್ಯವನ್ನ ನೋಡ್ಲಾರ್ದೆ ಅವರನ್ನ ಅರಿಗಿನ ಮನೆಯೊಳಗೆ ಹಾಕಿ ಬೆಂಕಿ ಹಚ್ಚಿ ಸೂಕ್ರಾತು ಅಂತ ಪ್ರಯತ್ನ ಮಾಡಿದ. ಆಗಲೂ ಕೂಡ ವಿದುರನೇ ವಿಶೇಷವಾಗಿ ಅವ್ರನ್ನ ಕಾಪಾಡಿದ ಅಂತ ಮಹಾಭಾರತ ತಿಳಿಸ್ತಾ ಇದೆ. ಅಯಮೇಕೋ ಹೇತು ಬರೀತಾರೆ ವಿಜಯಧ್ವಜ ತೀರ್ಥರು. 2ನೇದ್ದು ದ್ರೌಪದಿ ವಸ್ತ್ರಾಪಹಾರವನ್ನ ಮಾಡ್ತಾ ಇದ್ದಾರೆ. ಅವಾಗ ಯಾರು ದ್ರೌಪದಿ ಬೇರೆ ಯಾರು ಅಲ್ಲ,
ಸ್ನುಷಾಯಾಹ ಇದು ಶುಕಾಚಾರ್ಯ ಹೇಳ್ತಾರೆ, ನೋಡಪ್ಪ ಬೇರೆ ಯಾರು ಅಲ್ಲ, ಸೊಸಿ, ಅಣ್ಣನ ಸೊಸಿ ಏನು ತಮ್ಮ ಸೊಸಿ ಏನು, ಆದರೆ ಸ್ತ್ರೀಯರಿಗೆ ಆಗುವಂಥ ಅವಮಾನವನ್ನ ಅವ ತಡಿಲಿಲ್ಲ ಧೃತರಾಷ್ಟ್ರ. ಅದಕ್ಕೆ ಮೂಲ ಕಾರಣವನ್ನು ಶ್ರೀಮದಾಚಾರ್ಯ ಹೇಳ್ತಾರೆ. ಧೃತರಾಷ್ಟ್ರ ಯದ್ಯಪಿ ಒಬ್ಬ ಗಂಧರ್ವ ಆದರೂ ಕೂಡ ಕಲಿ 2 ರೂಪದಿಂದ ಅವನಲ್ಲಿ ಪ್ರವೇಶ ಮಾಡಿದ್ದ ಅಂತ ಹೇಳ್ತಾರೆ. ಹೊರಗೆ ದುರ್ಯೋಧನ ಕಲಿ ರೂಪದಿಂದ ಹೊರಗಿದ್ದ, ಒಳಗೂ ಕೂಡ ಒಂದು ರೂಪದಿಂದ ಪ್ರವೇಶ ಮಾಡಿದ್ದ ಕಲಿ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಹಾಗೆ ಆ ಲಾಕ್ಷಾಭವನದಲ್ಲಿ ಪಾಂಡವರನ್ನ ಸುಡ್ಲಿಕ್ಕೆ ಪ್ರಯತ್ನ ಮಾಡಿದಾಗೂ ಅದಕ್ಕೂ ತಡೆಗಟ್ಟಲಿಲ್ಲ. ದ್ರೌಪದಿ ವಸ್ತ್ರಾಪಹಾರ ನಡೀತಾ ಇದೆ, ಆಕೆ ಕೂಗ್ತಾ ಇದ್ದಾಳೆ, ಮಾವಂದ್ರೆ ರಕ್ಷಣೆ ಮಾಡ್ರಿ ಅಂತ, ಆಗಲೂ ರಕ್ಷಣೆ ಮಾಡಲಿಲ್ಲ. ಅವರಷ್ಟೇ ಅಲ್ಲ, ಶ್ರೀಮದಾಚಾರ್ಯ ಹೇಳ್ತಾರೆ, ಈ ಪಂಚಾಚಾರ್ಯರು ಕೂಡ ರಕ್ಷಣೆ ಮಾಡಲಿಲ್ಲ. ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ಕರ್ಣಾಚಾರ್ಯರು, ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯ ಎಲ್ಲ ಪಂಚಾಚಾರ್ಯರು ಇದ್ರು, ಅವಾಗೂ ರಕ್ಷಣೆ ಮಾಡಲಿಲ್ಲ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಅಸರಾವೇಶ ಬಂದಿತ್ತು ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಆದರೆ ಆಗಲೂ ಕೂಡ ಇದು ಅನ್ಯಾಯ ಅಂತ ಹೇಳಿ ಪ್ರತಿಭಟನೆ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ವಿದುರ. ಅದಕ್ಕೆ ದಾಸರು ಹೇಳ್ತಾರೆ, ವಿದುರನ ಭಾಗ್ಯವಿದು ಅಂತ ಹೇಳ್ತಾರೆ. ಯಾವಾಗ ಸಂಧಾನಕ್ಕೆ ಹೋಗಿದ್ದ ಕರೆದ್ರು, ಬರೀ ಊಟಕ್ಕೆ 12 ಗಂಟೆ ಆಗಿದೆ, ಇವತ್ತಲ್ಲ ನಾಳೆ ಬರೀ ಅಂತ ಬಿಂಸಾಚಾರ್ಯ ಹೆಂಗೆ ಕರೀತಾರ ಹಂಗೆ ಪಂಚಾಚಾರ್ಯರು ಕರೆದ್ರು. ನಮ್ಮನೆ ಖೀರ್ ಮಾಡಿವಿ, ನಮ್ಮನೆ ಹೋಳಿಗೆ ಮಾಡಿವಿ, ಎಲ್ಲ ಇರ್ತಾ ಶುರು ಆಗಿದೆ, ಇಲ್ಲಿ ಹೋದ್ರು ಬರ್ತಾವೆ. ಆದ್ರೆ ಅದಕ್ಕೆ ಉತ್ತರ ಹೇಳಿಬಿಟ್ಟ ದೇವರು, ಉಪೇಕ್ಷಿತ ದ್ರೌಪದಿ. ಮಹಾಭಾರತದಲ್ಲಿ ಹೇಳ್ತಾರೆ, ನಿಮ್ಮನೆಗೆ ಬರೋದಿಲ್ಲ ಅಂತ. ಯಾಕ? ನನ್ನ ಅತ್ಯಂತ ಪ್ರೀತಿಗೆ ಪಾತ್ರಳಾದಂತಹ ಸಾಕ್ಷಾತ್ ವೇದಾಭಿಮಾನಿಯಾಗಿರ್ತಕ್ಕಂಥ ದ್ರೌಪದಿ ದೇವಿಗೆ ಅವಮಾನ ಮಾಡುವಾಗ ಎಲ್ಲಿ ಹೋಗಿತ್ತು ನಿಮ್ಮದು ಆಚಾರಕ್ಕೆ ಅಂತ ಕೇಳ್ತಾರೆ. ಆದ್ದರಿಂದ ಅನ್ಯಾಯವನ್ನು ಉಪನಿಷತ್ತು ಹೇಳುವಂತೆ ಯಾರು ಬರೇ ವಿದ್ಯೆಯಲ್ಲಿ ಇರೋ ಥರ ಆದ್ರೂ ಉಪಯೋಗ ಇಲ್ಲ, ಅವಿದ್ಯಾ ನಿರಾಕರಣ ಪೂರ್ವಕ ವಿದ್ಯೆಯನ್ನು ಸ್ಥಾಪನೆ ಮಾಡಬೇಕು, ಅಂದರೆ ದೇವರ ಪ್ರೀತಿ ಆಗ್ತದೆ. ಹಾಗೆ ಇದು 2ನೇ ಕಾರಣ. 3ನೇ ಕಾರಣ ಅಂತಂದರೆ ದ್ಯೂತವನ್ನು ಮಾಡಿ, ಮೋಸವನ್ನು ಮಾಡಿ, ಶಕುನಿ ಮಾಮನ ಮಾತು ಕೇಳಿ ಆ ಪಾಂಡವರಿಗೆಲ್ಲ ಬಹಳ ಅನ್ಯಾಯ ಮಾಡಿ ಅವರು ವನವಾಸಕ್ಕೆ ಕಳಿಸಿದ್ರು. ಇದನ್ನೇನು ವಿದುರನಿಗೆ ಬಹಳ ಬೇಜಾರಾಗ್ತದೆ. 4ನೇ ಕಾರಣ ಚತುರ್ಥ ಹೇತು ಅಂತ ಬರೀತಾರೆ. ಏನು ಕಾರಣ ಅಂದರೆ, ಯಾವ ಸಂಧಾನಕ್ಕಾಗಿ ಸ್ವತಃ ಜಗದ್ಗುರು ಆ ಪರಮಾತ್ಮ ಕೃಷ್ಣ ಪರಮಾತ್ಮ ಹೋಗಿ ನೋಡಪ್ಪ 5 ಕದ್ದು ಹಳ್ಳಿ ಕೊಟ್ಬಿಡ್ರಿ, ಈ ರಕ್ತಪಾತ ಆಗೋದನ್ನು ತಡಿತೇನೆ, ದಯಮಾಡಿ ಬಿಡ್ರಿ ಅಂತ ಹೇಳಿದಾಗ ಅವಾಗೂ ಉಪೇಕ್ಷೆ ಮಾಡಿಬಿಟ್ಟ ಧೃತರಾಷ್ಟ್ರ. ಅವಾಗ ಇವರು ಟಿಪ್ಪಣಿಕಾರ ಬರೀತಾರೆ, ಸಾಮಾನ್ಯವಾಗಿ ಗುರುತ್ತಮ್ ಅರ್ಥಂ ಜಗ್ರಾಹ ಗುರುರ್ ವಾಕ್ಯ ಸದಾರ್ಥ ಗುರುರಾಜ್ಞಾಂ ನಲಂಗಯೇತ್ ಅಂತ ಆದಿತ್ಯ ಪುರಾಣ ವೆಂಕಟೇಶ್ ಮಹಾತ್ಮೆಯಲ್ಲಿ ಹೇಳ್ತಾರೆ. ಗುರುಗಳ ಮಾತನ್ನು ಮೀರಬಾರ್ದು ಅಂತ. ಅದಕ್ಕೆ ಹೇಳ್ತಾರೆ ವಿಜಯಧ್ವಜ ತೀರ್ಥರು, ಗುರು ಮಾತ ಕೇಳಬಾರ್ದು, ಜಗದ್ಗುರು ಮಾತು ಮೀರಿದ್ರೆ ಏನಾಗಬೇಕು ಅನರ್ಥ. ಆದ್ದರಿಂದ ಇವು 4 ಕಾರಣಗಳಿಂದ ಇದರ ಭಾಳ ಬ್ಯಾಸತ್ತು ಬಿಟ್ಟ. ಒಂದು ದಿವಸ ಯಾವ ಧೃತರಾಷ್ಟ್ರನಿಗೆ ರಾತ್ರಿ ನಿದ್ದೆ ಬರಲಿಲ್ಲ, ಹೇಳಿ ಕಳಿಸಿದ ದೂತರಿಂದ ಕರ್ಕೊಂಡು ಬರ್ರಿ ಅಂತ. ಅವಾಗ ಬಂದಿದ್ದಾನೆ ವಿದುರ. ಬಂದ, ಏನು ನಿದ್ದೆ ಹೆಂಗೆ ಬರ್ತು ಅಂತ ಕೇಳಿದ. ಮಾಡೋದೆಲ್ಲ ಅನ್ಯಾಯ ಅತ್ಯಾಚಾರ, ಇಡೀ ದಿವಸ ನಿದ್ದೆ ಬರೋದಿಲ್ಲ. ಅದಕ್ಕೊಂದು ಕೆಲಸ ಮಾಡು, ಏನು ಧೈರ್ಯ ಉಂಟು, ಏನು ವಿಶ್ವಾಸ ದೇವರಲ್ಲಿ, ಗುರುಗಳಲ್ಲಿ, ಧರ್ಮದಲ್ಲಿ. ಯಾಕೆ? ಯಮಧರ್ಮರಾಜ, ಅವನಿಗೆ ವಿಶ್ವಾಸ ಇರಲಾರ್ದು ಯಾರಿಗಿರ್ಬೇಕು? ಅದಕ್ಕೆ ಹೇಳ್ತಾನಮ್ಮ, ನಿನಗೆ ಒಳ್ಳೇದಾಗಬೇಕು ಜೀವನದಾಗ, ನಿನ್ನ ಕುಲ ಮುಂದುವರಿಬೇಕು, ನಿನಗಾಗಬೇಕು ಅಂತಿದ್ರೆ ಈ 2 ವ್ಯಕ್ತಿಗಳನ್ನು ಒದ್ದು ಹೊರಗೆ ಹಾಕು ಮನೆಯಿಂದ ಅಂತ ಹೇಳ್ತಾನೆ. ಏನು ಧೈರ್ಯ! ಇವರಿಬ್ಬರನ್ನು ಒದ್ದು ಹೊರಗೆ ಹಾಕು ಅಂದ್ರೆ ನೀ ಸುಖವಾಗಿರ್ತಿ ಅಂತ ಹೇಳ್ತಾನೆ. ಅವಾಗ ಭಾಳ ಬ್ಯಾಸರ ಬರ್ತದೆ. ದುರ್ಯೋಧನಲ್ಲೇ ಕೂತಿರ್ತಾನೆ, ನೀನು ಕರ್ಕೊಂಡ್ಬಂದವ ಯಾವ ಇಲ್ಲಿ ಹೊರಗಡೀನಿ ಅಂತ. ನನ್ನ ಮನೆಯೊಳಗೆ ಬಂದು ನಮ್ಮ ಊಟ ಮಾಡಿ ನಮಗೆ ವಿರೋಧ ಮಾಡ್ತೀಯ ಅಂತಾನೆ. ಭಾಳ ಚಲೋ ಆಯ್ತು ಅಂತ ಹೇಳ್ತಾನೆ, ನನಗೆ ಬೇಕಾಯ್ತಿದ್ದು ನೀ ಹೇಳಿದ್ ಭಾಳ ಚಲೋ ಆಯ್ತು ಅಂತೇಳಿ ಒಂದು ಧನುಸ್ಸು ಇಟ್ಟಿದ್ದ. ಮತ್ತು ಆ ಧನುಸ್ಸು ತೊಗೊಂಡು ಹೋಗ್ಬೇಕು ಅಂತ ಮಾಡಿದವ. ಅವನಂದ ಮತ್ತು ಇವ ತಪ್ಪು ತಿಳ್ಕೊಬಾರ್ದು, ಟಿಪ್ಪಣಿಕಾರ ಬರೀತಾರ ಆ ವಿಷಯ, ಪಾಂಡವರಿಗೆ ಯುದ್ಧದಾಗ ಸಹಾಯ ಮಾಡ್ತಾನ ಅಂತ ತಿಳ್ಕೊಬಾರ್ದು ಎಂಬುವಂಥ ದೃಷ್ಟಿಯಿಂದ ಆ ಧನುಸ್ಸನ್ನು ಅಲ್ಲೇ ಮುರಿದು ಅವ್ರ ಮನೆ ಮುಂದೆ ಹೊಡೆದು, ನಾವು ಪಾಂಡವರಿಗೂ ಸಹಾಯ ಮಾಡೋದಿಲ್ಲ, ನೀವು ತಿಳ್ಕೊಂಡು ಇಂಡೈರೆಕ್ಟಾಗಿ ಸಹಾಯ ಮಾಡ್ತೇನೆ, ಅದು ನೇರವಾಗಿ ಮಾಡೋದಿಲ್ಲ ಅಂತ ಹೇಳಿ ತಿಳ್ಕೊಂಡು ಅವ ತೀರ್ಥಯಾತ್ರಕ್ಕೆ ಹೋಗ್ತಾನೆ. ಅನೇಕ ತೀರ್ಥಯಾತ್ರೆಗಳನ್ನು ಮಾಡ್ತಾ ಮಾಡ್ತಾ ಕೊನೆಗೆ ಯಮುನಾ ನದಿಗೆ ಅನೇಕ ಭಗವಂತನ ಅದ್ಭುತವಾದಂತಹ ಸೃಷ್ಟಿಯನ್ನು ನೋಡ್ತಾ ಇದ್ದಾನೆ. ಏನು ಗಿಡಗಳು, ಏನು ನದಿಗಳು, ಏನು ಪರ್ವತಗಳು. ಅದಕ್ಕೆ ಪರಮಾತ್ಮನ ಅದ್ಭುತವಾದಂತಹ ಸೃಷ್ಟಿಯನ್ನು ನೆನೆಸಿಕೊಂಡು ಕೊನೆಗೆ ಯಮುನಾ ನದಿ ಬಂದು ಬರ್ತಾ ಇದ್ದಾನೆ. ಅಲ್ಲಿ ಉದ್ಧವರ ಭೇಟಿ ಆಗ್ತಾ ಇದೆ. ಉದ್ಧವರ ಭೇಟಿ ಆದ ಕೂಡಲೇ ಮಾತುಕತೆ ನಡೀತದೆ. ಅವಾಗ ಹೇಳ್ತಾನೆ, ಇಲ್ಲ ಭಗವಂತ ನಿನಗೆ ಅನೇಕ ಅವನ ಮಹಿಮೆಯನ್ನು ತಿಳಿಸ್ಲಿಕ್ಕೆ ಹೇಳಿದಾರಂತೆ. ಉದ್ಧವ
ಪರಮಾತ್ಮನ ಅವತಾರದಿಂದ ಹಿಡ್ಕೊಂಡು ಅವ ಮೊದಲಿಗೆ ಹೇಳ್ತಾನ, ಇಲ್ಪ ನಮ್ಗೆ ಭಗವಂತನ ಬಗ್ಗೆ ಮಾತಾಡಬೇಕು ಅಂದ್ರೆ ಕಂಠ ಬಿಗಿದು ಹೋಗ್ಬಿಟ್ಟದ. ಯಾಕಂದ್ರೆ ಕೃಷ್ಣ ದಿಮ್ಮಣಿ ನಿಮ್ಲೋಚೆ ಕೃಷ್ಣ ಅನ್ನುವಂಥ ಸೂರ್ಯ ಮುಣಲಿಕತ್ಬಿಟ್ಟಾನೀಗ, ಹಸ್ತಂಗತನ ಆಗ್ಲಿಕತ್ತಾನ. ಅದಕ್ಕೆ ನಾನು ಭಾಳ ಮನಸ್ಸು ಕಂಠ ಬಿಗಿದು ಹೋಗ್ಬಿಡ್ತದೆ. ಆದರೂ ಕೂಡ ಭಗವಂತನ ಮಹಿಮೆ ಹೇಳ್ತೇನೆ ಅಂತ ಹೇಳಿ ದಶಮಸ್ಕಂದದಲ್ಲಿ ಹೇಳಿರುವಂಥ ಅನೇಕ ವಿಷಯಗಳನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ಕೊನೆಗೆ ಹೇಳ್ತಾನೆ, ನಾನು ಹೇಳಿದ್ದು ಅತ್ಯಲ್ಪ, ಸುಮ್ಮನೆ ಬಾಡಿಸ್ಕೊಳಿಕ್ಕೆ ಅಂತ ಹಾಕಿರ್ತಾರೆ ನೋಡ್ರಿ, ಹಂಗೆ ಸ್ವಲ್ಪ ಹಾಕೇನೆ, ನಾಳಿಂದ ಬರೋದು ಮತ್ತೆ ಇರಲಿ ಬಾಡಿಸ್ಕೊಳಿಕ್ಕೆ ಅಂತ ನಾ ಸ್ವಲ್ಪ ಹೇಳೇನೆ. ಇನ್ನೂ ಭಗವಂತನ ಮಹಿಮಾ ರುಚಿಕರವಾದಂಥ ಮಹಿಮೆಯನ್ನು ಹೇಳಲಿಕ್ಕೆ ದೇವರೇ ನಿನಗೆ ವ್ಯವಸ್ಥೆ ಮಾಡೋಣ, ಒಬ್ಬರನ್ನ ಇಟ್ಟುಬಿಟ್ಟಾನ. ಎಲ್ಲಿ ಅಂದರೆ ಹರಿದ್ವಾರದಲ್ಲಿ ನಿಮಗೆ ಒಬ್ಬ ವ್ಯಕ್ತಿಯನ್ನಿಟ್ಟಾನೆ, ಅವನೇ ಮೈತ್ರೇಯ ಅಂತ. ಈ ಪ್ರಕಾರ ಮೈತ್ರೇಯ ಅಗಾಧ ಬೋಧಂ, ಮಹಾಜ್ಞಾನವುಳ್ಳಂತ ಮೈತ್ರೇಯನಿಟ್ಟಾರೆ. ನೀನೋ ಹರಿದ್ವಾರಕ್ಕೆ ಹೋಗ್ಬೇಕಂತೆ ಅಂತ ಉದ್ಧವರು ಹೇಳ್ತಾರೆ. ಅದೇ ರೀತಿಯಾಗಿ ಆ ಯಾವ ವಿದುರ ಅಲ್ಲಿ ಹೋಗಿದ್ದಾರೆ, ಭೇಟಿ ಆತು, ಬಹಳ ಸಂತೋಷ ಪಡ್ತಾ ಇದ್ದಾರೆ. ಅವಾಗ ಅನೇಕ ಪ್ರಶ್ನೆಗಳನ್ನು ಮಾಡ್ತಾನೆ ವಿದುರ. ಸುಖಾನಿ ಕರ್ಮಾಣಿ ಕರೋತಿ ಲೋಕಃ ನತೈವಾನ್ಯದು ಉಪಾರಮ ಸುಖಂ. ಅದಕ್ಕೆ ವಿಂದೇತ ಭೂಯ ತತಯೇವ ದುಃಖಂ ಯದತ್ರ ಯುಕ್ತಾಂ ಭಗವಾನ್ ವದೇನ್ನಃ. ಮನುಷ್ಯ ಮಾಡೋದು ಎದಕ್ಕಂದ್ರೆ ಇವರೆಲ್ಲ ಯಾಕೆ ಮಾಡ್ಯಾರಂದ್ರೆ ಸುಖವಾಗಬೇಕು, ಜ್ಞಾನ ಬರಬೇಕು, ಜ್ಞಾನದಿಂದ ಆನಂದ. ಆದ್ದರಿಂದ ಭಗವಂತನ ಮಹಿಮಾ ಕೇಳಿದ್ರೆ ನಮ್ಗೆ ಅಷ್ಟು ಭಕ್ತಿ ಹುಡ್ತದೆ, ಭಕ್ತಿಯಿಂದ ಆನಂದ ಬರ್ತದೆ ಅಂತ ಹೇಳಿ ಇಷ್ಟೆಲ್ಲ ಮಾಡಿದ್ದಾರೆ. ಅದಕ್ಕೆ ಅವ್ರು ಕೇಳ್ತಾರೆ, ಮನುಷ್ಯ ಶಾಸ್ತ್ರಗಳಲ್ಲಿ ಹೇಳುವಾಗ ಸುಖಮೇವ ಮೇಸ್ತ್ಯ ದುಃಖಂ ಮನಾಪಿ ಭೂತಿ ನಿಖಿಲಾಪೋಕ್ಷಿತ ಮೋಕ್ಷಸ್ಯ ಅಂತ ಹೇಳ್ತಾರೆ. ಎಲ್ಲರಿಗೂ ಬೇಡೋದು, ಬೇಡುವರು ಸುಖವ, ಮಾಡೋರು ಅದರ ಉಪಾಯವ. ಸುಖಮಿಚ್ಛಂತಿ ಮೂಢಾಹ ನೇಚ್ಛಂತಿ ಸುಖ ಸಾಧನಂ ಅಂತ ಹೇಳಿದಂತೆ ಆ ಸುಖ ಬೇಕು ಅಂತದ, ಆದ್ರೆ ನಮ್ಗೆ ದುಃಖ ಆಗ್ತದೆ. ಇದು ಕಾರಣ ಏನು, ನಿಮ್ಮ ಮಹಾಜ್ಞಾನಿಗಳು ಹೇಳ್ರಿ ಅಂತ ಹೇಳಿ ಹೇಳ್ತಾರೆ. ಯಾಕಂದ್ರೆ ನಿಮ್ಮಂಥವ್ರು ಭೇಟಾದಾಗ ಲೌಕಿಕ ಹಟ್ಟಿ ಹೊಡಿಬಾರ್ದು. ಅದಕ್ಕೆ ಶ್ರೀಮದಾಚಾರ್ಯ ಬೈತಾರೆ, ತದಲಂ ಬಹುಲೋಕ ವಿಚಿಂತನ. ಬಿಡ್ರಿ ಸಾಕು, ಆ ಲೋಕ ವಿಚಿಂತನ ಬಿಡ್ರಿ. ಪ್ರವಣಂ ಕುರು ಮಾನಸ ಮೀಶ ಪದೇ, ಆ ಪರಮಾತ್ಮನ ಪಾದಕಮಲದಲ್ಲಿ ಭಕ್ತಿಯನ್ನು ಮಾಡ್ರಿ ಅಂತ ಹೇಳಿದ್ದಾರೆ. ಹಾಗೆ ಒಂದು ಪ್ರಸಿದ್ಧವಾದಂಥ ಶ್ಲೋಕ ಹೇಳ್ತಾರೆ, ಜನಸ್ಯ ಕೃಷ್ಣಾತ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ ಹೇಳ್ತಾರೆ. ಇದಕ್ಕೆ ವಿಷ್ಣು ತೀರ್ಥ ಶ್ರೀಪಾದಂಗಳವರು ಸಾರೋದ್ಧಾರದಲ್ಲಿ ಮಹತ್ ಸೇವಾ ಪ್ರಕರಣದೊಳಗೆ ಮೊದಲೇ ಶ್ಲೋಕ ಇಟ್ಟಾರೆ. ಅವ್ರೇನು ಅದಕ್ಕೆ ಬರೀತಾರೆ ಟಿಪ್ಪಣಿ ಅಂದರೆ, ಮಹಜ್ಜನರ ಸಹವಾಸ ಭಾಳ ಮಹತ್ವ, ಆದರೆ ವಿಪಕ್ಷೆ ಮಹಜ್ಜನರ ಸಹವಾಸ ಆಗದೇ ಇದ್ರೆ ಏನಾಗ್ತೋ ಎಂಬುದನ್ನು ಮೊದಲೇ ಹೇಳ್ತಾರೆ ಈ ಶ್ಲೋಕದಿಂದ ಅಂತ ಟಿಪ್ಪಣಿಕಾರ ಬಹಳ ಪರಮೋಪಕಾರ ಮಾಡ್ತಾನೆ. ವಿಷ್ಣು ತೀರ್ಥ ಶ್ರೀಪಾದಂಗಳವರಿಗೆ 18,000 ಗ್ರಂಥಗಳು ಬಾಯ್ಪಾಟ್ ಹಸ್ತಿಗತ ಅಂತ ಮಹಾಜ್ಞಾನಿಗಳು. ಏನಾಗ್ತದೆ ಅಂದರೆ ನಾವು ಪರಮಾತ್ಮರಿಂದ ವಿಮುಖರಾಗಿಬಿಟ್ಟಿವಿ. ದೇವರೆಲ್ಲೋ ನಾವೆಲ್ಲೋ ಹೇಳ್ತಿರ್ತೇವೆ, ಸ್ಟೇಜ್ ಮೇಲೆ ಕೂತಾಗ ಭಾರಿ ಮಾತಾಡ್ತೇವೆ, ಆದರೆ ನಮ್ಮ ಪ್ರಾಕ್ಟಿಕಲ್ ಫೀಲ್ಡು ಅನುಸಂಧಾನ. ನಮ್ಮ ಪೂಜ್ಯ ಮಳಿಗೆಯಾಚಾರ್ಯ ಹೇಳ್ತಿದ್ರು ಇಲ್ಲಿಯವರೆಗೆ ಹೇಳಿದ್ರು ಪುರಾಣ ಅಂತ. ಪುರಾಣ ಮತ್ತೊಬ್ಬರಿಗೆ, ನಮಗೆ ಸಂಬಂಧ ಇರೋದಿಲ್ಲ. ಹಾಗೆ ಜನಸ್ಯ ಕೃಷ್ಣಾತ್ ವಿಮುಖಸ್ಯ, ಪರಮಾತ್ಮರಿಂದ ವಿಮುಖರಾಗಿರ್ತೀವಿ. ಪರಮಾತ್ಮರಿಂದ ವಿಮುಖರಾದ್ವಿ, ಪರಮಾತ್ಮನ ಜ್ಞಾನ ಇಲ್ಲ, ಪರಮಾತ್ಮನ ಅನುಸಂಧಾನ ಇಲ್ಲ ಅಂದ್ರೆ ಏನಾಗ್ತದೆ, ಅಧರ್ಮಶೀಲಸ್ಯ, ಅಧಾರ್ಮಿಕರಾಗ್ಬಿಡ್ತೀವಿ. ಅಧಾರ್ಮಿಕರಾದ್ರೆ ಏನಾಗ್ತದ, ಸುದುಃಖಿತಸ್ಯ ಹೇತು ಮದ್ಭಾವ ಅಂದ್ರೆ ಪರಮಾತ್ಮರಿಂದ ವಿಮುಖರಾದ್ದರಿಂದ ಅಧಾರ್ಮಿಕರು, ಅಧಾರ್ಮಿಕರಾದ್ದರಿಂದ ದುಃಖವುಳ್ಳಂಥವು. ಆ ದುಃಖವನ್ನು ಕಳೆಯೋ ಸಲುವಾಗಿ ನಿಮ್ಮಂತಹ ಜ್ಞಾನಿಗಳು ಅಡ್ಡಾಡ್ತಿರ್ತೀರಿ ಸ್ವಾಮಿ. ಆದ್ದರಿಂದ ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟು ನೀವು ಅನುಗ್ರಹವನ್ನು ಮಾಡಬೇಕು ಅಂತ ಕೇಳಿದಾಗ ವಿದುರು ಇದೇ ಚಲೋ ಟೈಮ್ ಸಿಕ್ತು ಅಂತ ಹೇಳಿ ತಿಳಿದುಕೊಂಡು ವಿಸ್ತಾರವಾಗಿ ಆ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಅದರಲ್ಲಿ ಮೊದಲಿಗೆ ಅವರು ಏನು ಹೇಳೋದು, ವಿದುರು ಅಂದರೆ ಇದು ಮೈತ್ರೇಯರು ಅಂದರೆ ಪರಮಾತ್ಮನಲ್ಲಿ ಮುಖ್ಯವಾಗಿ ನಮಗೆ ದುಃಖ ಪರಿಹಾರ ಪೂರ್ವಕ ಸುಖ ಪ್ರಾಪ್ತಿ ಆಗಬೇಕಾದ್ರೆ ಅದು ದೇವರ ಅನುಗ್ರಹದಿಂದ ಆಗೋದು, ಯಾವುದು ನಮ್ಮ ಕೈಯಲ್ಲಿ ಇಲ್ಲ. ಇವತ್ತಿಗೇನಾದರೂ ನೋಡ್ರಿ, ಭಾಳ ಮಳೆ ಬಾ ಅಂದರೆ ಬರೋದಿಲ್ಲ, ಬ್ಯಾಡ ಅಂದ್ರೆ ನಿಲ್ಲೋದಿಲ್ಲ, ಯಾವುದು ನಮ್ಮ ಕೈಯಲ್ಲಿಲ್ಲ. ತೇನವಿನ ತೃಣಮಪಿನ ಚಲತಿ. ಆದ್ದರಿಂದ ದುಃಖ ಎಲ್ಲ ಪರಿಹಾರ ಆಗಿ ನಮ್ಮ ಸುಖ ಪ್ರಾಪ್ತಿ ಆಗಬೇಕು ಅಂದರೆ ಭಗವಂತನಲ್ಲಿ ಭಕ್ತಿ ಮಾಡಬೇಕು. ಭಕ್ತಿ ಮಾಡಬೇಕು ಅಂದ್ರೇನು, ಭಕ್ತರ್ಥಂ ಭಗವನ್ ಮಹಿಮೋಕ್ತಿ, ಪರಮಾತ್ಮನ ಮಹಿಮಾ ಕೇಳಬೇಕು, ಶ್ರವಣ ಮಾಡಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗೆ
ತಿಳಿಸ್ಕೋತ ಬಂದು ವಿಶೇಷವಾಗಿ ಭಗವಂತ ಈ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇಲ್ಲಿವರೆಗೆ ಹೇಳಿದ್ದಾರೆ. ಆ ಪರಮಾತ್ಮ ತನ್ನ ನಾಭಿಯ ಕಮಲದಿಂದ ಚತುರ್ಮುಖ ಬ್ರಹ್ಮದೇವರನ್ನ ಮೊದಲಿಗೆ ಸೃಷ್ಟಿ ಮಾಡಿದ್ದಾರೆ. ಆ ಚತುರ್ಮುಖ ಬ್ರಹ್ಮದ ಜಗತ್ತಿನಲ್ಲಿ ಯಾರೂ ಇಲ್ಲ ನೋಡ್ರಿ. ಇಷ್ಟೇ ಆಚಾರ ಹೆಂಗಿರ್ತಾರಂತ ನಮಗೆ ಆಶ್ಚರ್ಯ ಆಗ್ತದೆ. ಯಾಕಂದ್ರೆ ಯಾವಾಗಲೂ ನಾವು ಲೋಕಾಂತದೊಳಗಿದ್ದವರು, ಏಕಾಂತದೊಳಗೆ ಇಲ್ಲೇ ಇಲ್ಲ. ಏಕಾಂತದೊಳಗೆ ಹೆಂಗಿರ್ತಾರಂತ ಆಶ್ಚರ್ಯ. ಹಾಗೆ ಬ್ರಹ್ಮದೇವರು ನೋಡ್ತಾರ, ಜಗತ್ತಿನೊಳಗೆ ಯಾರೂ ಇಲ್ಲ. ಆಗ ಹೆದರಿ ನೋಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಅಶರೀರವಾಣಿ ಆಯಿತು. ತಪ 16-21 ಅಂತ 16ನೇ ವ್ಯಂಜನ ಅಂತಂದ್ರೆ 21ನೇ ತಪಸ್ ಮಾಡ್ರಿ ಅಂತ. ಆಗ ಚತುರ್ಮುಖ ಬ್ರಹ್ಮದೇವರು 16,000 ವರ್ಷ ತಪಸ್ಸನ್ನು ಮಾಡಿದ್ದಾರೆ. ಪರಮಾತ್ಮ ಪ್ರತ್ಯಕ್ಷನಾಗಿದ್ದಾನೆ. ಅವನನ್ನು ಅನೇಕ ರೀತಿಯಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ಅದಕ್ಕೆ ಹೇಳ್ತಾರೆ, ಮುಂದೆ ನೀನು ಸೃಷ್ಟಿಯನ್ನು ಮಾಡು ಅಂತ ಹೇಳ್ತಾರೆ. ಇಲ್ಲ, ಸೃಷ್ಟಿ ಮಾಡಬೇಕಾದ್ರೆ ನಮಗೆ ಜ್ಞಾನ ಬೇಕಲ್ಲ ಅಂದಾಗ ನಿಮಗೆ ಜ್ಞಾನವನ್ನೂ ಕೊಡ್ತೇನೆ, ಶಕ್ತಿಯನ್ನೂ ಕೊಡ್ತೇನೆ ಅಂತ ಈ ಪ್ರಕಾರ ತಿಳಿದುಕೊಂಡು ಬ್ರಹ್ಮದೇವರು ಎರಡನ್ನೂ ಕೊಡ್ತಾ ಇದ್ದಾರೆ. ಆಗ ಹೇಳ್ತಾರೆ, ಈ ಕೆಲವು ಜನರನ್ನು ಸೃಷ್ಟಿ ಮಾಡ್ತೇನೆ, ಆದ್ರೆ ಜನರು ಮಾಡುವಂತ ವ್ಯಾಪಾರ ನೋಡಿ ನನಗೆ ಬಹಳ ಬೇಸರ ಆಗಿಬಿಟ್ಟದ ಅಂತ. ಲೋಕೋ ವಿಕರ್ಮ ನಿರತಃ ಕುಶಲೇ ಪ್ರಮತ್ತಃ ಕರ್ಮಣ್ಯಯಂ ಭವದುದಿತೆ ತ್ವದರ್ಚನೇಸ್ಮೆ ಯಸ್ತಾವದಸ್ಯ ಬಲವಾನಿಹ ಜೀವಿತಾಶಾಂ ಸದ್ಯಚ್ಛಿನತ್ಯ ನಿಮಿಷಾಯ ನಮೋಸ್ತು ತಸ್ಮೈ. ಏನು ಬ್ರಹ್ಮದೇವ ಶ್ಲೋಕ, ಅವ್ರ ಅನುಸಂಧಾನ ಏನು, ಅವ್ರ ಯೋಗ್ಯತಾ ಏನು ಹೇಳ್ತಾರೆ. ಸೃಷ್ಟಿ ಮಾಡುವಾಗ 3 ಗುಣಗಳಿಂದ ಸೃಷ್ಟಿ ಮಾಡಿದ ಅಂತ. ಅದರಲ್ಲಿ ಶುದ್ಧ ಸತ್ವವನ್ನು ಕಾಣಬೇಕು ಬ್ರಹ್ಮದೇವರಲ್ಲಿ. ಸತ್ವ ಮಹಾಭಾಗ, ಶುದ್ಧ ಸತ್ವ ಚತುರ್ಮುಖ ಅಂತ ಆಚಾರ್ಯರು ತಾತ್ಪರ್ಯದಲ್ಲಿ ಆ ಭಾಗವತ ಶ್ಲೋಕವನ್ನು ಕೋಟ್ ಮಾಡ್ತಾರೆ. ಅಂತ ಶುದ್ಧ ಸಾತ್ವಿಕರಾಗಿರ್ತಕ್ಕಂಥ ಬ್ರಹ್ಮದೇವರು ಹೇಳ್ತಾರೆ, ಲೋಕೋ ವಿಕರ್ಮ ನಿರತಃ. ವಿಕರ್ಮ, ಕರ್ಮ, ಅಕರ್ಮ, ವಿಕರ್ಮ ಅಂತ 3. ಕರ್ಮ ಅಂದ್ರೆ ನಮಗೆ ವಿಹಿತವಾದದ್ದನ್ನು ಮಾಡೋದು ಕರ್ಮ, ಅದನ್ನು ಬಿಡೋದು ಅಕರ್ಮ, ಅದಕ್ಕೆ ವಿರುದ್ಧವಾಗಿ ಮಾಡೋದು ಅದು ವಿಕರ್ಮ. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಶುಭೇಣ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ. ಅದಕ್ಕೆ ವಿಕರ್ಮದಿಂದ ನಮಗೆ ಅಂಧ ತಮಸ್ಸು ಇತ್ಯಾದಿಗಳೆಲ್ಲ ಆಗ್ತಾ ಇವೆ. ಆದ್ದರಿಂದ ವಿರುದ್ಧವಾದಂತಹ ಕರ್ಮವನ್ನು ಮಾಡಬೇಡ್ರಿ ಅಂತ ಎಚ್ಚರಿಕೆ ಕೊಡ್ತಾರೆ. ಬ್ರಹ್ಮದೇವರು ಹೇಳ್ತಾರೆ, ಪಾಪ ದೇವರೆಲ್ಲ ಹೇಳೋಣ ತನ್ನ ಪೂಜೆಯನ್ನು ಹೆಂಗೆ ಮಾಡಬೇಕು, ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಎಲ್ಲ ಭಾಗವತದಲ್ಲಿ ಹೇಳಿದ್ದಾನೆ, ಮಹಾಭಾರತದಲ್ಲಿ ಹೇಳಿದ್ದಾನೆ. ಅದನ್ನೆಲ್ಲ ಬಿಟ್ಟು ನಾವು ಭೌತಿಕ ಪದಾರ್ಥಗಳಲ್ಲಿ ಆಸಕ್ತರಾಗಿ ಈ ಪರಮಾತ್ಮನ ಮಹಿಮೆಯಲ್ಲಿ ನಿರಾಸಕ್ತರಾಗಿದ್ವಿ ಅಂತಂದರೆ ಹೇಳೋದಿಲ್ಲ. ನಮಗೆ ಸರಿಯಾದ ಸಮಯಕ್ಕೆ ಯಮದೇವರು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಂತಹ ಅನಿಮಿಷನಾಗಿರ್ತಕ್ಕಂಥ, ನಿಮಿಷಾದಿಗಳ ವಿಕಾರ ರಹಿತನಾಗಿರ್ತಕ್ಕಂಥ ಆ ಪರಮಾತ್ಮನಿಗೆ ನಮಸ್ಕಾರ ಅಂತ ಈ ಪ್ರಕಾರವಾಗಿ ಬ್ರಹ್ಮದೇವರು ಸ್ತೋತ್ರ ಮಾಡಿದ್ದಾರೆ. ಆಮೇಲೆ ವಿಶೇಷವಾಗಿ ಬ್ರಹ್ಮದೇವರಿಗೆ ಅನುಗ್ರಹವನ್ನು ಪರಮಾತ್ಮ ಮಾಡಿದ್ದಾನೆ. ಭರಿಸು ಬ್ರಹ್ಮದೇವರಿಗೆ ಪರಮಾತ್ಮ ಅನುಗ್ರಹವನ್ನು ಮಾಡಿದಾಗ ಹೇಳ್ತಾ ಇದ್ದಾನೆ, ಇಲ್ಲ ನೀನು ಇನ್ನು ಸೃಷ್ಟಿಯನ್ನು ಮಾಡು ಅಂದಾಗ ನೋಡ್ರಿ, ಇನ್ನೊಂದು ಶ್ರೀಮದ್ ಭಾಗವತದಿಂದ ಕ್ಷಣಕ್ಕೆ ಅನೇಕ ವಿಷಯಗಳನ್ನು ಅನುಸಂಧಾನವನ್ನು ಭಗವಂತನ ಮಹಿಮೆಯನ್ನು ತಿಳಿಯತಕ್ಕಂಥದ್ದು. ಬ್ರಹ್ಮದೇವರು ಸೃಷ್ಟಿ ಮಾಡಿ ಅಂದ್ಕೊಳ್ಳೋ ಒಂದೇ ಪ್ರವೃತ್ತರಾಗಲಿಲ್ಲ. ಅವರು ಪರಮಾತ್ಮನ ಕುರಿತು ಧ್ಯಾನ ಮಾಡಿದ್ದಾರೆ. ಆದರೆ ಮೊದಲಿಗೆ ಅವರು ಸೃಷ್ಟಿ ಮಾಡಿದ್ದು ಅವಿದ್ಯಾ ಪಂಚಪರ್ವಣಿ, ಅವಿದ್ಯೆಯನ್ನು ಸೃಷ್ಟಿ ಮಾಡಿದ್ದಾರೆ. ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರ ಮತ್ತು ತಮಸ್ಸು, ಹಿಂಗೆ 5 ರೀತಿಯಾಗಿ. ಅದಕ್ಕೆ ಅರ್ಥ ಏನೂ ಇಲ್ಲ, ಹೇಳ ಭಾಳ ಆಗ್ತದೆ. ಆಮೇಲೆ ಕೊನೆಗೆ ಅವ್ರಿಗೆ ಬೇಸರ ಬಂತು, ಏನು ಎಂಥ ರಾಂಗ್ ಸೃಷ್ಟಿ ಮಾಡಿಬಿಟ್ಟೆ ನಾನು, ಇದರಿಂದ ಪಾಪ ಬಂತು ನಮಗೆ ಅಂತ ಹೇಳಿ ತಿಳ್ಕೊಂಡು. ನೋಡ್ರಿ, ಪಾಪದ ಅನುಸಂಧಾನ ಅವ್ರಿಗೆ ಅದ, ನಮಗೆ ಬರೀ ಪಾಪದ ಅನುಸಂಧಾನ ಅದ, ಪಾಪದ ಅನುಸಂಧಾನ ಇಲ್ಲ. ಆದರೆ ಕ್ಷಣಕ್ಕೆ ಪಾಪ ವಿಚಾರ ಮಾಡ್ತಾರೆ. ಮತ್ತೆ ಭಗವಂತನ ಧ್ಯಾನ ಮಾಡಿದ್ದಾರೆ. ಪ್ರಸನ್ನರಾಗಿರುವಾಗ ತಮ್ಮ ಮನಸ್ಸಿನಿಂದ 4 ಜನ ಮಕ್ಕಳು ಹುಟ್ಟಿದ್ದಾರೆ. ಸನತ್ ಕುಮಾರ, ಸನತ್ ಸುಜಾತಿಯ, ಸನಕ, ಸನಂದನ ಅಂತ 4 ಜನ ಮಕ್ಕಳು ಹುಟ್ಟಿದ್ದಾರೆ. ತಾನ್ ಬಭಾಷೆ ಅವರು ಹೇಳಿದ್ರು, ಏನು ಬಕ್ವಿ ಪ್ರಜಾಹ, ಅನೇಕ ಸೃಷ್ಟಿ ಮಾಡಿರುವ ಪ್ರಜೆಗಳನ್ನ ಅಂತ ಹೇಳಿದ್ರು. ತನ್ನೈಚ್ಛತ, ನಾವಲ್ವೇ ಮಕ್ಕಳನ್ನು ಸೃಷ್ಟಿ ಮಾಡೋದಿಲ್ಲ, ಲಗ್ನಾನೇ ಮಾಡ್ಕೊಳ್ಳೋದಿಲ್ಲ ನಾವು ಸನ್ಯಾಸಿಗಳಾಗಿರ್ತೇವೆ, ಅಖಂಡ ಬ್ರಹ್ಮಚರ್ಯರಾಗಿರ್ತೇವೆ, ವಾಸುದೇವ ಪರಾಯಣ ಹೇಳ್ತಾರೆ. ಏನು ಶ್ರೀಮದ್ ಭಾಗವತ. ಪರಮಾತ್ಮನಲ್ಲಿ ನಾವು ಭಕ್ತಿಯಿಂದ ಮಾಡೋ ಸಲುವಾಗಿ ಸನ್ಯಾಸಿಗಳು ಅಂದರೆ ಎಲ್ಲ ಕಟ್ಕೊಂಡವರು ಅಂತಲ್ಲ, ಎಲ್ಲ ಬಿಟ್ಟವರು. ಹಾಗೆ ನಾವು ಎಲ್ಲ ಸರ್ವಸಂಗ ಪರಿತ್ಯಾಗ ಮಾಡಿ ಭಗವಂತನ ಸೇವೆಯನ್ನು ಮಾಡ್ತೀನಿ ಅಂದಾಗ ಬ್ರಹ್ಮದೇವರಿಗೆ ಸಿಟ್ಟು ಬಂತ್ರಿ. ಏನು ನನ್ನ ಮಾತನ್ನು ಕೇಳ್ತಾ ಇಲ್ಲ ನೀವು ಅಂತೇಳಿ. ಆದರೆ ಏನು ಅನ್ನೋಂಗಿಲ್ಲ, ಮತ್ತೆಲ್ಲರೂ ಬಿಟ್ಟು ಹೋದ್ರೆ ಏನು ಮಾಡಬೇಕು ಅಂತೇಳಿ ಆ
ತಮ್ಮ ಒಂದು ಕ್ರೋಧವನ್ನ ಒಳಗೆ ನಿಯಂತ್ರಣ ಮಾಡಿದ್ದಾರೆ. ಅದು ಎಲ್ಲಿತ್ತು ಒಂದು ಹುಬ್ಬನಾಗಿತ್ತು, ಆದರೆ ಕೊನೆಗೆ ಅದು ಪ್ರಕಟವಾಗಿರುತ್ತದೆ. ಅಲ್ಲಿ ನೀಲೋಹಿತ ರುದ್ರದೇವರು ಹುಟ್ಟಿದ್ದಾರೆ. ಅವರು ಹುಟ್ಟಿದ ಕೂಡ ಹಳ್ಳಿ ಕತ್ತರು, ನನಗೆ ಹೆಸರಿಡು, ಸ್ಥಾನವನ್ನು ಕೊಡು ಅಂತ ಕೇಳಿದ್ದಾರೆ. ಆಗ ಅವರಂದ್ರು ನಿನ್ನ ಹೆಸರಿಡಲಿಕ್ಕೆ ಇನ್ನೂ ಅವ, ಆದರೆ ನೀ ಲಘು ಹೇಳಿಡೋದಕ್ಕೆ ರೋದನಾಥ್ ರುದ್ರ ಉಚ್ಯತೆ ಅಂತ ಹೇಳಿ ಇಟ್ಬಿಟ್ಟಿದ್ದಾರೆ. ಆದರೆ ಇದೆಲ್ಲ ಕ್ರೀಡೆ ಅಂತ ತಿಳ್ಕೋ ಹೊರತಾಗಿ ಅಂತಹ ದೇವೋತ್ತಮರಂಥ ರುದ್ರದೇವರನ್ನು ನಾವು ಅಷ್ಟು ಕೀಳಾಗಿ ವಿಚಾರ ಮಾಡಬಾರ್ದು. ನಾವು ಅವ್ರು ದೊಡ್ಡ ವ್ಯಕ್ತಿ, ಮನೋನಿಯಾಮಕರು. ಈಗ ಹೇಳಿದ್ರಲ್ಲ, ವಿದ್ಯಾಪೇಕ್ಷಸ್ತು ಗಿರಿಶಂ ಅಂತ ಹೇಳ್ತಾರೆ ದ್ವಿತೀಯ ಸ್ಕಂದದಲ್ಲಿ. ಜ್ಞಾನ ಬೇಕು ಅಂದ್ರೆ ರುದ್ರದೇವರ ಆರಾಧನೆ ಮಾಡಿರು, ಎಂಥ ಧ್ಯಾನದ. ಅದಕ್ಕೆ ಇನ್ನೊಂದು ಕಡೆ ಕೊನೆಗೆ ಹೇಳ್ಬೇಕಾದ್ರೆ ಹೇಳ್ತಾರೆ, ವೈಷ್ಣವಾನ ಶಂಭು ಅಂತ ಹೇಳ್ತಾರೆ. ಮತ್ತ ವೈಷ್ಣವೋತ್ತಮರು ರುದ್ರದೇವರು. ಎಷ್ಟೋ ಜನ ತಿಳ್ಕೊಂಡಾರ ನಾವು ರುದ್ರದೇವರ ಆರಾಧನೆ ಮಾಡೋದಿಲ್ಲ ಅಂತ, ನಾವೇ ಮಾಡೋರು ಅವ್ರನ್ನ. ಅಷ್ಟು ಸರಿಯಾಗಿ ತಿಳ್ಕೊಂಡು, ಯಾಕಂದ್ರೆ ಸರಿಯಾದಂಥ ಗ್ರಂಥಗಳಿವೇನು, ತಪ್ಪಾಗಿ ಇಲ್ಲ. ಆದ್ದರಿಂದ ಆ ರೀತಿಯಾಗಿ ಕೊನೆಗೆ ಆ ರುದ್ರದೇವರಿಗೆ 11 ಸ್ಥಾನಗಳನ್ನು 11 ನಾಮಗಳನ್ನು ಅವರೆಲ್ಲ ಪೃಥ್ವಿಯೊಳಗಿದ್ದಾರೆ, ನೀರಿನೊಳಗಿದ್ದಾರೆ, ಆಕಾಶದೊಳಗಿದ್ದಾರೆ, ಹಿಂಗೆಲ್ಲ ಜೀವನ ಸ್ವರೂಪದಲ್ಲಿದ್ದಾರೆ, ಜೀವನದಲ್ಲಿ ಇದ್ದಾರೆ, ಹಿಂಗೆಲ್ಲ ಹೇಳ್ತಾರೆ. ಆದಮೇಲೆ ಕೊನೆಗೆ ಅವ್ರಿಗೂ ಹೇಳಿದ್ರು, ಇಲ್ಲ 11 ರೂಪಗಳನ್ನು ಕೊಟ್ಟೇನೆ, 11 ಸ್ಥಾನಗಳನ್ನು ಕೊಟ್ಟೇನೆ, 11 ಪತ್ನಿಯರನ್ನು ಕೊಟ್ಟೇನೆ. ಈ ಪತ್ನಿಯರ ಜೊತೆಗೆ ನೀನು ಇನ್ನು ಜಗತ್ತಿನ ಸೃಷ್ಟಿ ಮಾಡು ಅಂದಾಗ ಸೃಷ್ಟಿ ಮಾಡಿದ್ರಿಪ್ಪ. ಎಂಥವ್ರು ಅಂದರೆ ಇಡೀ ಜಗತ್ತನ್ನು ನುಂಗ್ಲಿಕ್ಕೆ ಬಂದರು. ರಾಕ್ಷಸರು ಡಾಕಿನಿ, ಶಾಕಿನಿ, ನಾಕಿನಿ ಇತ್ಯಾದಿಗಳನ್ನೆಲ್ಲ ಮಾಡಿದ್ರು. ಬ್ರಹ್ಮದೇವರು ಭಾಳ ಬೇಸರ ಬಂದ್ಬಿಡ್ತು. ಏನಪ್ಪ ನೀವು ಎಂಥ ಸೃಷ್ಟಿ ಮಾಡಿಬಿಟ್ಟು ಇದರಿಂದ ಪಾಪ ಬಂತು ನಿನಗೆ, ಈ ಪಾಪವನ್ನು ಕಳ್ಕೊಳ್ಳೋ ಸಲುವಾಗಿ ನೀ ಕಾಡಿಗೆ ಹೋಗಿ ತಪಸ್ಸು ಮಾಡು ಅಂತಂದು ಅವರು ಸ್ಮಶಾನದಲ್ಲಿ ಇದ್ದುಕೊಂಡು, ಅದಕ್ಕೆ ಇವತ್ತು ನಾವೆಲ್ಲ ಕ್ಷೇಮದಿಂದಿದ್ದೇವೆ. ಯಾಕಂದ್ರೆ ಎಲ್ಲ ರಾಕ್ಷಸರನ್ನ ರುದ್ರದೇವರು ಸ್ಮಶಾನದಾಗ ಕಟ್ಕೊಂಡಿದ್ದಾರೆ ಅಂತ ವಿರಕ್ತ ಶಿಖಾಮಣಿಗಳು ರುದ್ರದೇವರು ಅಂತ ನೋಡ್ತಾ ಇದ್ದೇವೆ. ಮದ್ರಾಜ ಸ್ವಾಮಿಗಳು ಕೂಡ ಆ ರುಕ್ಮಿಣಿ ವಿವಾಹ ಸಂದರ್ಭದಲ್ಲಿ ಹೇಳ್ತಾರೆ, ಲಕ್ಷ್ಮೀದೇವಿ ಆ ರುಕ್ಮಿಣಿ ದೇವಿ ರುದ್ರದೇವನ ಇದು ಲಗ್ನ ಮಾಡ್ಕೊ ಅಂದಾಗ, ನಿಮಗೇನು ವಿರಕ್ತ ಶಿಖಾಮಣಿ, ನಿಮಗೆ ವಸ್ತ್ರ ಬೇಕಾಗಿಲ್ಲ, ಊಟ ಬೇಕಾಗಿಲ್ಲ, ಅಷ್ಟು ದೊಡ್ಡ ವ್ಯಕ್ತಿ ಅಂತ ಹೇಳ್ತಾರೆ. ಅದು ನೋಡ್ಲಿಕ್ಕೆ ನಿಂದಾಸ್ತುತಿ ಕಾಣಿಸ್ತದೆ ನಿಮಗೆ, ವಿರಕ್ತ ಧೀ ಅಂತಾರೆ ಮದ್ರಾಜ ಸ್ವಾಮಿಗಳು. ಆದ್ದರಿಂದ ಅದು ಆಗಲಿಲ್ಲ. ಅವನಿಗೆ ಬ್ರಹ್ಮದೇವರಂದ್ರು, ಬೇಡ, ಇವ್ರು ಯಾರು ಹೇಳಿದ್ರು ಪ್ರಜೋತ್ಪತ್ತಿ ಸರಿಯಾಗಿ ಮಾಡೋಲ್ರು ಅಂತ ತಿಳಿದುಕೊಂಡು ತಾವೇ ದೈಹಿಕವಾಗಿ ಮಾನಸಿಕವಾಗಿ ಎರಡನ್ನೂ ಕೂಡ ಸೃಷ್ಟಿ ಮಾಡ್ತಾರೆ. ದೈಹಿಕದಿಂದ ತಮ್ಮ 10 ಅಂಗಗಳಿಂದ ಸೃಷ್ಟಿ ಮಾಡಿದ್ದಾರೆ. ಮರೀಚಿ ಆತ್ರಿ ಅಂಗಿರಸ ಪುಲಸ್ತ್ಯೋ ಪುಲಹ ಕೃತುಂ ದಕ್ಷ ಭೃಗು ವಶಿಷ್ಠ ದಶಮಂತು ನಾರದ 10 ಜನ ಮಕ್ಕಳನ್ನು ಸೃಷ್ಟಿ ಮಾಡಿದ್ದಾರೆ. ಮುಂದೆ ಅವರೆಲ್ಲ ವಂಶಾಭಿವೃದ್ಧಿ ಆಯಿತು. ಇದಷ್ಟೇ ಅಲ್ಲ, ಕೊನೆಗೆ ಬ್ರಹ್ಮದೇವರು ಮತ್ತೆ ವಿಚಾರ ಮಾಡಿದ್ದಾರೆ, ಇಲ್ಲ ನಾನು ಪ್ರಪ್ರಥಮವಾಗಿ ಮಿಥುನ ಸೃಷ್ಟಿಯನ್ನು ಮಾಡೋಣ ಅಂತ ಹೇಳಿ ತಿಳಿದುಕೊಂಡು ತಾವೇ ವಿಚಾರ ಮಾಡಿ ಜೀವೋತ್ತಮರಾದಂಥವರು ಬ್ರಹ್ಮದೇವರು. ದೊಡ್ಡ ಯೋಗ್ಯತೆ, ಪರಮಾತ್ಮನ ನಂತರ ಸ್ಥಾನ. ಸರ್ವೇ ವೇದಾಹ ವಾಯುಪರಾಹ ರಮಾ ರಮೇಶಾನಂತರಂ ಮತ್ತು ಶ್ರೀಮದಾಚಾರ್ಯ ಹೇಳ್ತಾರೆ. ಅಂತಹ ಅನಂತ ವೇದ ಪ್ರತಿಪಾದ್ಯ ಅಂತ ಮಂತ್ರಾಲಯ ಸ್ವಾಮಿಗಳು ಹೇಳ್ತಾರೆ. ಅಂತಹ ಜೀವೋತ್ತಮನ ಅಂತಹ ಬ್ರಹ್ಮದೇವರು ಇದ್ದಕ್ಕಿದ್ದಂಗೆ ತಮ್ಮ ದೇಹದೊಳಗೆ 2 ಭಾಗವನ್ನು ಮಾಡಿಬಿಟ್ಟಾರೆ. ಒಂದು ಸರಸ್ವತಿ, ಒಂದು ತಾನು ಅಂತ ಪ್ರಕಾರ ತಿಳಿದುಕೊಂಡು ಅಲ್ಲಿ ಪ್ರಪ್ರಥಮವಾಗಿ ಆದಿ ದಂಪತಿಗಳನ್ನು ಮಿಥುನ ಸೃಷ್ಟಿಯಿಂದ ಮಾಡಿದ್ದಾರೆ. ಅವರೇ ಸ್ವಯಂಭೂಮನು ಮತ್ತು ಶತರೂಪಾದೇವಿ ಅಂತ ಪ್ರಕಾರವಾಗಿ ಮಾಡಿಬಿಟ್ಟಿದ್ದಾರೆ. ಅವರು ಹೇಳಿದರು, ನಾನು ನಿಮ್ಮನ್ನು ಸೃಷ್ಟಿ ಮಾಡೇನಿ, ನೀವು ಪ್ರಜೋತ್ಪತ್ತಿಯನ್ನು ಮಾಡಿ ಅಂದಾಗ ಅವರು 5 ಮಂದಿ ಮಕ್ಕಳನ್ನು ಸೃಷ್ಟಿ ಮಾಡಿದ್ದಾರೆ. ಅದರಲ್ಲಿ ಪ್ರಿಯವೃತ ಮತ್ತು ಉತ್ತಾನಪಾದ ಪ್ರಿಯವೃತ, ಉತ್ತಾನಪಾದ, ಆಕೂತಿ, ದೇವಹೂತಿ, ಪ್ರಸೂತಿ ಅಂತ ಪ್ರಕಾರವಾಗಿ ಅವರನ್ನು ಸೃಷ್ಟಿ ಮಾಡಿದ್ದಾರೆ. ಈ ರೀತಿಯಾಗಿ ಸೃಷ್ಟಿ ಮಾಡಿ ಅಷ್ಟೇ ಅಲ್ಲ, ಇನ್ನೂ ಭಾಳ ಹೇಳ್ತಾರಲ್ಲಿ, ವಿಷಯ ಸಮಯ ಇಲ್ಲ, ಮತ್ತು ಬೈತಾರೆ, ಟೈಮ್ ಆಗ್ತದೆ, ಮುಂದೆ ಹೋಗೋದ್ರೆ ಮತ್ತು ಮುಂದೆ ಈ ರೀತಿಯಾಗಿ ಸೃಷ್ಟಿ ಮಾಡಿದ್ದಾರೆ ಅಂತ ತಿಳಿಸ್ತಾ ಆ ಅದ್ಭುತವಾದಂಥ ಭಗವಂತನ ಬ್ರಹ್ಮದೇವರಲ್ಲಿ ಬ್ರಹ್ಮಣಿ ಬ್ರಹ್ಮರೂಪೋತ್ಸವ ಶ್ರೀಮದಾಚಾರ್ಯ ಮತ್ತೆ ಭಾಗವತ ತಾತ್ಪರ್ಯವನ್ನು ಕೊಡ್ತಾರೆ. ಬ್ರಹ್ಮದೇವರು ಸೃಷ್ಟಿ ಮಾಡಿದರು ಅಂದರೆ ಸ್ವಯಂ ಅಲ್ಲ, ಬ್ರಹ್ಮಣಿ ಬ್ರಹ್ಮರೂಪೋತ್ಸವ ಶಿವರೂಪಿ ಶಿವೇ ಸ್ಥಿತ ಏಕೈವ ಮಹಾಶಕ್ತಿ ಕುರುತೆ ಸರ್ವಮಂಜಸ ಅಂತ ತಾತ್ಪರ್ಯದಲ್ಲಿ ಶಿವರಲ್ಲಿ ಇದ್ದುಕೊಂಡು ಸಂಹಾರ ಮಾಡ್ತಾನೆ, ಬ್ರಹ್ಮದೇವರಲ್ಲಿ ಇದ್ದುಕೊಂಡು ಸೃಷ್ಟಿ ಮಾಡ್ತಾ ಇದ್ದಾನೆ. ಒಬ್ಬನೇ ಪರಮಾತ್ಮ ಸ್ವಯಂ ವಿಷ್ಣು ಆಗಿ ನಮಗೆ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ ಎಂಬುವಂಥ ವಿಷಯವನ್ನು ತಿಳಿಸಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಇನ್ನೂ ಅನೇಕ ಶಾಸ್ತ್ರಗಳನ್ನು ಕೂಡ ಸೃಷ್ಟಿ ಮಾಡಿದರು ಬ್ರಹ್ಮದೇವರು ಇತ್ಯಾದಿ ವಿಷಯಗಳನ್ನು ತಿಳಿಸ್ತಾ, ಯಾವ ಮರೀಚಿ ಋಷಿಗಳಿಗೆ ಒಟ್ಟು
ಕಶ್ಯಪರು ಅನ್ನುವಂಥ ಶ್ರೇಷ್ಠ ಸುಪುತ್ರರಿದ್ದರು. ಆ ಕಶ್ಯಪರು ದಕ್ಷ ಪ್ರಜಾಪತಿಯ 13 ಜನ ಮಕ್ಕಳನ್ನ ಲಗ್ನ ಮಾಡ್ಕೊಂಡಿದ್ದಾರೆ. ಇವತ್ತಿನ ಕಾಲದಲ್ಲಿ ಇರುವಂಥ ಎಲ್ಲ ಪ್ರಾಣಿಗಳು, ಮನುಷ್ಯನು ಪ್ರಾಣಿನೇ, ಅವನ್ನ ಹಿಡ್ಕೊಂಡು ಎಲ್ಲ ಪ್ರಾಣಿಗಳು ಕಶ್ಯಪರ ಸಂತಾನೇ. ಅದಕ್ಕೆ ಯಾರಿಗಾದ್ರೂ ಕೂಡ ನಮ್ಮ ನಕ್ಷತ್ರ ಗುರ್ತಿಲ್ರಿ, ಅದು ರಾಶಿ ಗೋತ್ರ ಗುರ್ತಿಲ್ರಿ ಅಂತಂದ್ರೆ ಕಶ್ಯಪ ಅಂತ ಹೇಳ್ಬಿಡ್ರಿ, ಅವರು ಬಂದು ಹೋಗ್ತಾವ ಅಂತ ಹೇಳ್ತಾರೆ. ಅಂತ ಮಹಾನುಭಾವರು ಕಶ್ಯಪ ಋಷಿಗಳು, ದಿತಿ, ದಾಕ್ಷಾಯಣಿ ಮತ್ತು ನೋಡ್ತೀವಿ ವಿನುತಾ, ಹಿಂಗೆಲ್ಲ ಇದ್ದಾರೆ 13 ಮಂದಿ ಹೆಣ್ಮಕ್ಳು. ಎಲ್ಲ ಪ್ರಪಂಚ ಆಕೆ ಯಾವ ವಿನುತಾ ಗರುಡ ದೇವ್ರನ್ನ ಹೆಂಗೆ ಹಡಲು ನಮ್ಗೆ ಗೊತ್ತಿಲ್ಲ. ಕದ್ರು ನಾನಾ ನಾಗ ವಿಶ್ವಲ್ಮಣ, ವಿಷದಿಂದ ಕೂಡಿರ್ತಕ್ಕಂಥ ಹಾವುಗಳನ್ನು ಹಡಲಕ್ಕೆ ಎಂಥ ದೊಡ್ಡ ಸುರಭಿ ಎಂಬೋಕಿ ಹಸುವನ್ನು ಹಡಲು ಅಂತ ಹೇಳ್ತಾರೆ. ಅಂತ ದೊಡ್ಡ ಯೋಗ್ಯತೆ. ದಿತಿ ದೈತ್ಯರನ್ನ, ಅದಿತಿ ದೇವತೆಗಳನ್ನು, ಈ ರೀತಿಯಾಗಿ ಅದೇ ಹಿಂಗ ಒಂದು ದಿವಸ ಕಶ್ಯಪರು ತಮ್ಮ ಧ್ಯಾನಾಸಕ್ತರಾದಾಗ ನೋಡ್ತಾ ಇದ್ದಾರೆ. ಧ್ಯಾನಾಸಕ್ತರಾಗಿ ಮುಗಿಸ್ಕೊಂಡು ಬರ್ತಾರೆ. ಅಷ್ಟೊತ್ತಿಗೆ ಸಾಯಂಕಾಲ ಸಮಯ ಬರ್ತಾ ಇದೆ. ಬಂದು ಕೇಳಿ ದಿತಿದೇವ್ ಬಂದ್ಲು, ಇಲ್ಲ ಇಬ್ಬರು ಈಗ ಸಂಗಮ ಮಾಡೋಣ ಅಂತ. ಆಗ ಕಶ್ಯಪರು ಹೇಳಿದರು, ಭಗವಂತ ನಮ್ಮ ಅಜ್ಜ ಬ್ರಹ್ಮದೇವರು ಕೆಲವೊಂದು ನಿಯಮಗಳನ್ನು ಮಾಡ, ಆ ನಿಯಮಗಳನ್ನು ಮೀರ್ಲಿಕ್ಕೆ ಬರೋದಿಲ್ಲ. ಯಾವ ಹೊತ್ತಿನಾಗ ಯಾವ್ದು ಏನು ಮಾಡ್ಬೇಕು ಅವಾಗೇ ಮಾಡ್ಬೇಕು. ಏನು ಬೇಕಾದಾಗ ಊಟ ಮಾಡ್ಲಿಕ್ಕೆ ಬರೋದಿಲ್ಲ, ಬೇಕಾದ ಮಲ್ಕೊಳ್ಳಿಕ್ಕೆ ಬರೋದಿಲ್ಲ, ಬೇಕಾದ ಸಂಗಮ ಮಾಡ್ಲಿಕ್ಕೆ ಬರೋದಿಲ್ಲ. ಸ್ವಲ್ಪ ನಿನ್ನ ಕಾಮನೆಯನ್ನು ಸ್ವಲ್ಪ ಒಂದು ಯಾಮ 3 ತಾಸು ನೀನು ತಡ್ಕೋ ಅಂತ ಈ ಪ್ರಕಾರವಾಗಿ ಹೇಳ್ತಾರೆ. ಆದರೂ ಕೂಡ ಕೇಳೋದಿಲ್ಲ. ಆಕೆ ಒಂದು ಮಾತು ಹೇಳ್ತಾಳೆ, ಇಲ್ಲ ಬ್ರಹ್ಮದೇವರು ಹೇಳ್ತಾನೆ, ನೋಡು ಸಾಯಂಕಾಲ ಅಂದ್ರೆ ರುದ್ರದೇವರು ತಮ್ಮ ಗಣದಿಂದ ಸಂಚಾರ ಮಾಡುವಂಥ ಸಮಯ. ಅದಕ್ಕೆ ಹಿಂದಕ್ಕೆ ನಮ್ಮ ಅಜ್ಜಿಯವರೆಲ್ಲ ಸಾಯಂಕಾಲ ರುದ್ರದೇವರ ಹಾಡು ಹಾಡ್ತಿದ್ರು. ಒಂದು ಪುಸ್ತಕ ಮಾಡಿದ್ರು, ಶಿವನ ಹಾಡುಗಳು ಅಂತಿತ್ತು, ನಾವು ನೆನಪ. ಎಲ್ಲ ರುದ್ರದೇವರ ಹಾಡುಗಳನ್ನ ಹಾಡ್ತಾ ಇದ್ರು. ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಾಗ ಪಿತೃದೇವತೆಗಳು ಸಂಚಾರ ಮಾಡ್ತಿರ್ತಾರೆ. ಆದ್ದರಿಂದಲೇ ಬ್ರಾಹ್ಮಿ ಮುಹೂರ್ತಕ್ಕೆ ಹೇಳ್ರಿ. ಮತ್ತು ಸಾಯಂಕಾಲ ಪ್ರದೋಷ ಕಾಲದಲ್ಲಿ ರುದ್ರದೇವರು ತಮ್ಮ ಗಣದಿಂದ ಸಂಚಾರ ಮಾಡೋದ್ರಿಂದ ಅವಾಗ ಮಲ್ಕೋಬಾರ್ದು, ಊಟ ಮಾಡಬಾರ್ದು, ಪಾಠ ಸಹಿತ ಹೇಳ್ಬಾರ್ದು, ಪ್ರವಚನ ಹೇಳ್ಬಾರ್ದು. ಹಿಂಗೆಲ್ಲ ನಮ್ಗೆ ಟೈಮ್ ಇರೋದು ಅವಾಗ ಅಂತ ಅವಾಗ ಹೇಳ್ಬಿಡ್ತೀವಿ. ಹಿಂಗಾಗಿ ಎಷ್ಟು ವಿದ್ಯೆ ಬರ್ತದೋ, ಏನು ವಿದ್ಯೆ ಆಗಲ್ಲ ಅಂದ್ರೂ ನೈವೇದ್ಯ ಅಂತೂ ಆಗೇ ಆಗ್ತದೆ. ಹಿಂಗೆ ನಡೆದವು. ಆದ್ದರಿಂದ ಅಂತ ರುದ್ರದೇವರು ಸಂಚಾರ ಮಾಡ್ತಾರೆ. ದಯಮಾಡಿ ಬೇಡ, ಸ್ವಲ್ಪ ನಿನ್ನ ಕಾಮನೆಯನ್ನು ತಡ್ಕೋ ಅಂತ ಹೇಳ್ತಾರೆ. ಆದರೂ ಕೂಡ ಕೇಳೋದಿಲ್ಲ. ಆಕೆಗೆ ಇದು ಕಬರು ತಪ್ಪಿ ಒಮ್ಮೆಲೆ ಅವರ ವಸ್ತ್ರಗಳನ್ನು ಚೆಂಡು ಬಿಡ್ತಾರೆ. ಆತು ದೇವರ ಇಚ್ಛಾ ಅಂತ ಆಚರಣೆ ಮಾಡಿ ಭಗವಂತನ ಧ್ಯಾನ ಮಾಡಿ ಅವರು ವಿಹಾರ ಮಾಡ್ತಾರೆ. ಹೇಳ್ತಾರೆ ಅವರು, ನೋಡು ನಂದು ಅಮೋಘವಾಗಿರ್ತಕ್ಕಂಥ ವೀರ್ಯ, ಅದರಿಂದ ಹುಟ್ಟತಕ್ಕಂಥ ಸಾಯಂಕಾಲದಲ್ಲಿ ನಾವು ವಿಹಾರ ಮಾಡಿಬಿಟ್ರೆ ದುಷ್ಟ ದೈತ್ಯ ಮಕ್ಕಳು ಹುಡ್ತಾರೆ, ಲೋಕ ಕಂಟಕರು ಹುಡ್ತಾರೆ. ಆದ್ದರಿಂದ ಬೇಡ, ರುದ್ರದೇವರ ಅವಮಾನವೂ ಆಗ್ತದೆ, ದುಷ್ಟ ಮಕ್ಕಳು ಹುಡ್ತಾರೆ, ಬೇಡ, ಮತ್ತು ಧರ್ಮ ಉಲ್ಲಂಘನೆ ಆಗ್ತದೆ. ಅಂದರೂ ಕೂಡ ಕೇಳೋದಿಲ್ಲ. ಆಗ ವಿಹಾರ ಮಾಡಿದಾಗ ಅಲ್ಲಿ ಅವರು ಅಮೋಘವಾಗಿರ್ತಕ್ಕಂಥ ವೀರ್ಯ ಬರ್ತಾ ಇದೆ. ಅವಾಗ ಆಕೆಗೆ ಎಚ್ಚರಿಕೆ ಆಯ್ತು. ವಿಪ್ರಾಹ ಪಶ್ಚಿಮ ಬುದ್ಧ ಅಂತ ಹೇಳ್ತಾರೆ ನೋಡಿ. ಇಲ್ಲ, ನಾನು ವಿಹಾರ ಮಾಡಬಾರ್ದಾಯಿತು, ಗಂಡನ ಮಾತು ಕೇಳಬೇಕಾಗಿತ್ತು, ಕೇಳಲಿಲ್ಲ. ಅವಾಗ ಕೇಳಲಿಕ್ಕಿಲ್ಲ, ಈಗಂತೂ ಪ್ರಶ್ನೆ ಇಲ್ಲ. ಅದಕ್ಕೆ ಏನು ಮಾಡೋದು ಈಗ ಅಂತಾರೆ. ಮತ್ತೆ ಗಂಡನ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ಮಹಾ ತಪಸ್ವಿಗಳು ಸ್ವಲ್ಪ ನಮ್ಮ ಒಳಗಿರ್ತಕ್ಕಂಥ ಮಕ್ಕಳನ್ನ ಸಾತ್ವಿಕರನ್ನಾಗಿ ಮಾಡಿರಿ ನೀವು ಅಂತ. ಅವ್ರು ಹೇಳ್ತಾರೆ, ಮಾಡ್ಲಿಕ್ಕೆ ಬರೋದಿಲ್ಲ. ಈಗಾಗಲೇ ಅವರಿಬ್ರು ಮೂಡಿಬಿಟ್ಟಾರೆ, ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಎಷ್ಟು ವಿಷಯಗಳನ್ನು ತಿಳಿಸ್ತಾರೆ. ಆಮೇಲೆ ಕೊನೆಗೆ ಹೇಳ್ತಾರೆ, ನೋಡು ನಿನ್ನ ಮಕ್ಕಳು ಒಳ್ಳೆಯವರಾಗುವುದಿಲ್ಲ, ನಿನ್ನ ಮೊಮ್ಮಗ ಮಾತ್ರ ಆಕಾಶದಂತೆ ಕೀರ್ತಿಯನ್ನು ಪಡಿತಾ ಇದ್ದಾನೆ. ಅವನೇ ಸಾಕ್ಷಾತ್ ಪ್ರಹ್ಲಾದ ರಾಜರು, ದೊಡ್ಡ ಕೀರ್ತಿಯನ್ನು ಪಡಿತಾನೆ. ಮಕ್ಕಳು ಮಾತ್ರ ಲೋಕ ಕಂಟಕರೇ ಆಗ್ತಾರೆ, ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಆಗ ಈ ರೀತಿಯಿಂದ ಹೇಳಿದಾಗ ಕೊನೆಗೆ ಆ ಯಾವ ಐತಿ ಮಾನವಾದಂಥ ದಿತಿದೇವಿ ವಿಚಾರ ಮಾಡ್ತಾನೆ, ಇಲ್ಲ ನನ್ನ ಮಕ್ಕಳು ಹೊರಗೆ ಬಂದುಬಿಟ್ರು ಅಂತಂದ್ರೆ, ಅವ್ರನ್ನ ಹಡಿದ್ಬಿಟ್ಟೆ ಅಂತಂದ್ರೆ ಲೋಕ ಕಂಟಕರಾಗ್ತಾರೆ, ಅಪಕೀರ್ತಿ ಬರ್ತದೆ, ಜಗಳ, ದಾನ್ಲೆ, ಕೋಲಾಹಲ ಇವೆಲ್ಲ ನಡೀತಾವೆ. ಅದಕ್ಕೆಲ್ಲ ನೋಡಬೇಕು ಅಂತೇಳಿ ವಿಚಾರ ಮಾಡಿ ಆ ಗರ್ಭವನ್ನೇ ಹೊರಗೆ ಹಾಕೋದು ಬೇಡ ಅಂತೇಳಿ 1 ವರ್ಷ ಆತು, 2 ವರ್ಷ ಆತು, 20 ವರ್ಷ ಆತು, 100 ವರ್ಷದ ತನಕ ಗರ್ಭ ಹಿಡ್ಕೊಂಡಾಳ. ಹೆಂಗೆ ಹಿಡ್ಕೊಂಡಾಳ ಆಕೆ ಕೇಳ್ತಾನೆ, ನನಗೆ ಗೊತ್ತಿಲ್ಲ. 100 ವರ್ಷದ ತನಕ ಗರ್ಭವನ್ನ ಒಳಗೆ ಹಿಡಿದುಕೊಂಡಾಗ ಆಗ ಬ್ರಹ್ಮಾದಿ ದೇವತೆಗಳು ಬರ್ತಾರೆ, ಸಾಕ್ಷಾತ್ ಭಗವಂತ ಬರ್ತಾನ. ಇವ್ರು ಯಾರು ಅಂತ ತಿಳ್ಕೊಂಡು ಒಳಗಿರ್ತಕ್ಕಂಥ ಮಕ್ಕಳು ನನ್ನ ವೈಕುಂಠದ ದ್ವಾರಪಾಲಕರು ಜೇವಿಜೇರೇ ಬಂದಿದ್ದಾರೆ, ಎಲ್ಲ ಕಥೆ ಹೇಳ್ತಾರೆ. ಸಂಕಾದಿಗಳು ಬಂದಿದ್ರು ಅವ್ರ ದರ್ಶನಕ್ಕೆ ಅಂತ ಹೇಳಿ ಅವ್ರು ಬಿಡಲಿಲ್ಲ, ಆ ಶಾಪ ಕೊಟ್ಟಿದ್ದಾರೆ. ಅವ್ರು ಕೇಳ್ತಾರಂತ, 6 ಜನ್ಮದಲ್ಲಿ ನೀವು ಸಾತ್ವಿಕರಾಗಿ ಹುಟ್ಟಿ ಸಾಧನೆಯನ್ನು ಮಾಡಿಕೊಂಡು ತಿರುಗಿ ಈ ಲೋಕಕ್ಕೆ ಬರ್ತೀರೋ, ಅಥವಾ 3 ಜನ್ಮದವ್ರು ರಾಕ್ಷಸರಾಗಿ ಹುಟ್ಟಿರೋ ಅಂತ ಕೇಳ್ತಾರೆ. ಆಗ ಅವರ ಇವರಂತಾರೆ,
ಜೈ ವಿಜಯರ್ ಅಂತಾರ, ನಾವು ಲಘು ಬರ್ಬೇಕಾಯ್ತು, ಅದಕ್ಕೆ ರಾಕ್ಷಸ ಆದ್ರೂ ಚಿಂತಿಲ್ಲ, ನಾವು 3 ಜನ್ಮದೋಗಿ ಬಂದ್ಬಿಡ್ತೇವೆ ಅಂತ ಹೇಳ್ತಾರೆ. ಆಗ ಮತ್ತೆ ಪರಮಾತ್ಮನಿಗೆ ಪ್ರಾರ್ಥನಾ ಮಾಡ್ತಾರೆ, ಸ್ವಾಮಿ ಒಂದು ಅನುಗ್ರಹ ಮಾಡು, 3 ಜನ್ಮದೊಳಗೆ ನೀನೇ ನಮ್ಮನ್ನು ಸಂಹಾರ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೂ ಒಪ್ಕೋತಾರೆ. ಅವರೇ ಈಗ ಒಳಗೆ ನಿನ್ನ ಹೊಟ್ಟೆ ಒಳಗಿದ್ದಾರ ಅಂತ ಹೇಳಿದಾಗ 10 ವರ್ಷ ಒಳಗಿಟ್ಕೋತಿ ಬೈಲಿಗೆ ಹಾಕಿಬಿಡು ಅಂತ ಹೇಳ್ತಾರೆ. ಆಗ ಬೈಲಿಗೆ ಹಾಕಿದ್ದಾಳೆ. ಅವರೇ ಹಿರಣ್ಯಕಶಿಪು ಹಿರಣ್ಯಾಕ್ಷ ಅಂತ ಲೋಕಕಂಟಕರಾಗಿರ್ತಕ್ಕಂಥವ್ರು ಜಯ ವಿಜಯ ಅಂತ ಈ ಪ್ರಕಾರವಾಗಿ ಹುಟ್ಟಿದ್ದಾರೆ. ಹಿರಣ್ಯಕಶಿಪುವಿನ ಸಂಹಾರವನ್ನು, ಅವನ ಮಹಿಮೆಯನ್ನು ನಾವು ಸಪ್ತಮ ಸ್ಕಂದದಲ್ಲಿ ನೋಡ್ತಾ ಇದ್ದೇವೆ. ಈಗ ಹಿರಣ್ಯಾಕ್ಷನಾಗಿರ್ತಕ್ಕಂಥವ ಅವನು ಕೂಡ ಅನೇಕ ಲೋಕಗಳಿಗೆ ಹೋಗಿ ಅಲ್ಲೆಲ್ಲ ಲೋಕದಲ್ಲಿ ಇರ್ತಕ್ಕಂಥ ಪದಾರ್ಥಗಳನ್ನು ಎತ್ತಿಕೊಂಡು ಬಂದು ಯುದ್ಧ ಮಾಡಿ ಎಲ್ಲ ಜಗತ್ತಿನೊಳಗೆ ಅನಾಹುತ, ಅನ್ಯಾಯ, ಅತ್ಯಾಚಾರ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾನೆ. ಆಗ ದೇವಾನುದೇವತೆಗಳು ಹೋಗಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದ್ದಾರೆ. ವಿಶೇಷವಾಗಿ ಪರಮಾತ್ಮ ಅವತಾರ ಮಾಡಬೇಕು, ಅನುಗ್ರಹ ಮಾಡಬೇಕು ಅಂದ್ರೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಭಾವಿ ಬ್ರಹ್ಮರೇ ಹೇಳ್ತಾರೆ, ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕನ್. ಉನ್ನತ ಜನರು, ಉನ್ನತರು ಅಂದ್ರೆ ಯಾರು? ಬ್ರಹ್ಮದೇವರು ಬಂದು ಸ್ತೋತ್ರ ಮಾಡ್ಬೇಕ್ರಿ. ಬ್ರಹ್ಮದೇವರು ಬಂದು ಸ್ತೋತ್ರ ಮಾಡ್ತಾರೆ. ಅವರು ನೇರವಾಗಿ ನೀವು ಅವತಾರ ಮಾಡು ಅಂತ ಹೇಳೋದಲ್ಲ, ಪರಮಾತ್ಮನ ಮಹಿಮಾ ಕೊಂಡಾಡ್ತಾರವರು. ಅದರಲ್ಲಿ ಪ್ರಸಿದ್ಧವಾದಂತಹ ಶ್ಲೋಕ ಅಂದ್ರೆ ವಿಶ್ವಸ್ಯ ಸ್ಥಿತಿ ಲಯೋದ್ಭವ ಹೇತು ರಾಜ್ಯೋ ಯೋಗೇಶ್ವರೈರಪಿ ದುರತ್ಯೆ ಯೋಗ ಮಾರ್ಗ ಕ್ಷಮಂ ವಿದಾಸ್ಯತಿ ಸನೋ ಭಗವಂಸ್ತ್ರಧೀಶಃ ತ್ರಾತಾ ಅಸ್ಮದೀಯ ವಿಮುಷೇನ ಕಿಯಾನಿ ಅರ್ಥ. ನಮ್ಮ ಸ್ವಾಮಿಗಳು ಭಾರಿ ಹೇಳ್ತಿರ್ತಾರೆ, ಎಷ್ಟು ಅದರಲ್ಲಿ ಅರ್ಥ ಇದೆ. ಅತ್ಯಂತ ಜೀವೋತ್ತಮರಾಗಿರ್ತಕ್ಕಂಥ ಬ್ರಹ್ಮದೇವರು ಮಾಡಿರುವಂತಹ ಸ್ತೋತ್ರ ಅದು. ಅದಕ್ಕೆ ಹೇಳ್ತಾರೆ, ಆ ದೇವತೆಗಳಿಗೆಲ್ಲ ಹೇಳಿದ, ಇನ್ನೂ ಪರಮಾತ್ಮ ಅವತಾರ ಮಾಡ್ತಾನೆ, ಏನೂ ಕಾಳಜಿ ಮಾಡಬೇಡ್ರಿ, ದೇವರಿರೋದೇ ನಮಗಾಗಿ. ಅದಕ್ಕೆ ಹೇಳ್ತಾರೆ, ವಿಶ್ವಸ್ಯ ಸ್ಥಿತಿ ಲಯೋದ್ಭವ ಹೇತು ರಾಜ್ಯ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯವನ್ನ ಅನಾಯಾಸವಾಗಿ ಮಾಡ್ತಾ ಇದ್ದಾನೆ. ಆ ಪರಮಾತ್ಮನ ಸೃಷ್ಟಿ ಸ್ಥಿತಿ ತಿಳ್ಕೋಬೇಕು ಅಂದ್ರೆ ಯೋಗೇಶ್ವರೈರಪಿ ದುರತ್ಯ ಯೋಗ ಮಾರ್ಗ. ಬ್ರಹ್ಮ ದೇವತೆಗಳು ಪ್ರಯತ್ನ ಮಾಡಿದ್ರು ಕೂಡ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಕ್ಷೇಮ ಆದ್ರೆ ಒಂದು ವಿಶ್ವಾಸ ಏನು ಅಂದ್ರೆ, ಅವನ ಮಹಿಮಾ ತಿಳಿಲಿಲ್ಲ ಅಂದ್ರು ಒಂದು ವಿಶ್ವಾಸವನ್ನು ನೀವು ಹೊಂದ್ರಿ, ಕ್ಷೇಮಂ ವಿಧಾಸ್ಯತಿ ಸನು, ನಮಗೆ ಒಳ್ಳೇದು ಮಾಡ್ತಾನೆ ಅವ, ಕ್ಷಮ ಮಾಡ್ತಾನೆ. ಯಾಕ? ತ್ರಧೀಶಃ. ತ್ರಧೀಶ ಅಂದ್ರೆ 3 ಲೋಕಕ್ಕೆ ಒಡೆಯ, 3 ಅವಸ್ಥಾಕ್ಕೆ ಒಡೆಯ, 3 ಜೀವರಾಶಿಗಳಿಗೆ ಒಡೆಯ. ಅನೇಕ ಅರ್ಥಗಳನ್ನು ಹೇಳಿಕ್ ಬರ್ತಾ ಇದೆ. ಹೀಗೆ ಅಂತಹ ತ್ರಧೀಶನಾಗಿರ್ತಕ್ಕಂತಹ ಪರಮಾತ್ಮ ಕ್ಷಮಂ ವಿಧಾಸ್ಯತಿ. ಏನ್ರಿ ಅವ ಹೆಂಗ್ ಮಾಡ್ತಾನ ನಮ್ಮ ರಕ್ಷಣಾ? ನೀ ಅಂತ ತಲೆ ಕೆಡಿಸ್ಕೋಬೇಡ. ತ್ರಾತಾ ಅಸ್ಮದೀಯ ವಿಮರ್ಶೆನ ಕಿಯಾನೇ ಅರ್ಥ. ನಾವನ್ನ ಹೆಂಗ್ ರಕ್ಷಣೆ ಮಾಡ್ತಾನ ಅಂತ ತಿಳಿದ್ರೆ ನಮ್ಮ ಬುದ್ಧಿ ತಿಳಿತೇನದು? ತಿಳಿಲಾರದೇ ಇರ್ತಕ್ಕಂಥ ವಿಷಯ. ಆದ್ರೆ ಅವನ ಕ್ಷೇಮವನ್ನು ಮಾಡ್ತಾನ ಅನ್ನುವಂಥ ವಿಶ್ವಾಸವನ್ನು ಹೊಂದ್ರಿ ನೀವು ಅಂತ ಹೇಳಿ ಬ್ರಹ್ಮದೇವರು ಆ ದೇವತೆಗಳೆಲ್ಲ ಹೇಳಿ ಕಳಿಸಿದ್ದಾರೆ. ಹೀಗೆ ಇರುವಾಗ ಒಮ್ಮೆ ಬ್ರಹ್ಮದೇವರು ಇರುವಾಗ ಆ ಬ್ರಹ್ಮದೇವರು ಮೂಗಿನಿಂದ ಒಂದು ಸಣ್ಣ ಹಂದಿ ಬಂದಿದೆ. ಆಗ ನೋಡ್ಲಿಕ್ಕೆ ಅದು ದೊಡ್ಡ ಆನೆಯ ಶರೀರವನ್ನು ಪಡೆದಿದೆ. ಆಗ ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ, ಸಾಕ್ಷಾತ್ ಭಗವಂತ ವರಾಹ ರೂಪದಿಂದ ಬಂದಿದ್ದಾನೆ. ಅಂದರೆ 2 ವರಾಹ ಅವತಾರ ಮಾಡಿದ್ದಾರೆ, ಇಲ್ಲ ಬೇರೆ ವಿಷಯ. ಒಬ್ಬ ಹಿರಣ್ಯಾಕ್ಷಂದು ಇನ್ನೊಂದು ಸಮಯ ಆಗ್ತಾ ಇದೆ. ಆಗ ಆ ಹಿರಣ್ಯ ಆಕ್ಷನನ್ನು ವರಾಹದೇವರು ಸ್ತೋತ್ರ, ಬ್ರಹ್ಮ ದೇವತೆಗಳು ಸ್ತೋತ್ರ ಮಾಡಿದಾಗ ಭಗವಂತ ಅವನನ್ನು ಕೊಲ್ಲಿಕ್ಕೆ ಅನೇಕ ಉಪಾಯಗಳನ್ನು ಮಾಡಿ ಕೊನೆಗೆ ಅವನನ್ನು ಸಂಹಾರ ಮಾಡಿದ್ದಾರೆ. ಯಾರು ಅಂತ ವರಾಹರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಹಿರಣ್ಯಾಕ್ಷನ ಸಂಹಾರ ಮಾಡಿದ ಅಂತ ಹೇಳ್ತಾ ಇದ್ದಾರೋ, ಶ್ರವಣ ಮಾಡ್ತಾ ಇದ್ದವರು, ಅವರು ಕರ್ಮಬಂಧ ಪ್ರಮುಖತೆ, ಅವರು ಕರ್ಮಬಂಧದಿಂದ ಬಿಡುಗಡೆಯನ್ನು ಹೊಂದ್ತಾ ಇದ್ದೀರಿ ಅಂತ ವಿಷಯವನ್ನು ತಿಳಿಸಿ ಇಷ್ಟೆಲ್ಲ ಆಯಿತು. ಮುಂದೆ ಮಹತ್ವದ ವಿಷಯ ಅನ್ನುವಂಥ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ಅಲ್ಲಿ ಹೇಳುವಾಗ ನಾನು ಇನ್ನೂ ಒಂದು ಹೇಳಿಲ್ಲ, ಏನು ಅಂದರೆ 10 ಜನ ತಮ್ಮ ಅಂಗಗಳಿಂದ ಸೃಷ್ಟಿ ಮಾಡಿದಾಗ ಇನ್ನೂ ಅನೇಕ ಸೃಷ್ಟಿ ಮಾಡಿದ್ದಾನೆ. ಒಂದೇ ಏನು ಅಂದರೆ ಛಾಯಾಯಾಹ ಕರ್ದಮ ಜನ್ಮೆ, ತಮ್ಮ ನೆರಳಿನಿಂದ ಕರ್ದಮ ವಿಷಯಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಯಾವ ತನ್ನ ಬೆನ್ನಿನಿಂದ ಅಧರ್ಮವನ್ನು ಮತ್ತು ಅಧರ್ಮದಿಂದ ಪ್ರಾಪ್ತವಾದಂಥ ನರಕಾದಿಗಳನ್ನು ಸೃಷ್ಟಿ ಮಾಡಿದ್ದಾನೆ. ಹೀಗೆಲ್ಲ ಸಾಗರಗಳನ್ನು ಸೃಷ್ಟಿ ಮಾಡಿದ್ದು, ಪರ್ವತ ಸೃಷ್ಟಿ ಮಾಡಿದ್ದು ಎಲ್ಲ ತಿಳಿಸ್ತಾ ಇದ್ದಾರೆ. ಹೀಗೆ ಇರುವಾಗ ಕರ್ದಮರು ನೋಡ್ತಾ ಇದ್ದಾರೆ. ಒಂದು ದಿವಸ ಹಿಂಗೆ ಇರಬೇಕಾದ್ರೆ ಕರ್ದಮರು ತಮ್ಮ ತಂದೆಯಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರಿಗೆ ವಿಜ್ಞಾಪನೆ ಮಾಡ್ತಾರೆ. ನಾ ಏನು ಮಾಡಬೇಕು ಅಂದಾಗ, ನೀನು ಉತ್ತಮ ಪತ್ನಿ ಸಿಗಬೇಕಾದ್ರೆ ತಪಸ್ಸನ್ನು ಮಾಡಬೇಕು. ಅದಕ್ಕೆ ಶ್ರೀಮದ್ ಆಚಾರ್ಯರ ಅನೇಕ ಶ್ರೇಷ್ಠವಾದಂಥ ಮಾತುಗಳಲ್ಲಿ ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ನಿಮ್ಗೆ ಒಳ್ಳೆಯ ಸುಖ ಸಿಗಬೇಕು ಅಂದರೆ, ಒಳ್ಳೆಯ ಸುಖ ಅಂದ್ರೇನು? ಅನೇಕ ಭೌತಿಕ ಪದಾರ್ಥಗಳಿಂದ ನಮ್ಗೆ ಸುಖ ಸಿಗ್ತದೆ. ನಾವು ಇಷ್ಟೊಳಗೆ ಮುಳುಗೋರು
ನಮ್ಮ ಮನೆ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ಗಂಡ ಬೇಕು, ಸಂಪತ್ತು ಬೇಕು, ವಾಹನ ಬೇಕು, ಇದೆ ಇಷ್ಟ ನಮ್ದು ಇಷ್ಟದ ಮುಗಿದವ್ರು ನಾವು. ಅದಕ್ಕೆ ನಿಮ್ಗೆ ಅದೇ ಇರಲಿ, ಅದು ಸಾಧನಕ್ಕೆ ಉಪಯೋಗ ಬೀಳುವಂತೆ ಆಗಬೇಕು ಅಂದ್ರೆ ಯಾವತ್ ಸೇವಾ ಪರೇ ತತ್ವೇ ತಾವತ್ ಸುಖ ವಿಶೇಷ. ಸೇವೆಯನ್ನು ಮಾಡಬೇಕು, ಭಗವಂತನ ಸೇವೆ. ನೋಡ್ರಿ, ನಮ್ಮ ಗುರುವರೇಣ್ಯರು ಶ್ರೀಮದ್ ಆಚಾರ್ಯರು ಜಗದ್ಗುರುಗಳು ಜೀವೋತ್ತಮರ ಅವತಾರ ಮಾಡಬೇಕಾದ್ರೆ ಅವ್ರ ತಂದೆ ತಾಯಿಗಳು ಎಷ್ಟು ಸೇವೆ ಮಾಡಿದ್ದಾರೆ ನೋಡ್ರಿ. ಹೇಳ್ತಾರೆ, ಪೂರ್ವೇಪಿ ಕದ್ದಮ ಪರಾಶರ ಪಾಂಡು ಮುಖ್ಯ ಯತ್ಸೇವಯ ಗುಣಗಣಾಢ್ಯಮ ಪತ್ಯಮಾಪು ಸಂಪೂರ್ಣ ಸದ್ಗುಣ ತನುಂ ಕರ್ಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ಮೃಜೇಮ. ಆದ್ದರಿಂದ ತೀವ್ರೈ ಪಯೋವೃತ ಮುಖೈ, ಪಯೋವೃತ ಅಂತ ಮಾಡಿದಾಗ ಇಂತಹ ಶ್ರೇಷ್ಠ ಅಂತ ಜೀವೋತ್ತಮರಾದಂಥ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವತಾರ ಮಾಡಿದ್ದಾರೆ. ಆದ್ದರಿಂದ ನೀನು ಸೇವೆಯನ್ನು ಮಾಡು ಅಂತ ಹೇಳಿದ್ದಾರೆ ಬ್ರಹ್ಮದೇವರು. ಹಿಂಗೆ ಸೇವಾ ಮಾಡ್ಯಾರಿ, ನಾವು ಮಾಡ್ತಿರ್ತೇವೆ. ಅದಕ್ಕೆ ಸೇವಾ ಮಾಡೋರು ಕಡಿಮೆನೇ. ನಮ್ಮ ಸೋಮವಾರಲ್ಲಿ ನೋಡ್ತಾ ಇದ್ವಿ, ಹಿಂದಕ್ಕೆಲ್ಲ ಏನು ಜನ ಸೇವಾ ಮಾಡ್ತಿದ್ರು 3 ದಿವಸ 7 ದಿವಸ. ಯಾಕಂದ್ರೆ ಅಲ್ಲಿ ನಿಜ ಕಾಮಧೇನುಗಳು ಕೂತ್ಬಿಟ್ಟ. ಅದಕ್ಕೆ ಬರೇ ಕಾಮಧೇನು ಅಂತ ಹೇಳಿದ್ರೆ ಸಾಕಾಗ್ತಿತ್ರಿ. ನಿಜ ಕಾಮದ ನಿಜ ಅಂತ ಯಾಕೆ ವಿಶೇಷಣ ಕೊಟ್ಟರು ಅಂದರೆ ನನಗೆ ಹಿಂಗೆ ಅನ್ನಿಸ್ತದೆ, ಆ ಕಾಮಧೇನು ಸ್ವರ್ಗಲೋಕದ ಅದ. ನಾವೇನು ಸ್ವರ್ಗಲೋಕಕ್ಕೆ ಹೋಗಂಗಿಲ್ಲ, ಅದನ್ನ ಪಡೆಯೋಂಗಿಲ್ಲ. ಆದ್ದರಿಂದ ನಮಗೆ ಅನಿಷ್ಟ ನಿವೃತ್ತಿಪೂರ್ವಕ ಇಷ್ಟ ಪ್ರಾಪ್ತಿ ಆಗಬೇಕಾದ್ರೆ ಕಾಮಧೇನು ಬೇಕು ಅಂತ ಹೇಳಿ ತಿಳಿದುಕೊಂಡು ಪರಮಾತ್ಮ ನಮ್ಮ ಗುರುವರೇಣ್ಯರನ್ನ ನಿಜ ಕೊಟ್ಟಿದ್ದಾರೆ, ನಮ್ಮ ಕಾಮಧೇನು ಇವು. ಆದ್ದರಿಂದ ಸೇವಾ ಮಾಡ್ರಿ ಅಂತ ಈ ಪ್ರಕಾರ ಹೇಳ್ತಾರೆ. ಪ್ರಸಂಗವಶಾತ್ ಅವ್ರ ಬಗ್ಗೆ ಒಂದು ಮಾತು ಹೇಳಿ ಹೋಗ್ತಾ ಇದ್ದೇನೆ. ಸತ್ಯಬೋಧ ವಿಜಯದಲ್ಲಿ ನಮ್ಮ ಪೂಜ್ಯ ಮಳಿಗೆ ಆಚಾರ್ಯ ಭಾಳ ಹೇಳ್ತಿದ್ರು. ನಮ್ಮ 60 ವರ್ಷ ಶಾಂತಿ ಆದಾಗೂ ಹೇಳಿದ್ರು, ನಾವು ಮಾನವೀಯಾಚಾರ್ಯ ಇದ್ವಿ. ಒಂದು ಮಾತು ಹೇಳ್ತಾರೆ ವಿಜಯಕಾರರು, ಯಾಮೂತ್ರ ಫಲೇಚ್ಛಾತೆ ಯದಿ ಮಾನವ ಸಾದರಂ ಅಮಾಯೆಯ ಸತ್ಯಬೋಧ ಪದಾಭ್ಯಂ ಭಜ ಸರ್ವದಾ. ಸತ್ಯಬೋಧ ವಿಜಯಕಾರ ಹೇಳುವಂಥ ಮಾತು. ಇಹದಲ್ಲಿ ಅಮೂತ್ರದಲ್ಲಿ ನಿನಗೆ ಸುಖ ಸಿಗಬೇಕು ಅಂತಿದ್ದರೆ ಅಮಾಯ ನಿಷ್ಕಪಟ ವೃತ್ತಿಯಿಂದ ಸತ್ಯಬೋಧ ಸ್ವಾಮಿಗಳ ಸೇವಾ ಮಾಡು, ನಿನಗೆ ಅವ್ರು ಕೊಡ್ತಾರಂತ. ಅಷ್ಟು ವಿಶ್ವಾಸ. ನಮ್ಗೆ 60 ವರ್ಷ ಶಾಂತಿ ಆದಾಗ 1000 ಮಂದಿ ಊಟ ಆಯ್ತು, 2 ಸ್ವಾಮಿಗಳ ಪೂಜೆ ಆಯ್ತು, ಎಲ್ಲ ಆದಮೇಲೆ ಮಳೆಗೆ ಆಚಾರ ಕಡೇ ದಿವಸದ ಊಟ ನಮ್ಮಲ್ಲೇ ಬಂದು ನಮಗೆ ಪರಮಾನುಗ್ರಹ ಮಾಡಿದ್ದಾರೆ. ಊಟ ಎಲ್ಲ ಮಾಡಿ ಹೊರಗೆ ಬಂದರು. ನಾನು ನಮಸ್ಕಾರ ಮಾಡಿದೆ, ಇವರು ಬಂದರು ಮಾನವೀಯಾಚಾರ. ಇನ್ನೊಂದು ವಿಷಯ ಏನು ಅಂದರೆ, ಸಮಗ್ರ ಊಟದ ಜವಾಬ್ದಾರಿ ಮಾನವೀಯಾಚಾರ ತೊಗೊಂಡು ಮಾಡ್ಯಾರ. ನಾನೆಲ್ಲಿ ಹೋಗಿಲ್ಲ. ಉತ್ತರಾದ ಮಠದಾಗ ಏನು ಅಡುಗೆ ಮಾಡ್ಯಾರ, ಏನು ಮಾಡಿ ತಂದಾರ, ರಾತ್ರಿ ಹೋಗಿ ರಾಮದೇವ್ರ ಗುಡಿ ಹೋಗಿ ಭಾಳ ಉಪಕಾರ ಮಾಡ್ಯಾರ. ಸ್ಮರಣೆ ಮಾಡ್ಬೇಕು ಅವ್ರನ್ನ. ಆ ರೀತಿಯಿಂದ ಮಾಡಿದಾಗ ಅವಾಗ ನಾಂದೆ, ಇಲ್ರಿ ಆಚಾರ ಎಲ್ಲ ಇವರ ಮಾಡ್ಯಾರ ಅಂತ. ಇಬ್ರು ಸೌಣರು ಅವ್ರು ಅಂತೇಳಿ ಇಷ್ಟೋ ಕೇಳಿದ್ರು ಕಡೆಗೆ. ನಿಷ್ಕಪಟ ವೃತ್ತಿಯಿಂದ ಸೇವಾ ಮಾಡಿದ ಫಲ ಇದು ಅಂತ ಹೇಳಿದ್ರು. ಅಷ್ಟು ಸತ್ಯಬೋಧ ಸ್ವಾಮಿಗಳು ಕಾಮಧೇನು ಆಗಿದ್ದಾರೆ. ಹಾಗೆ ಸೇವಾ ಮಾಡಿರಿ ಅಂತ ಹೇಳಿದ್ದಾರೆ. ಕರ್ದಮ ಋಷಿಗಳು ಸೇವೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅದ್ಭುತವಾದಂಥ ತಪಶ್ಚರ್ಯವನ್ನು ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ವರ್ಣನ ಮಾಡಿದ್ದಾರೆ. ಆಗ ಸಾಕ್ಷಾತ್ ಪರಮಾತ್ಮ ಬಂದಿದ್ದಾನೆ. ಪರಮಾತ್ಮ ಬಂದು ಇವರು ಮಾಡಿರ್ತಕ್ಕಂಥ ಸೇವೆಯನ್ನು ನೋಡಿ ಆನಂದವಾಗಿದೆ. ಆನಂದ ಬಾಷ್ಪಗಳನ್ನು ಸುರಿಸಿದ್ದಾನೆ. ಅದೇ ಬಿಂದು ಸರೋವರ ಅಂತ ಕಾಣ್ತಾ ಇದ್ದೇವೆ. ನಮ್ಮ ಸ್ವಾಮಿಗಳು ಹೇಳ್ತಿರ್ತಾರೆ, ಹೆಂಗೆ ಸೇವಾ ಮಾಡಬೇಕು ಅಂದರೆ ಸಾಕ್ಷಾತ್ ಗುರುದೇವತೆಗಳು ಬಂದು ನಮ್ಮ ಸೇವೆಗೆ ಸಂತುಷ್ಟರಾಗಿ ಕಣ್ಣೀರು ಆನಂದ ಬಾಷ್ಪಗಳನ್ನು ಸುರಿಸ್ಬೇಕು, ಅಂದ್ರೆ ನಾವು ಸೇವಾ ಮಾಡಿದ್ದಕ್ಕೆ ಫಲ. ಹಾಗೆ ಆ ಉತ್ತಮ ಅಧಿಕಾರಿಗಳಿಗೆ ಸಾಧ್ಯ ಇದು, ನಮ್ಮಂಥವ್ರಿಗೆ ಹೆಂಗೆ ಸಾಧ್ಯ ಆಗಲಿ? ಅತ್ಯಲ್ಪರು ನಾವು ತಡ್ಕೊಡಾಚಾರ ಹೇಳ್ತಿರ್ತಾರೆ, ಆಗಲಿಲ್ಲ ಅಲ್ಪರು ಅಂತ ಬೇರೆಯವ್ರು ಹೇಳಿದ್ರೆ ನಮ್ಗೆ ದುಃಖ ಇಲ್ರಿ. ಮಕ್ಕಳ ಅಂತಿರ್ತಾರೆ, ಏನಪ್ಪ ಏನಪ್ಪ ಅಲ್ಪ ಅಲ್ಪ ಅಂತಿರ್ತಾರೆ, ನೀ ಅಲ್ಪಿದ್ದಿ ಅಂತ ಹೇಳ್ತಿರ್ತಾರೆ ಅಂತ ಹೇಳ್ತಿರ್ತಾರೆ. ಹಾಗೆ ಆ ಭಗವಂತ ಅಷ್ಟು ಪ್ರಸನ್ನನಾಗುವಂತೆ ಆನಂದ ಬಾಷ್ಪಗಳನ್ನು ರೊಕ್ಕ ಕೊಟ್ಟದ್ದಲ್ಲ, ತಾನು ಆನಂದ ಪಟ್ಟು ಮೊಮ್ಮಗನ ಮೇಲೆ ಸಾಕ್ಷಾತ್ ಬ್ರಹ್ಮದೇವರು ಮಗ, ಸಾಮಾನ್ಯರವರು ಕರ್ದಮರು ಅಂತಹ ಆ ಕರ್ದಮರು ವಿಶೇಷವಾಗಿ ಸೇವಾ ಮಾಡಿದ್ದಾರೆ. ಅಲ್ಲೇ ಆ ಯಾವ ನದಿ ಆ ಸರೋವರ, ಅದು ಬಿಂದು ಸರೋವರ ಅಂತ ಈ ಪ್ರಕಾರ ಆಗಿದೆ. ಆಗ ಹೇಳ್ತಾರೆ, ಇಲ್ಲ ನನಗೆ ಈಗ ಸ್ವಲ್ಪ ಹೊತ್ತಿನೊಳಗೆ ನನ್ನ ಮೊಮ್ಮಗ ಅಂದರೆ ಸಾಕ್ಷಾತ್ ಯಾವ ಸ್ವಯಂಭೂಮನು ತನ್ನ ಹೆಂಡತಿ ಮಗಳಿಂದ ಕೂಡಿ ಬರ್ತಾಳೆ, ಆ ಮಗಳಾಗಿರ್ತಕ್ಕಂಥ ದೇವಹೂತಿಯನ್ನು ನೀವು ಲಗ್ನ ಮಾಡ್ಕೋ, ಉತ್ತಮಳಾಗಿರ್ತಕ್ಕಂಥ ಕನ್ಯೆ ಅಂತ ಭಗವಂತನು ಹೇಳ್ತಾರೆ. ಮುಂದೆ ಬ್ರಹ್ಮದೇವರು ಹೇಳ್ತಾರೆ. ಆ ರೀತಿಯಿಂದ ಆ ರಾಜ ಬಂಗಾರ ರಥದೊಳಗೆ ಏನು ರಾಜ ಅವ, ಇಡೀ ಸಪ್ತದ್ವೀಪಾಧಿಪತಿ ಅಂತ ಸ್ವಯಂಭೂಮನು ಆದಿರಾಜ, ಸಾಕ್ಷಾತ್ ಬ್ರಹ್ಮದೇವ್ರ ಮಗ ಕೇಳ್ತೀರಾ? ಅಂಥವ್ರು ನಾವು ಬರೀ ಶ್ರೀಪಾದ ಪುತ್ರರು ಪೌತ್ರರು ಅಥವಾ ರೋಷದ ಬಂದವರು ಅಂತ ಹಾರಾಡ್ತೀವಿ. ಇನ್ನು ಬ್ರಹ್ಮದೇವರು ಜಗದ್ಗುರುಗಳ ಮಗ ಕೇಳ್ತೀರಾ? ಆದಿರಾಜ ಬಂದಿದ್ದಾನೆ, ನೋಡ್ತಾ ಇದ್ದಾನೆ, ಮಾತುಕತೆ ಮಾಡಿದ್ದಾರೆ.
ಬ್ರಹ್ಮದೇವರ ಮಾತಿನ ಪ್ರಕಾರವಾಗಿ ನನ್ನ ಮಗಳನ್ನು ಕರ್ಕೊಂಡು ಬಂದಿದ್ದೇನೆ, ತಾವು ದಯಮಾಡಿ ಸ್ವೀಕಾರ ಮಾಡಿ ಅನುಗ್ರಹ ಮಾಡಬೇಕು ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ, ನಾನು ತಯಾರಿದ್ದೇನೆ, ನಿಮ್ಮ ಮಗಳು ತಯಾರಿದ್ದಾರಲ್ಲ ಕೇಳ್ರಿ, ಯಾಕಂದ್ರೆ ನೀವು ಆದಿರಾಜ, ನಂದು ನೋಡ್ರಿ, ನನ್ನ ಗುಡಿಸ್ಲು ನೋಡ್ರಿ, ನನ್ನ ವ್ಯವಸ್ಥೆ ನೋಡ್ರಿ, ನನ್ನ ಗಡ್ಡ ನೋಡ್ರಿ, ನಾನು ತಪಸ್ವಿ, ಜಟಾಭಿಸ್ತಾಪಸ ಅಂತ ಹೇಳ್ತಾರೆ. ಅಂದ್ರೆ ಗಡ್ಡ ಬಿಟ್ಕೊಂಡವ್ ನಾನು, ನಮ್ಮನ್ನ ಏನು ಮಾಡ್ತಾರೆ ಮಾಡ್ಕೊಂಡು ರಾಜ್ಕುಮಾರಿ ಆಕಿ ಅಂದಾಗ ಆಕಿ ಇವನನ್ನೇ ಮಾಡ್ಕೋತೇನೆ ಅಂತ ಹೇಳಿ ಮಾಡಿದ್ದಾಳೆ. ಹೆಂಗೆ ಸೇವಾ ಮಾಡಿದ್ಲು ಅಂದರೆ ಹೇಳ್ತಾರೆ, ಶಬ್ದಗಳಿಲ್ಲ. ಪಿತೃಭ್ಯಾಂ ಪ್ರಸ್ಥಿತೆ ಸಾಧ್ವಿ ಪತಿಂ ಇಂಗಿತ ಕೋವಿದ ನಿತ್ಯಂ ಪರ್ಯಚರ ಪ್ರೀತ್ಯ ಭವಾನಿ ವಭವಂ ಪ್ರಭುಂ. ಶುಕಾಚಾರ್ಯ ಹೇಳ್ತಾರೆ, ಹೆಂಗೆ ಸೇವಾ ಮಾಡಿದ್ಲು ಅಂದರೆ ನಿತ್ಯದಲ್ಲಿಯೂ ಭವಾನಿ ಪಾರ್ವತೀ ದೇವಿ ಮಹಾರುದ್ರದೇವರ ದೇವೋತ್ತಮರಾದಂಥ ಮಹಾರುದ್ರದೇವರ ಸೇವಾ ಹೆಂಗೆ ಮಾಡಬೇಕು ಅಷ್ಟು ಭಕ್ತಿಯಿಂದ ಮಾಡಿದ್ದ. ಅಷ್ಟು ಪತಿವ್ರತ ಹಾಗೆ ತಂದೆ ತಾಯಿ ಹೋದ್ಮೇಲೆ ಸಬ್ದಿಸಿದ್ರು ಪಾಪ ಸಣ್ಣವರಿಗೆ ಅಂತ, ಮುಂದೆ ಹೋಗ್ಬಿಟ್ರು ಅವರು. ಹೋದ್ಮೇಲೆ ಪಾಳಿ ಬಂತು ಮಾಡಿದ್ದಾಳೆ. ಹೆಂಗೆ ಮಾಡಿದ್ಲು ಮತ್ತೆ ಹೇಳ್ತಾರೆ, ವಿಶ್ರಂಭೇಣ ಆತ್ಮಶೌಚೇನ ಗೌರವೇಣ ದಮೇನ ಚ ವಾಚಾ ಮಧುರಯಾ ಪ್ರಭೋ. ಅದಕ್ಕೆ ಹೇಳ್ತಾರೆ, ವಿಶ್ರಂಭೇಣ ಬಹಳ ವಿಶ್ವಾಸಪೂರ್ವಕವಾಗಿ ಗಂಡನ ಸೇವೆ ಮಾಡಿದ್ಲು, ಮತ್ತು ಆತ್ಮಶೌಚೇನ ಬಹಳ ಮಹತ್ವದ ವಿಶೇಷಣ. ಈಗ ನೋಡಿ, ನಾಳಿಂದ ವೃತ್ತ ಶುರು ಆಗ್ತದೆ. ಪಾಪ ಗಂಡ ಮಾಡ್ತಾನ, ಹೆಂಡತಿ ಮಾಡ್ತಿರೋದಿಲ್ಲ, ಅದು ಯಾರನ್ನೂ ನಿಂದ ಮಾಡ್ತಾ ಇಲ್ಲ, ವಸ್ತುಸ್ಥಿತಿ ಹೇಳ್ತೇನೆ. ಆದರೆ ಧಾರ್ಮಿಕರು ಪಾಪ ಅಡಿಗೆ ಮಾಡಿ ಸ್ವಲ್ಪ ತೋತಿರ್ತಾರೆ, ಸಾರಿಗೆ ತೊಗೊಂಡು ಅಡಿಗೆ ಮಾಡ್ತಾ ಅಂದಿರ್ತಾರೆ. ಅದು ಸರ್ವತಾ ದೇವ್ರ ನೈವೇದ್ಯಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಸ್ವಾಮಿಗಳು ಒಂದು ನೇಮ ಅದ ರೀ, ಸುಧಾ ಪಾಠ ಮಾಡ್ತಕ್ಕಂಥವ್ರು ಮಾಡ್ಕೊಳ್ಳಿ, ಆದರೆ ರಾಮದೇವ್ರ ಸೇವೆ ಮಾಡಬೇಕು. ರಾಮದೇವ್ರ ನೀರು ಉಪಯೋಗಿಸ್ಬೇಕು ಅಂದ್ರೆ ಅವ್ರು ವೃತ ಮಾಡಲೇಬೇಕು. ವೃತ ನಮ್ಗೆ ಅನಾನುಕೂಲ ಆಗ್ತದೆ, ಭಾಳ ತಡೆಯೋದಿಲ್ಲ, ಪಿತ್ತ ಆಗ್ತದೆ, ತೊಂದರೆ ಅದ, ಬಿಡು, ಸುಧಾ ಪಾಠಕ್ಕೆ. ರಾಮದೇವ್ರ ಸೇವೆ ಮಾಡಬೇಕು, ನೀರು ತರಬೇಕು ಅಂದ್ರೆ ವೃತ ಮಾಡಲೇಬೇಕು, ಆತ್ಮಶೌಚ ಬೇಕೇ ಬೇಕು. ಅದಕ್ಕೆ ಹೇಳ್ತಾರೆ ಆತ್ಮಶೌಚೇನ. ಅದಕ್ಕೆ ಮೊದಲು ನಾವು ಪರಿಶುದ್ಧರಾಗಿ ಹೆಂಡತಿ ಅಡಿಗೆ ಮಾಡಿ ತಂದಿಟ್ರೆ ಅದನ್ನು ಮುಂದೆ ನೈವೇದ್ಯ ಮಾಡ್ಲಿಕ್ಕೆ ಬರ್ತದೆ. ಬರೀ ನೀರು ಗೌರ್ ನಾವು ಅದ ಶುದ್ಧಿ ಬೇಕು ಅಂದರೆ ಸ್ತ್ರೀಯರಿಂದ ಶುದ್ಧಿ ಬೇಕಾಗ್ತದೆ. ಅದಕ್ಕೆ ಹೇಳ್ತಾಳೆ, ಆಕೆ ಸಣ್ಣ ಚಿಕ್ಕ ಹುಡುಗಿ ಆತ್ಮಶೌಚೇನ ಗೌರವೇಣ ದಮೇನ ಚ, ಗೌರವದಿಂದ ಮಾಡಿದ್ಲು, ದಮ ಇಂದ್ರಿಯ ನಿಗ್ರಹ ಮಾಡ್ಕೊಂಡು ಮಾಡಿದ್ಲು. ಮತ್ತು ಹೆಂಗೆ ಮಾಡಿದ್ಲು ಅಂದರೆ ವಾಚಾ ಮಧುರಯ ಪ್ರಭು, ಒಳ್ಳೆ ಅತ್ಯುತ್ತಮ ಅಂತ ನುಡಿದರೆ ಮುತ್ತಿನ ಹಾರದಂತ ಇರಬೇಕು ಅಂತ ಹೇಳ್ತಾರೆ ನಮ್ಮವರೇ. ಅಂತ ಮಾತುಗಳನ್ನ ಹೇಳಿದ್ರು. ಅತ್ಯಂತ ಮೃದುವಾಗಿರ್ತಕ್ಕಂಥ ಮಾತುಗಳನ್ನ ಹೇಳಿದ್ದಾಳೆ. ಆಗ ಅವರು ನೋಡಿದ್ರು, ಇನ್ನೂ ಬಹಳ ಹೇಳ್ತಾರೆ, ಸಮಯ ಮತ್ತು ಮುಗಿಲಿಕ್ಕೆ ಬರ್ತಾ ಇದೆ. ಆಗ ಅಷ್ಟು ಭಕ್ತಿಯಿಂದ ಹೇಳ್ತಾರೆ, ವಿಸೃಜ್ಯ ಕಾಮಂ ದಂಭಂ ಚ ದ್ವೇಷಂ ಲೋಭಂ ಅಗಂ ತಥಾ ಅಪ್ರಮತ್ಯೋದ್ಯತ ನಿತ್ಯಂ ತೇಜೀಯಸಾಂ ಅತೋಷಯತ. ಹೇಳ್ತಾರೆ, ತೇಜೀಯಸಾಂ ಅತೋಷಯತ, ಇದು ಮುಖ್ಯ ಕರ್ತವ್ಯ. ಹೆಂಗ ಕರ್ದಮರು ತಪಸ್ ಮಾಡಿ ಪರಮಾತ್ಮನನ್ನ ಪ್ರೀತಿಪಡಿಸಿದ್ರು, ಹಂಗ ದೇವಹೂತಿ ತನ್ನ ಪತಿ ಸೇವೆಯನ್ನು ಮಾಡಿ ಪತಿಯನ್ನು ಸಂತೋಷಪಡಿಸಿದ್ದಾರೆ. ಪತ್ಯಂತರ್ಗತ ಪರಮಾತ್ಮನ ಉಪಾಸನೆ ಸ್ತ್ರೀಯರಿಗೆ ಶಾಲಿಗ್ರಾಮ ಇಟ್ಕೊಂಡು ಪೂಜಾ ಮಾಡೋದು ಅದೆಲ್ಲ ಇಲ್ಲ. ಆದ್ದರಿಂದ ದಾಸರಾಯರು ಹೇಳ್ತಾರೆ, ಏನು ದೇವ್ರ ಪಾರ್ಸಲಿಟಿ ಇರಪ್ಪ ಅಂತಾರೋ. ಎಷ್ಟು ವಿಚಿತ್ರ ಅಂದರೆ, ಹೆಣ್ಮಕ್ಳಿಗೆ ಹೆಚ್ಚಿನ ನಿರ್ಬಂಧಗಳಿಲ್ಲ, ಗಂಡ ಮಾಡಿರ್ತಕ್ಕಂಥ ಅರ್ಧ ಪುಣ್ಯ ಅವ್ರಿಗೆ ಹೋಗ್ತಾ, ಅವ್ರ ಪಾಪ ನಮಗೆ ಅರ್ಧ ಬರ್ತದೆ. ಇವ್ರು ಖಾಲಿ ಇವ ಸುಮ್ಮನೆ ಮುಂಜಾನೆಯಿಂದ ಒದ್ದಾಡೋದು ಅಷ್ಟೇ ಅವನಿಗೆ, ಇದೇ ದೊಡ್ಡ ಪಾರ್ಸಲಿಟಿ ಮಾಡೋದು ದೇವರು ಅಂತ ದಾಸರಾಯರು ಹೇಳ್ತಾರೆ. ಆದ್ದರಿಂದ ಅಷ್ಟು ಅದ್ಭುತವಾಗಿ ಪತಿಯ ಸೇವೆಯನ್ನು ಮಾಡಿದ್ದಾಳೆ. ಯಾವುದೇ ಕಾಮನ ಇಲ್ಲ, ಡಂಭ ಇಲ್ಲ. ಡಂಭ ಅಂದರೆ ಟಿಪ್ಪಣಿಕಾರ ಬರೀತಾರೆ, ಇಲ್ಲೇ ಇದ್ದದ್ದನ್ನು ಮಹತ್ವ ಪ್ರದರ್ಶನ, ಇಲ್ಲೇ ಇರ್ತಕ್ಕಂಥ ಪ್ರದರ್ಶನ ಮಾಡೋದು ಯಾವುದೂ ಮಾಡಲಿಲ್ಲ. ನಾಚಿಕೆ ಇಲ್ಲ. ಮತ್ತು ಅಂದ್ರೆ ಏನಪ್ಪ ಹಿಂಗೆ ಮಾಡ್ಬೇಕಲ್ಲ, ಇವ್ ನೋಡಿದ್ರೆ ಗಡ್ಡ ಬಿಟ್ಟಾನ, ಬರೇ ಪಾಠ ಪ್ರವಚನ ಮಾಡ್ಕೋತ ಕೂರ್ತಾನೆ. ಎಷ್ಟೋ ವರ್ಷದ ಇದೇ ವಿಷಯದೊಳಗೆ ಇನ್ನೂ ಒಂದು ನೆನಪಾಗ್ತದೆ, ಹೇಳ್ತೇನೆ. ಒಬ್ಬರ ಚರಿತ್ರೆಯಲ್ಲಿ ಕೇಳ್ತೇವೆ ನಾವು, ಅವ್ರ ಯದ್ಯಪಿ ಬೇರೆ ಅದ್ವೈತಿಗಳು ಇರ್ಬೋದು, ಅದ್ವೈತಿಗಳಲ್ಲಿ ಒಬ್ಬರು ವಾಚಸ್ಪತಿ ಮಿಶ್ರಾ ಅಂತ ಆಗಿದ್ದ, ಅವರೂ ಕೂಡ ಹಾಗೆ ಸಿದ್ಧಾಂತ ಅದು ಇರಲಿ ಸೇವಾ ಮಾಡಿದ್ದು ಹೇಳ್ತೇನೆ. ಎಷ್ಟೋ ವರ್ಷ ತಮ್ಮ ಪತ್ನಿ ಕಡೆ ನೋಡಿಲ್ಲ, ಅಷ್ಟು ಗ್ರಂಥಗಳಿಗೆ ಹಂಗೆ ನಮ್ಮಲ್ಲಿ ಟೀಕಾಕೃತ್ಪಾದರಾಗಿದ್ದಾರೆ, ಹಂಗೆ ಅವ್ರ ಗ್ರಂಥಗಳಿಗೆ ಟೀಕೆಯನ್ನು ಬರೆದಿದ್ದಾರೆ. ಆಗ ಏನು ಮಾಡಬೇಕು ಅಂತ ವಿಚಾರ ಮಾಡಿದ್ರು. ಒಂದು ದಿವಸ ಅಷ್ಟೊತ್ತಿಗೆ ಅವರು ಯೌವನ ಹೋಗ್ಬಿಟ್ಟಿತ್ತು, ಏನು ಮಾಡಬೇಕು, ನಿನ್ನ ಹೆಸರು ಅಜರಾಮರವಾಗಿ ಉಳಿಬೇಕು ಅಂತ ಹೇಳಿ ತಿಳಿದುಕೊಂಡು ತಮ್ಮ ಗ್ರಂಥಗಳಿಗೆಲ್ಲ ಭಾಮಿನಿ 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 ಭಾಮತಿ 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 ಕಾರೈ ಉಚ್ಯತೆ ಅಂತ ಟೀಕಾಕೃತ್ಪಾದ ಹೇಳ್ತಾರೆ. ಅಷ್ಟು ಸೇವೆಯನ್ನು ಮಾಡಿದ್ದಾಳೆ. ಇಂತಿಂಥ ಜನ ಇದ್ದಾರೆ. ಆಗ
ಭಾಳ ಸಂತೋಷ ಆಯಿತು. ಆಗ ಒಂದು ದಿವಸ ನೋಡ್ತಾರೆ ಇವಳ ದೇಹ ಕಟಿಗೆ ಹಂಗೆ ಸ್ವರ್ಗ ಹೋಗ್ಬಿಟ್ಟ. ರಾಜ್ಕುಮಾರಿ 4 ಗಂಟೆ 5 ಗಂಟೆ ಕೂಟ ಮಾಡಿದ ಬಿಟ್ಟರೆ ಬಿಟ್ಟ. ಏನು ಪಾಪಕ್ಕೆ ಇವು ಮಾಡೋದು ಆಕೆ ಮಾಡುವಂಗಿಲ್ಲ. ಒದ್ದಾಡಿ ಹೋಗ್ಬಿಟ್ರು ಪಾಪ ಚಿಕ್ಕ ಹುಡುಗಿ. ಆಗ ಏನು ಮಾಡಬೇಕು ಅಂತ ಹೇಳಿ ತಿಳಿದುಕೊಂಡು ಕೊನೆಗೆ ಅಂತಾನೆ, ಇಲ್ಲ ನೀ ಮಾಡಿದ್ದೀನಿ, ನಿನ್ಗೇನು ಕಾಮನಾದ ಹೇಳು, ನಿನ್ನ ಸೇವೆಯಿಂದ ನಾನು ಸಂತುಷ್ಟನಾಗಿದ್ದೇನೆ. ಇದು ಬಾಯಿ ಬರ್ಬೇಕು ನೋಡ್ರಿ, ಹೆಂಗೆ ದೇವ್ರ ಬಾಯಿಗೆ ಬಂತು ಹಂಗೆ ಗಂಡನ ಬಾಯಿಂದ ಬಂತು. ಏನು ಬೇಕು ಕೇಳ ಅಂದಾಗ ಏನೂ ಬೇಡ, ನನ್ನ ಕರ್ತವ್ಯನ ಮಾಡಿ ನಾ ಏನು ಹೆಚ್ಚಿನ ಮಾಡೀನಿ ಅಂತ ಹೇಳತ್ತಿ. ಆಗ ಇವರಂತಾರೆ ಇಲ್ಲ ಪ್ರಾರಬ್ಧ ಕರ್ಮನೂ ಇತ್ತು ಅಂತ ಶ್ರೀಮದಾಚಾರ್ಯ ಸೇರಿಸ್ತಾರೆ. ಅದೇ ರೀತಿಯಾಗಿ ತಮ್ಮ ದಿವ್ಯವಾದಂಥ ತಪಸ್ಸು ಯೋಗಿಗಳಂದ್ರೇನು, ಯೋಗಾತಿ ಲಬ್ಧಾತಿಶಯಂ ಜ್ಞಾನಂ ಯೋಗಿ ಜ್ಞಾನಂ. ಅಪೇಕ್ಷೆ ಮಾಡಿಬಿಟ್ರೆ ಸಾಕು, ಸಂಕಲ್ಪ ಮಾಡಿಬಿಟ್ರೆ ಸಾಕು, ಒಂದು ವಿಮಾನ ಬರಬೇಕು ಅಂತ ಹೇಳ್ಬಿಟ್ಟು ಒಂದು ವಿಮಾನ ಬಂತು. ಎಷ್ಟು ಅಂತಸ್ತಿದ್ದು ಅಂಥವರೆಗೆ ಇವತ್ತಿನವರೆಗೆ ಯಾವುದೂ ವಿಮಾನ ನಿರ್ಮಾಣ ಆಗಿಲ್ಲ. 9 ಅಂತಸ್ತಿನ ವಿಮಾನ, 9 ಕಂಪಾರ್ಟ್ಮೆಂಟ್ ಇದ್ದ ಮೇಲೆ ಅಂತಹ ವಿಮಾನವನ್ನು ನಿರ್ಮಾಣ ಮಾಡಿದ್ದಾರೆ. ಬಂದು ನಿಂತದ ಕ್ಷಣದೊಳಗೆ ತಪಸ್ಸಿನಿಂದ ಬರುವಂಥದ್ದು ವಿಷಯ. ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ಹೇಳಬೇಕಾದ್ರೆ ಹೇಳ್ತಾರೆ, ಓಂ ಪುರುಷಾರ್ಥೋತ ಶಬ್ದಾತಿಥಿ ಬಾದರಾಯಣ ಓಂ ಹೇಳ್ತಾರೆ. ಎಂ ಕಾಮಂ ಕಾಮಯತೆ ಕಾಂತಾಂ ಲಭತೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಜ್ಞಾನೇನ ಇವ ಸರ್ವೇ ಕಾಮಾಹ ಸಂಪದ್ಯಂತೆ. ಏನು ಶ್ರೀಮದಾಚಾರ್ಯ ವಾಕ್ಯ, ಜ್ಞಾನದಿಂದ ಬೇಕಾದ ಸಿಗ್ತದೆ. ಆದ್ದರಿಂದ ಜ್ಞಾನವನ್ನು ಸಂಪಾದನೆ ಮಾಡಿರಿ ಅಂತ. ನಮಗದ್ರ ಮಹಿಮಾ ಗೊತ್ತಿಲ್ಲ ನೋಡ್ರಿ. ರಾಯರಲ್ಲಿ ಬಂದು 1000 ಜನ ತಲೆ ಹೊಡ್ಕೋತಾರೆ, ಟೀಕಾಕೃಪಾರಲ್ಲಿ ಹೋಗ್ತಾರೆ. ನಾನು ನೋಡ್ರಿ ಆರಾಧನೆ ಬಂತು, ಎಲ್ಲೋ ಮಲ್ಕೋತಾರೆ, ಎಲ್ಲೋ ತಿಂತಾರೆ. ಯಾಕೆ ಅಂತಹ ತಪಸ್ಸನ್ನು ಪಡೆದಿದ್ದ ಜ್ಞಾನಿಗಳು. ಅವರ ಅನುಗ್ರಹ ಆದರೆ ಈ ಮನೆ ಒಲೆದರೆ ಅವನೇ ಭಾಗ್ಯವಂತ, ಧರೆಯೊಳಗೆ ಮುಕ್ತಿ ಯೋಗ್ಯನೆನಿಸುವನಂತ ವಿಜಯದಾಸರು ಹೇಳಬೇಕಾದ್ರೆ ಅಷ್ಟು ಜ್ಞಾನವನ್ನು ಪಡೆದಿರ್ತಕ್ಕಂಥ ಮಹನೀಯ. ಜ್ಞಾನಕ್ಕೆ ಬಹಳ ಮಹತ್ವ ಇದೆ, ಅದ್ರ ಜೊತೆಗೆ ಬೇರೆನೂ ಇರಬೇಕು. ಮತ್ತೆ ಬೇರೆ ಜ್ಞಾನ ಒಂದೇ ಇದ್ರೆ ಆಗೋದಿಲ್ಲ. ನನ್ನ ಪ್ರಕಾರ 5 ಗುಣ ಇರಬೇಕು ಅಂತ ಹೇಳ್ತಿರ್ತೇನೆ ನಾನು. ಒಬ್ಬ ವ್ಯಕ್ತಿನ ನಾವು ಪಾತ್ರರು ಅಂತ ಹೇಳ್ಬೇಕಾದ್ರೆ ಜ್ಞಾನ ಇರಬೇಕು, ವಿನಯ ಇರಬೇಕು, ಸದಾಚಾರ ಇರಬೇಕು, ತೃಪ್ತಿ ಇರಬೇಕು, ಔದಾರ್ಯ ಇರಬೇಕು. ಬರೀ ಒಳಗಲ್ಲ, ಹಿಂಗೂ ಇರಬೇಕು. ಹಿಂಸನಾಚಾರ್ಯ ಕಾಣ್ತೇವೆ ನಾವು. ಈ ರೀತಿಯಾಗಿರ್ಬೇಕಾದ್ರೆ ಕೊನೆಗೆ ಬಹಳ ಸಂತೋಷವಾಗಿದೆ. ಆಗ 9 ವಿಮಾನ, ಅದರೊಳಗೆ 10 ಅಂತ ನೋಡ್ತಾರೆ. ಆಕೆ ದೇಹ ಎಲ್ಲ ಹೊಲಸಾಗ್ಬಿಟ್ಟು ಏನು ಮಾಡಬೇಕು ಅಂತ ಹೇಳಿ ತಿಳಿದುಕೊಂಡು ಅಲ್ಲೇ ಒಂದು ತಮ್ಮ ತಪಶಕ್ತಿಯಿಂದ ಸರೋವರವನ್ನು ನಿರ್ಮಾಣ ಮಾಡಿ ಇದರಲ್ಲಿ ಸ್ನಾನ ಮಾಡು ಅಂತ ಹೇಳಿದ್ದಾರೆ. ಸ್ನಾನ ಮಾಡಿಸೋದ್ಲೇನ 1000 ಜನ ಕಿಶೋರಿಯರು, ಸಣ್ಣ ವಯಸ್ಸಿನವರು, ಸೇವಕರು, ದಾಸಿಯರು ಬಂದು ನಿಂತಿದ್ದಾರೆ, ಸ್ನಾನ ಮಾಡಿಸಿದ್ದಾರೆ, ವಸ್ತ್ರ ಹಿಡ್ಕೊಂಡು ನಿಂತಾರೆ. ಏನ್ರಿ ಕಾಂಚೀಪುರಂ ಉಟ್ಕೋತಿರೋ, ಬನಾರಸಿ ಉಟ್ಕೋತಿರೋ, ಮೈಸೂರು ಸಿಲ್ಕ್ ಉಟ್ಕೋತಿರೋ, ಇನ್ನೂ ಹೆಸರು ನಮ್ಗೆ ಗೊತ್ತಿಲ್ಲ. ಈ ರೀತಿಯಾಗಿ ಇದು ಜ್ಞಾನದಿಂದ ಬರುವಂಥ ಸಂಪತ್ತು. ಎಲ್ಲ ಬಂದಿದ್ದಾರೆ. ಅನ್ನಂ ಬಹುಗುಣೋಪೇತಂ, ಏನು ಊಟ ಫಸ್ಟ್ ಕ್ಲಾಸ್ ಊಟ ಇದೆ ಅದರೊಳಗೆ. ರೈಸ್ ಪ್ಲೇಟ್ ಬೇಕಾದ್ದು. ಅದೇ ರೀತಿಯಾಗಿ ಅಮೂಲ್ಯವಾಗಿರ್ತಕ್ಕಂಥ ಕಟಕ ಅಂದರೆ ಬಂಗಾರ, ಮುತ್ತು, ರತ್ನ ಎಲ್ಲ ಇದೆ ಅದರಲ್ಲಿ. ಅಂತಹ ಅದ್ರ 10 ಅಂತ ಹೇಳಿದ್ದಾರೆ. ಸ್ನಾನ ಮಾಡಿದ್ದಾರೆ. ಆಕೆ ಹೇಳ್ತಾಳೆ, ಏನು ಮಾಡೋದ್ರಿ ಅಂತ. ಇಲ್ಲ 10 ನೀನು ಹೊಂದಿದ್ದಾಳೆ. ಆಗ ತಾನು 9 ರೂಪಗಳನ್ನು ತೆಗೆದುಕೊಂಡು, ಹೆಂಡತಿಯೂ 9 ರೂಪಗಳನ್ನು ತೆಗೆದುಕೊಂಡು ಆ ಅಂತಸ್ತೆ ಅಲ್ಲಿ ವಿಮಾನದಲ್ಲಿ ಹತ್ತಿದ್ದಾರೆ. ಪರಸ್ಪರವಾಗಿ 3 ವರ್ಷ ವಿಹಾರ ಮಾಡ್ಲಿಕ್ಕತ್ತಾರೆ. 3 ವರ್ಷ ವಿಹಾರ ಮಾಡಿದ್ರು. ಹೆಂಗೆ ಕೆಲವೊಂದು ಆಟಿಕೆ ಸಾಮಾನು ಇರ್ತಾವೆ ನೋಡ್ರಿ, ನೀವು ಇಲ್ಲಿ ಕೊಟ್ಟರೆ ಒಂದು ಡಿಸ್ಟೆನ್ಸ್ ಇರ್ತದೆ, 1 ಫೂಟೋ 2 ಫೂಟೋ ಹೋಗಿ ತಿರುಗಿ ಬಂದು ನಿಂತ್ಬಿಡ್ತದೆ. ಹಂಗೆ 100 ವರ್ಷ ಅಂತ ಚಾವಿ ಕೊಟ್ಟಿದ್ರು. 3 ವರ್ಷ ವಿಹಾರ ಮಾಡಿದ್ರು, ತಿರುಗಿ ಬಂದು ನಿಂತ್ಬಿಡ್ತು. ಇಳಿಯಂದ್ರು ಕರ್ದಮರು. ಅವಾಗ ಹೇಳಿದ್ರು ದೇವಹೂತಿ, ಏನು ಮಾಡಿದ್ವಿ ಕೆಲಸ ಅಂತ ಕೇಳ್ತಾನೆ. ಎಂಥ ಯೋಗ್ಯತೆ. ಒಂದು ಭಾಗವತದ ವಾಕ್ಯದಲ್ಲಿ ನಮ್ಮ ಜೀವನದಾಗ ಎಲ್ಲ ಕಡೆ ಬರೆದಿಡ್ಬೇಕು, ಎಲ್ಲರೂ ಬರೆದಿಡ್ಕೋಬೇಕು. ನೇಹ ಯತ್ ಕರ್ಮ ಧರ್ಮಾಯ ನ ವಿರಾಗಾಯ ಕಲ್ಪತೆ ನ ತೀರ್ಥ ಪದ ಸೇವಾಯಿ ಜೀವನ್ನಪಿ ಮೃತೋ ಹಿಸ. ಈ ಭರತಖಂಡದಲ್ಲಿ ಹುಟ್ಟಿ ನಾವು ಏನಾದರೂ ಕರ್ಮ ಮಾಡಿದರೆ ಅದೇನಾಗಬೇಕು, ಧರ್ಮ ಆಗಬೇಕು. ಮಾಡ್ರಿ. ಅದಕ್ಕೆ ಕೊನೆಗೆ ರಾತ್ರಿ ಮಲಗುವಾಗ ಹೇಳ್ತೇವೆ ನೋಡ್ರಿ, ಪ್ರಾತಃ ಪ್ರಭೃತಿ ಸಾಯಂತಂ ಸಾಯಾದಿ ಬರೀ ಮಂತ್ರೋಗ ಹೇಳ್ಬಿಡ್ತೀವಿ. ಯತ್ ಕರೋಮಿ ಜಗನ್ನಾಥ ತದಸ್ತು ತವ ಪೂಜನ. ನಾ ಮಾತಾಡಿದ್ದೆಲ್ಲ ನಿನ್ನ ಸ್ತೋತ್ರ, ನಾ ನೋಡಿದ್ದೆಲ್ಲ ನಿನ್ನ ಮೂರ್ತಿಗಳು, ನಾ ಮುಟ್ಟಿದ್ದೆಲ್ಲ ನಿನ್ನ ಶಾಲಿಗ್ರಾಮಗಳು. ಹಿಂಗೆ ಅನೇಕ ರೀತಿಯ ಅನುಸಂಧಾನವನ್ನು ಹೇಳ್ತಾರೆ. ಹಾಗಕ್ಕೆ ಹೇಳ್ತಾಳೆ, ನೇಹ ಯತ್ ಕರ್ಮ ಧರ್ಮಾಯ ಕಲ್ಪತೆ. ನಾವು ಮಾಡಿರ್ತಕ್ಕಂಥ ಧರ್ಮ ಆಗಬೇಕು. ಒಂದು ಹೋದ್ವಿ, ಒಂದೇನೋ ಊಟ ಮಾಡಿದ್ವಿ, ಅದು ವಿಶ್ವನರ ಯಜ್ಞ ಅಂತ ಅನುಸಂಧಾನ ಮಾಡಬೇಕು.
ಅನುಸಂಧಾನ ಅಲ್ಲ, ಆ ರೀತಿಯಾಗಿ ನಮ್ಮ ಪ್ರವೃತ್ತಿ ಇರಬೇಕು. ಬರೀ ವೃತ್ತಿ ಅಲ್ಲ, ಪ್ರವೃತ್ತಿನೂ ಇರಬೇಕು. ಆ ರೀತಿಯಾಗಿ ಒಂದನೇದು ನ ವಿರಾಗಾಯ ಕಲ್ಪತೆ, ಅದು ವೈರಾಗ್ಯಕ್ಕೆ ಕಾರಣ ಆಗಬೇಕು. ಮೂರನೇದ್ದು ತೀರ್ಥ ಪದ ಸೇವಾಯೇ, ದೊಡ್ಡವರ ಸೇವೆ ಮಾಡ್ತಾರೆ. ಭಗವಂತನ ಗುರುಗಳ ದೇವತೆಗಳ ಸ್ವಾಮಿಗಳ ಸೇವೆ ಆಗ್ಬೇಕು. ಅಂದ್ರ ಅವ ಬದುಕಿದ್ದಕ್ಕೂ ಸಾರ್ಥ. ಇಲ್ಲಾಂದ್ರೆ ಜೀವನಪಿ ಮೃತೋ ಹಿ ಸಹ, ಅವ ಬದುಕಿದ್ದು ಸತ್ತಂಗೆ ಅಂತ ಬೈತಾಳಾಕಿ. ಆತು ಮುಂದಾಕಿನ ಉತ್ತರ ಹೇಳಿಬಿಡ್ತಾಳೆ. ನಾವು ಯದ್ಯಪಿ 100 ವರ್ಷ ಯಾರು ಮಾಡಬಾರ್ದಾಗಿತ್ತು. ಈ 100 ವರ್ಷವನ್ನ ಭಗವಂತನ ಸೇವೆ ಮಾಡಿದ್ರೆ ಮೋಕ್ಷ ಸಿಕ್ತಿತ್ತು. ಏನು ಮಾಡಿಬಿಟ್ಟು ನಾವು? ಅದಕ್ಕೆ ಹೇಳ್ತಾರೆ ನೂನಂ ಭಗವತ ವಂಚಿತಂ, ಭಗವಂತ ವಂಚನೆ ಮಾಡ ನಮಗೆ ನಿಮಗೆ ಏನು ಮಾಡಬೇಕು? ಪ್ರಾರಬ್ಧ ಕರ್ಮ ಇತ್ತು ಅಂತ ತಾತ್ಪರ್ಯದಲ್ಲಿ ಬರೀತಾರೆ. ಪ್ರಾರಬ್ಧ ಕರ್ಮದಿಂದ 100 ವರ್ಷ ಯಾರು ಮಾಡ್ಯಾರ, ಇರಲಿ ಬಿಡ್ರಿ, ಈಗ ಆಗಿದ್ದಾತು, ಏನು ಮಾಡೋಣ ಇನ್ನ ಅಂತ. ಇನ್ನು ಅಲ್ಲಿ 9 ರೂಪಗಳಿಂದ ಇರುವಾಗಲೇ 9 ಪುತ್ರಿಯರನ್ನ ಪಡಿತಾ ಇದ್ದಾರೆ. 9 ಜನ, ಕಲಾ, ಅನಸೂಯ, ಅರುಂಧತಿ, ಆಮೇಲೆ ಹವಿರ್ಭುವ, ಗತಿ, ಹೀಗೆಲ್ಲ 9 ಜನ. ಶಾಂತಿ, ಎಂತೆಂಥ ಋಷಿಪತ್ನಿಯರಾಗ್ಯಾರು. ಅವ್ರ ಸ್ಥಾನ ಏನು, ಅವ್ರ ಮಾನೇನು ಕೇಳಿದ್ರೆ ಆಶ್ಚರ್ಯ ಆಗ್ತದೆ. ನಮ್ಮೆಲ್ಲ ಗೋತ್ರ ಪ್ರವರ್ತಕರ ಪತ್ನಿಯರು, ಋಷಿಪತ್ನಿಯರು ಅಂಥ 9 ಜನ ಆಗಿದ್ದಾರೆ. ಆಗ ಮೊದಲಿಗೆ ಹೇಳಿಬಿಟ್ಟಿದ್ದ, ನಾನು ನಿನಗೆ ಪುತ್ರೋತ್ಸವ ಆದ್ಕೂಡ ಇಲ್ಲಿರೋದಿಲ್ಲ, ಗಾಡಿ ಹೋಗಿ ತಪಸ್ಸು ಮಾಡ್ತೀನಿ ಹೇಳಿದ್ದ. 9 ಜನ ಮಕ್ಕಳಾದ್ರು. ಇಲ್ಲ, ನಾ ಕಾಡಿ ಹೋಗ್ತೇನೆ, ಅನುಮತಿ ಕೊಡು ಅಂತಂದ್ರು. ಕೊಡೋದಿಲ್ಲ ಅವನು. ಯಾಕೆ ನಾ ಎಲ್ಲಿರ್ಬೇಕು ಅಂತ ಕೇಳಿದ್ರು. ಸಾಮಾನ್ಯವಾಗಿ ತಂದೆ ತಾಯಿಗಳು ತಮ್ಮ ಗಂಡು ಮಕ್ಕಳ ಮನೆಯೊಳಗಿರ್ಬೇಕು. ಇಲ್ಲಾಂದ್ರೆ ಏನು ಮಾಡೋದು? ಹಳೆಯಂದ್ರನ ಮಕ್ಕಳಂತ ಹೋಗ್ಬೇಕು. ಅದಕ್ಕೆ ಹಳೆಯಂದ್ರ ಮನೆಯೊಳಗಿರೋ ಸರಿಯಲ್ಲ ಅಂದಾಗ ಒಬ್ಬ ಮಗನನ್ನು ನೀವು ಕೊಟ್ಟು ಬೇಕಾದ್ರೆ ಹೋಗ್ರಿ ಕಾಡಿಗೆ ತಪಸ್ಸಿಗೆ ಅಂತ. ನಿನಗೆ ಅಂಥ ಮಗ ಬೇಕು ಅಂತ ಹೇಳೋದು. ದೇವರಂಥ ಮಗ ಬೇಕು. ದೇವರಂಥ ಮಗ ಅಂದ್ರೇನು? ನಹರೇ ಪರಮೋ ಸದೃಶ, ಪರಮಾತ್ಮನಿಗೆ ಸದೃಶ ಅದು ಎಲ್ಲೂ ಇಲ್ಲೇ ಇಲ್ಲ. ಏನು ಮಾಡಬೇಕು? ಹಂಗಂದ್ರೆ ಭಗವಂತನೇ ಬರ್ಬೇಕು ನನಗೆ ಅಂತ ಕೇಳ್ಕೊತಾಳಕ್ಕೆ. ಆಗ ಅವ್ರಂತಾರ ಭಗವಂತ ಬರ್ಬೇಕ? ಅಲ್ಲ, ಭಗವಂತ ಬರೋದಲ್ಲ, 1 ಸೆಕೆಂಡ್ ದರ್ಶನ ಆಗ್ಲಿಕ್ಕೆ ಏನು ಒದ್ದಾಡ್ತಾರ ಜ್ಞಾನಿಗಳು. ಅಂದ್ರೂ 1 ಸೆಕೆಂಡ್ ದರ್ಶನ ಆಗೋದಿಲ್ಲ. ಅಂಥ ನಿನ್ನ ಮಗನಾಗಿ ಹುಟ್ಟಬೇಕು ಅಂತ ಸಲೀಲವಾಗಿ ಹೇಳಿಬಿಟ್ಟು ಹೆಂಗೆ ಸಾಧ್ಯ ಇಲ್ಲ? ಇಲ್ಲ, ನೀವು ಅನುಗ್ರಹ ಮಾಡಬೇಕು ಅಂದಾಗ ಅನೇಕ ವೃತ್ತಗಳನ್ನು ಮಾಡು, ನಿಯಮಗಳನ್ನು ಮಾಡು. ಕರುಣಾ ಸಮುದ್ರ ಪರಮಾತ್ಮ ಅಂತ ಹೇಳಿದಾಗ ಅನೇಕ ನಿಯಮಗಳನ್ನು, ವೃತ್ತಗಳನ್ನು ಮಾಡ್ತಾ ಇದ್ದಾಳೆ. ಆಗ ಭಗವಂತ ಅವಳಲ್ಲಿ ಅವತಾರ ಮಾಡ್ತಾ ಇದ್ದಾಳೆ. ಆ ಕಲಾ ಅಂಬಕ್ಕಿನ ಮರೀಚಿ ಎಂಬವರಿಗೆ ಕೊಟ್ಟರು, ಅರುಂಧತಿಯನ್ನ ವಶಿಷ್ಠರಿಗೆ ಕೊಟ್ಟರು, ಅನಸೂಯ ದೇವಿಯನ್ನು ಅತ್ರಿ ಋಷಿಗಳಿಗೆ ಕೊಟ್ಟರು. ಎಷ್ಟು ಆಶ್ಚರ್ಯ ಅಂದರೆ ಒಬ್ಬೊಬ್ಬ ಮಗಳಲ್ಲಿ ಒಬ್ಬೊಬ್ಬ ಭಗವಂತ ಅವತಾರ ಮಾಡಿದ್ದಾನೆ. ಇನ್ನೇನು ಬೇಕು? ನಾವು ನೋಡ್ತಾ ಇದ್ದೇವೆ ಅತ್ರಿ ಋಷಿಗಳಲ್ಲಿ ದತ್ತಾತ್ರೇಯ ನಾಮಕ ಪರಮಾತ್ಮ ಪತಿ ಪತ್ನಿಯರಿಬ್ಬರೂ ಕೂಡ ಸೇವೆ ಮಾಡಿ ನಮಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅವತಾರ ಮಾಡ್ಬೇಕು ನಮ್ಮ ಮನೆಯೊಳಗೆ ಅಂತ ಕೇಳ್ಕೊಂಡ್ರೆ, ದತ್ತಂ ದುರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್ ಶ್ರೀಮದ್ ಭಾಗವತ ಹೇಳ್ತದೆ. ದತ್ತಾತ್ರೇಯ ನಾಮಕ ಪರಮಾತ್ಮ, ದುರ್ವಾಸರು, ಅದರಂತೆ ಚಂದ್ರನಲ್ಲಿ ಬ್ರಹ್ಮದೇವರ ಸನ್ನಿಧಾನ. ಹೀಗೆ ಅಂತಹ ದತ್ತಾತ್ರೇಯ. ಅದೇ ರೀತಿಯಾಗಿ ವಶಿಷ್ಠ ಅರುಂಧತಿಯರು ಮಾಡಿರ್ತಕ್ಕಂಥ ತಪಶ್ಚರ್ಯ ಬಹಳ ವಿಚಿತ್ರವಾದಂತಹ ಬ್ರಹ್ಮರ್ಷಿಗಳು. ವಶಿಷ್ಠರು ಸಾಮಾನ್ಯರಲ್ಲ. ಅಂಥವರ ಮನೆಯಲ್ಲಿಯೂ ಕೂಡ ಭಗವಂತ ಅವತಾರ ಮಾಡಿದ್ದಾರೆ. ವಶಿಷ್ಠರ ಮಗ ಶಕ್ತಿ, ಶಕ್ತಿ ಮಗ ಪರಾಶರು, ಪರಾಶರ ಮಕ್ಕಳೇ ಇವತ್ತಿನ ಗ್ರಂಥ ಪ್ರತಿಪಾದ್ಯರು, ಗ್ರಂಥ ನಿರ್ಮಾತೃಗಳು. ತಮೇವ ಶಾಸ್ತ್ರ ಪ್ರಭಂ ಪ್ರಣಮ್ಯ ಜಗದ್ಗುರುನ ಗುರು ಮಂಜಸೈವ ಅಂತ ಹೇಳಿದಂತೆ ಅಂತಹ ಜಗದ್ಗುರು ವೇದವ್ಯಾಸದೇವರು ಅವತಾರ ಮಾಡಿದ್ದಾರೆ. ಹೀಗೆ ನೋಡ್ತಾ ಹೋದ್ರೆ ಒಬ್ಬೊಬ್ಬರ ಮನೆಯಲ್ಲಿ ಭಗವಂತ ಅವತಾರ ಮಾಡಿದ್ದಾನೆ, ಮಕ್ಕಳಾಗಿ ಮೊಮ್ಮಕ್ಕಳಾಗಿ. ಹೀಗೆ ನೋಡ್ತಾ ಇದ್ದೇವೆ. ಮರೀಚಿ ಸಾಮಾನ್ಯರೇ, ಮರೀಚಿಯ ಮಗ ಕಶ್ಯಪರು, ಕಶ್ಯಪರಲ್ಲಿ ಎಷ್ಟು ಭಗವಂತನ ಅವತಾರ. ಅವರ ಮನೆಯಲ್ಲಿ ಅತಿಥಿಯಲ್ಲಿ ಸಾಕ್ಷಾತ್ ವಾಮನ ರೂಪಿ ಪರಮಾತ್ಮ ಅವತಾರ ಮಾಡಿದ್ದಾನೆ. ಹೀಗೆ ನೋಡ್ತಾ ಹೋದರೆ ಭಗವಂತನ ಅವತಾರಗಳನ್ನು ಹೊಂದಿರತಕ್ಕಂಥವ ಆ ಯಾವ ಕರ್ದಮ ಋಷಿಗಳು ಕೊನೆಗೆ ಆಗಲಿ ಅಂತ ಹೇಳಿ ತಿಳ್ಕೊಂಡು ಭಗವಂತ ಅವತಾರ ಮಾಡಿದ್ದಾನೆ. ಅವನಿಗೆ ಕಪಿಲ, ಕಪಿಲ ಕಂ ಸುಖಪೂರ್ಣ, ಪಿ ಅಂದರೆ ಪಾಲಯತಿ, ರಕ್ಷಣೆ ಮಾಡ್ತಾ ಇದ್ದಾನೆ, ಮತ್ತು ಲಾಪಯತಿ, ನಾಶಗೊಳಿಸ್ತಾ ಇದ್ದಾನೆ. ಆದ್ದರಿಂದ ಕಪಿಲಂ ಆಹುಹು ಅಂತ ಶ್ರೀಮದ್ ಆಚಾರ್ಯಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಆಗ ಬಂದು ಹೇಳ್ತಾನೆ, ನೋಡು ನಿಂಗೆಂಥ ಅಮೋಘವಂತ ಸಂಕಲ್ಪ. ಅದಕ್ಕೆ ನಮ್ಮ ಸ್ವಾಮಿಗಳು ಹೇಳ್ತಿರ್ತಾರೆ, ಮೊದಲು ಸಂಕಲ್ಪ ಮಾಡ್ರಿ. ಸಂಕಲ್ಪ ಮಾಡಲಿಕ್ಕೆ ಆಗಿರ್ತೇವೆ ನಾವು ನಿಷ್ಠ 1000 ಸಲ ಈಗ ಮಾಡ್ಯಾರಲ್ಲ ಪಾಪ, ದೊಡ್ಡ ಸಂಕಲ್ಪ ಎಷ್ಟಾಗ್ತದೋ ಆಗ್ತದೆ. ಸಂಕಲ್ಪ ಮಾಡಲಿಲ್ಲ ಅಂದ್ರೆ ಆಗೋದಿಲ್ಲ. ಒಂದು ಗುರಿ ಮುಟ್ಟಬೇಕು ಅಂದರೆ ಅದಕ್ಕೊಂದು ಸಂಕಲ್ಪ ಬೇಕೇ ಬೇಕು. ಆ ರೀತಿಯಿಂದ ಅಂತಹ ಶ್ರೇಷ್ಠರಾದಂತಹ
ಕಪಿಲನಾಮಕ ಪರಮಾತ್ಮ ನೋಡು ಅವತಾರ ಮಾಡಿದ್ದಾನೆ ಮನೆಯಲ್ಲಿ, ಬೇಕಾದ ತತ್ವ ಜಿಜ್ಞಾಸ ಮಾಡು, ನಾನು ಹೋಗಿ ಬರ್ತೇನೆ ಅಂತ ಹೇಳಿ ಹೋಗ್ಬಿಟ್ಟ. ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾ ಇದ್ದಾರೆ ಕರ್ದಮರು ಮಹಾಜ್ಞಾನಿಗಳು. ಇತ್ಲಾ ಕಡೆಗೆ ಬಿಂದು ಸರೋವರದ ದಂಡಿ ಮೇಲೆ ಕುತ್ಕೊಂಡಿದ್ದಾರೆ ಇಬ್ಬರು ಕೂಡ. ಏನು ಪ್ರಶ್ನೆ ಏನು ಉತ್ತರ ಸುಮಾರು 8-9 ಅಧ್ಯಾಯಗಳಿಂದ ಹೇಳ್ತಾ ಇದ್ದಾರೆ. ಅದನ್ನು ವಿಸ್ತಾರವಾಗಿ ಹೇಳಿದ್ರೆ ಸಮಯ ಮುಗಿದದೆ ಕೆಲವೊಂದು ಪ್ರಮುಖವಾದಂಥ ವಿಷಯಗಳನ್ನು ಹೇಳ್ತಾ ಇದ್ದೇನೆ. ಆಗ ಕಪಿಲನಾಮಕ ಪರಮಾತ್ಮ ಕೇಳ್ತಾಳೆ ಆಕಿ, ಸ್ವಾಮಿ ಈ ಚೇತಕ್ಕಲು ಬಂಧಾಯ, ಏನು ಈ ಬಂಧ ಬರ್ಲಿಕ್ಕೆ ಏನು ಕಾರಣ, ಇದ್ರ ಬಿಡುಗಡೆಗೆ ಬರ್ಲಿಕ್ಕೆ ಏನು ಕಾರಣ? ಬೇಸಿಕ್ ಪ್ರಶ್ನೆ, ಇಡೀ ಜಗತ್ತಿಗೆ ಬೇಕಾಗಿರುವಂಥ ಪ್ರಶ್ನೆ. ಅದಕ್ಕಿಂತ ಅದಕ್ಕೆ ಒಂದೇ ಉತ್ತರ ಕೊಟ್ಬಿಡ್ತಾರೆ, ಅತಿ ಸಣ್ಣ ಉತ್ತರ, ಸಣ್ಣ ಪ್ರಶ್ನೆ, ಆದರೆ ಅದು ಗಹನ ಗಂಭೀರವಾದದ್ದು. ಅದನ್ನ ಅರಗಿಸಿ ಕುಡಿಯೋದು ಭಾಳ ಕಷ್ಟ. ಗುಣೇಶು ಸಕ್ತಂ ಬಂಧಾಯ ರತಿ ಪುಂಸಾಂ ರತಿ ಮುಕ್ತಯೇ ಪುಂಸಿ ರತಾಂ ಮುಕ್ತಯೇ ಅಂತ. ಏನಿದ್ರ ಅರ್ಥ ಅಂದರೆ ಗುಣಗಳಲ್ಲಿ ಆಸಕ್ತರಾದ್ವಿ ಅಂದರೆ ನಮಗೆ ಸಂಸಾರ ಬಂಧ. ಅಲ್ಲೇ ಪುಂಸಿ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ವಿಜಯ ತೀರ್ಥರು ಹರವು ಆ ಪರಮಾತ್ಮನಲ್ಲಿ ಆಸಕ್ತರಾದ್ವಿ ಅಂದರೆ ಮೋಕ್ಷಾಯ ವಿಮುಕ್ತಿ. ಅಂದ್ರೆ ಸಂಸಾರ ಬಂಧದಲ್ಲಿ ಬಿದ್ವಿ ಅಂತಂದ್ರೆ ಗುಣಗಳಲ್ಲಿ ಆಸಕ್ತಿ ಆದ್ವಿ ಅಂದ್ರೆ ಸಂಸಾರ, ಅದರಿಂದ ಬಿಡುಗಡೆ ಆದ್ವಿ, ಗುಣಗಳಲ್ಲಿ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿದ್ವಿ ಅಂತಂದ್ರೆ ನಮಗೆ ಬಿಡುಗಡೆ ಅಂತ ಈ ಪ್ರಕಾರವಾಗಿ ಹೇಳ್ತಾನೆ. ಮತ್ತೆ ಅದಕ್ಕೆ ಕೇಳ್ತಾ ಇದ್ದಾಳೆ, ಸ್ವಾಮಿ ನಿರ್ವಿಣ್ಣಾಂ ಇತರಂ ಭೂಮಾಂ ಅಸಲ್ ಇಂದ್ರಿಯ ತರ್ಪಣಾತ್, ಇಂದ್ರಿಯ ಭೋಗ ಮಾಡಿ 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 ನಾನು ಸಾಕಾಗಿದೆ, ಅದಕ್ಕೆ ಉಪದೇಶ ಮಾಡು ಅಂತ ಕೇಳ್ತಾ ಇದ್ದಾಳೆ. ಮುಂದೆ ಕೇಳ್ತಾರೆ, ಇಲ್ಲ ಸ್ವಾಮಿ ನಾವು ಸಾಧನೆ ಮಾಡುವಾಗ ಮೊದಲನೇ ಮೆಟ್ಲು ಯಾವುದು? ನಾವು ಒಂದ್ಲೇ 30ನೇ ಮೆಟ್ಲು ಹತ್ಬೇಕಂತೇವೆ, ಮೊದಲೇ ಮೆಟ್ಲು ಬೇಕಲ್ಲ, ಅದೇನು ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ, ಸಜ್ಜನರ ಸಹವಾಸ ಮಾಡಬೇಕು. ಸಜ್ಜನರಂದ್ರೆ ಅವ್ರಿಗೇನು ಬೋರ್ಡ್ ಹಾಕಿರ್ತಾರ? ಇಲ್ಲ, ಅವರಲ್ಲಿರ್ತಕ್ಕಂಥ ಗುಣಗಳ ಬಗ್ಗೆ ಹೇಳ್ತೇನೆ ಕೇಳು ಅಂತ ವಿಸ್ತಾರವಾಗಿ ಹೇಳ್ತಾನೆ. ತಿತಿಕ್ಷವ ಕಾರುಣಿಕಾ ಸುಹೃದ ಸರ್ವದೇಹಿನಾಂ ಅಜಾತ ಶತ್ರವ ಶಾಂತಾ ಸಾಧವ ಸಾಧುಭೂಷಣ. ಏನು ಹೇಳ್ತಾನ್ರಿ ಪರಮಾತ್ಮ? ಸಾಕ್ಷಾತ್ ಜಗದೊಡೆಯ ಹೇಳ್ತಾನೆ. ತಿತಿಕ್ಷವ ಎರಡೂ ಸಹನೆ ಮಾಡಬೇಕು, ಸುಖ ದುಃಖಗಳನ್ನು ಸಹನೆ ಮಾಡ್ತಾ ಇರಬೇಕು. ಕಾರುಣಿಕಾ ಕರುಣಾ ಸಮುದ್ರ ಆಗಿರ್ಬೇಕು ಸಜ್ಜನರು. ನಮ್ಮ ಸ್ವಾಮಿಗಳಿದ್ದಾರೆ, ಎಂತೆಂಥ ತಪ್ಪು ಮಾಡ್ತೇನೋ ಆದರೂ ಕಾರುಣ್ಯ ವರಂ ನಿಧಿ. ನಮ್ಮ ಸ್ವಾಮಿಗಳಾಯ್ತು, ಹಿಂದಿನ ಸ್ವಾಮಿಗಳಾಯ್ತು, ಎಂತೆಂಥವ್ರು ನೋಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಪೂಜ್ಯ ಉಮರ್ಜಿ ಆಚಾರ್ಯರು ಅವ್ರಿಗೆ ಎಷ್ಟು ಗುರುಭಕ್ತಿ ಸತ್ಯಬೋಧ ಸ್ವಾಮಿಗಳ ಮೇಲೆ ಅಂದರೆ ವಿಚಿತ್ರ ಭಕ್ತಿ. 15 ವರ್ಷ ಅವ್ರ ಬಗ್ಗೆ ಹೇಳೋದು ತುಂಬ ಇದೆ, ಸಮಯ ಇಲ್ಲ ಈಗ. ಅವ್ರ ನೌಕರಿ ಹೆಂಗಾಯ್ತು, ಸಣ್ಣೂರೊಳಗೆ ಹೆಂಗೆ ನೌಕರಿ ಸಿಕ್ತು, ಅದೇ ಒಂದು ವಿಚಿತ್ರ ಘಟನೆ. ಅದನ್ನು ಹೇಳಬೇಕು ಅಂದರೆ ಭಾಳ ಟೈಮ್ ಬೇಕಾಗ್ತದೆ. ಒಂದೇ ಮಾತು ಹೇಳ್ತೇನೆ. ಆ್ಯಕ್ಚುಲಿ ನಮ್ಮ ತಡಸ್ ರಾಮಾಚಾರ್ಯ ನೆನೆಸ್ತಾ ಇದ್ರು. ತಡಸ್ ರಾಮಾಚಾರ್ಯರು ಧಾರವಾಡ ಡಿಸ್ಟ್ರಿಕ್ಟಿಗೆ DDP ಅಂತಿದ್ರು, ದೊಡ್ಡ ಕೆಲಸ ಮಾಡ್ತಿದ್ರು, ಎಜುಕೇಷನ್ ಆಫೀಸರ್ ಅಂತಿದ್ರು. ಒಂದು ಅಡ್ವರ್ಟೈಸ್ಮೆಂಟ್ ಬಂತು, ಅಂದರೆ ಇವ್ರಿಗೆ ಈ ನಿಮ್ಮ ಲೌಕಿಕ ಇದು ಇದ್ದಿಲ್ಲ, ಕ್ವಾಲಿಫಿಕೇಷನ್, ವಿದ್ವತ್ತಾ ಪರೀಕ್ಷೆ ಮಾಡಿ ಸಾಹಿತ್ಯ ಉಚ್ಚಾರಣೆ ಚೂಡಾಮಣಿ ಅಂತ ಹಿಂಗೆಲ್ಲ ಬರೋದಿತ್ತು. ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟರು. ಅಡ್ವರ್ಟೈಸ್ಮೆಂಟ್ ಹೆಂಗಿತ್ತಂದ್ರೆ ಇವ್ರದ್ದು ಡೇಟ್ ಆಫ್ ಬರ್ತ್ ಆದಮೇಲೆ 1 ದಿನ 2 ದಿನ ಮುಗಿದ ಮೇಲೆ ಇತ್ತು, ಅಂದರೆ ಇವ್ರಿಗೆ ಹಾಕ್ಲಿಕ್ಕೆ ಬರ್ತಿದ್ದಿಲ್ಲ. ಆಗ ಇವ್ರು ನೋಡಿದ್ರು ಇದಕ್ಕೆ ಲಾಭ ಆಗೋದಿಲ್ಲ, ಏನು ಮಾಡಬೇಕು ಅಂತ ಹೇಳಿ ಬಂದು ಇಲ್ಲೇ ಕಲ್ಕೋಟಿಯವ್ರ ಮನೆ ಡಿಸ್ಕಷನ್ ಮಾಡ್ತಾ ಇದ್ರು. ಕಲ್ಕೋಟಿ ಸಮಾಚಾರ ತೋಡ್ರಿ, ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡ್ತೇನೆ ಅಂತ ಇದ್ದೆ, ಇನ್ನೊಂದು ಹಾಕ್ತೇನೆ, 3 ತಿಂಗಳ ಅನಂತರದ್ದು ಹಾಕ್ತೇನೆ, ನಿಮ್ಗೆ ಸಿಗೋಂಗೆ ಮಾಡ್ತೇನೆ ಅಂತೇಳಿ ಆ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಿ ಅಧಿಕಾರ ಇರ್ತಾವಲ್ಲ ಮತ್ತೊಂದು ನೋಟಿಫಿಕೇಶನ್ ಮಾಡಿದ್ರು. ಇವ್ರು ಅಪ್ಲಿಕೇಶನ್ ಕೊಟ್ಬಿಟ್ಟು ಅಪಾಯಿಂಟ್ಮೆಂಟ್ ಆಯ್ತು. ಎಷ್ಟು ಆಶ್ಚರ್ಯ ಇದು! ಮೊದಲೇ ಸತ್ವ ಸಂಬಳ ಅನುಗ್ರಹ, 2ನೇ ಅನುಗ್ರಹ ಕೇಳ್ರಿ ಇವ್ರಿಗೆ ಎಲ್ಲಿ ಆಯ್ತು? ಕುಂದ್ಕೊಳಕ. ಇವ್ರು ಹೋಗಿ ಜಾಯ್ನಿಂಗ್ ರಿಪೋರ್ಟ್ ಅಂತೂ ಕೊಡ್ರಿ ಅಂತ ಹೇಳಿದ್ರು. ಜಾಯ್ನಿಂಗ್ ರಿಪೋರ್ಟ್ ಕೊಡೋ ಮುಂದೆ ಆದಂಥ ಘಟನೆ ಬಹಳ ವಿಚಿತ್ರ ಘಟನೆ. ಅದೇ ಟೈಮಿಗೆ ಒಬ್ಬ ಮಾಸ್ತರ್ ಬಂದ. ಎಲ್ಲಿಂದ ಬಂದ? ಅವ ಕುಂದ್ಕೊಳ್ದವ, ಆದ್ರೆ ಅವನಿಗೆ ಸವಣೂರಿಗೆ ಒಂದು ನೌಕರಿ ಇತ್ತು. ಅವ ಇಲ್ರಿ ನನ್ನ ಸವಣೂರಿಗೆ ನೌಕರಿ ಅದ ರೀ, ಏನು ಮಾಡ್ಬೇಕು, ನಾ ದಿನ ಕುಂದ್ಗಳಿಂದ ಅಡ್ಡಾಡ್ತೇನೆ ರೀ ಅಂತ. ಇವ್ರು ಹೋಗಿ ಆ DDP ಆಗಿ ಕೇಳಿದ್ರು, ಇಲ್ಲ ದಯಮಾಡಿ ನಮ್ಗೆ ಮ್ಯೂಚುವಲ್ ಟ್ರಾನ್ಸ್ಫರ್ ಕೊಡ್ರಿ, ನಮ್ಗೆ ಸವಣೂರು ಕೊಡ್ರಿ, ಇವ್ರಿಗೆ ಕುಂದಗೋಳು ಕೊಡ್ರಿ. ಆಗಿಂದಾಗ ಅಧಿಕಾರ ಇತ್ತು, ಕೊಟ್ಟರು. 15 ವರ್ಷ ಇದ್ದೀಪ, ಸತ್ಯಬೋಧ ಸಂಬಳ ಆಗಿನಿಂದ ನನಗೆ ಅನುಗ್ರಹ ಮಾಡ್ಯಾರ ಅಂತ. ಇದು ಕೊನೆಗೆ ಏನಾಯ್ತು ಅಂದರೆ ನಮ್ಮ ಸ್ವಾಮಿಗಳು 2001ನೇ ಇಸ್ವಿ ಗೋಕಾಕ್ದಾಗ ಮಹಾಸಮರಾತ್ರಿ ಮಾಡಿದರು. ಅವಾಗ ಹಿಂದಿನ ದಿವಸ ಮೆರವಣಿಗೆ ನಡೆದಿತ್ತು.
ಮೆರವಣಿಗೆ ಇತ್ತು. ನಾನು ಮಳಿಗೆಯಾಚಾರ, ತಂದೆಯವರು ವಾಸ್ತೇವಾಚಾರರು, ಕಲಾಪುರಾಚಾರರು, ಕೊಲ್ಲಾರಾಚಾರರು, ಮುಂಡ್ರಿ ಮಧ್ವಾಚಾರರು ಎಲ್ಲರೂ ಟ್ರೈನಿಗೆ ಹೋದ್ವಿ. ಟ್ರೈನಿಗೆ ಹೋದ್ಮೇಲೆ ಅಲ್ಲಿ 6:30 ಸುಮಾರಕ್ಕೆ ಮುಟ್ಟಿದ್ವಿ. ಮೆರವಣಿಗೆ ನಿಲ್ತಿತ್ತು. ನಾವು ಮೆರವಣಿಗೆ ಜಾಯ್ನ್ ಆದ್ವಿ. ಅಷ್ಟೊತ್ತಿಗೆ ಮೂರ್ತಿ ದಾಮೋದರಾಚಾರ ಬಂದು ನನ್ನ ಕೈ ಹಿಡಿದು ಹಳ್ಳಿ ಕಟ್ಬಿಟ್ರು. ಹಿಂದೆ ಗುರುತಿಲ್ಲ, ಮುಂದೆ ಗುರುತಿಲ್ಲ. ನನಗೆ ಹೆದರಿಕೆ ಆಯ್ತು. ಏನಾಗಿದೋ ಪಾಪ, ಏನಾಗಿದೋ ಅನಾಹುತ ಅಂತ ಈ ಪ್ರಕಾರವಾಗಿ ನಾನು ತಿಳ್ಕೊಂಡೆ. ಅವಾಗ ಅವ್ರು ಹೇಳಿದ್ರು, ಏನು ಸತ್ಯಗೋ ಸಂಬಳ ಕಾನೂನೇನೋ, ಯಾಕೆ ಆಚಾರ ಏನಾಯ್ತು? ಇಲ್ಲ, ನಮಗೆ ನಮ್ಮ ಅಣ್ಣಗೆ ಈ ವರ್ಷ ಧ್ಯಾನ ಪ್ರಮೋದ ಪ್ರಶಸ್ತಿ ಕೊಡ್ಲಿಕ್ಕತ್ತಾರ, 1,00,000 ರೂಪಾಯಿ ಕೊಡ್ಲಿಕ್ಕತ್ತಾರ ಸ್ವಾಮಿಗಳು. ಜೀವನದಾಗ ಕಂಡಿಲ್ಲ ನಾ ಏನು ದಡ್ಡ, ಹಸಿ ದಡ್ಡ ಅಂಥೇಳಿ ಹಾಗೇ ಶ್ಲೋಕ ಮಾಡಿದರು. ಭಿಕ್ಷಾದೀಶೋಪಿ ಯದ್ವೀಕ್ಷಾ ವಶಾತ್ ಲಕ್ಷಾಧಿಪೋ ಭವೆ ತಮ್ ಸದ್ಬೋಧಂ ಯತಿ ಶ್ರೇಷ್ಠಂ ನೋಮಿ ಕಾರುಣ್ಯ ಸಾಗರಂ. ಆ ಕಾರುಣ್ಯ ಸಾಗರಂ ಅಂತ ವಿಶೇಷಣದ ಬಗ್ಗೆ ಹೇಳಿದ್ರು. ಅಂದ್ರೆ ಸತ್ವ ಸಂಬಳ ಎಷ್ಟು ಅನುಗ್ರಹದಪ್ಪ ಅಂತ, ಅಷ್ಟು ದುಃಖ ಆನಂದ ಭಾಷ್ಪಗಳು ಬಂದು ಅಂತಹ ಕರುಣಾ ಸಮುದ್ರರು ಇವರೇ ಹಿಂಗಿರ್ಬೇಕಾದ್ರೆ ಇನ್ನು ಕಾರುಣ್ಯ ಸಾಗರ ಪರಮಾತ್ಮ ಹೆಂಗಿರ್ಲಿಕ್ಕಿಲ್ಲ. ಆದ್ದರಿಂದ ತಿತಿಕ್ಷವ ಕಾರುಣಿಕ ಸೂರದ ಸರ್ವದೇಹಿನ ಅಜಾತ ಶತ್ರವಶಾಂತ. ಅಜಾತ ಶತ್ರವಶಾಂತ ಇದು ಸಜ್ಜನರ ಲಕ್ಷಣ. ಮತ್ತು ಮುಖ್ಯವಂತ ಒಂದು ವಿಶೇಷಣ ನೋಡ್ರಿ, ಅಜಾತ ಶತ್ರವ. ಎಷ್ಟು ಮಹತ್ವದ ವಿಶೇಷಣ. ಯಾರ ಮೇಲೆ ದ್ವೇಷ ಮಾಡಬಾರ್ದು, ಅವ್ರು ನಮ್ಮ ಮೇಲೆ ಮಾಡಲಿ, ನಾವು ಅವ್ರ ಮೇಲೆ ಮಾಡಿ. ಇದು ಪ್ರಿನ್ಸಿಪಲ್. ನಮ್ಮ ರಘುಪ್ರಿಯ ತೀರ್ಥರ ಚರ್ಮ ಶ್ಲೋಕದೊಳಗೆ ನಮ್ಮ ಈಗಿನ ಸ್ವಾಮಿಗಳು ಹಾಕ್ಯಾರ. ಏನೋ ರಘುಪ್ರಮತಿ ಸತ್ಪುತ್ರಂ ಸತ್ಪ್ರಮೋದ ಬಹುಪ್ರಿಯಂ ಅಜಾತ ಶತ್ರುಂ ತಮ್ಮ ಒಂದೇ ರಘುಪ್ರಿಯ ಗುರುಂ ಸದಾ ಅಂತ ಹೇಳ್ತಿರ್ತಾರೆ. ಅಜಾತ ಶತ್ರು. ಎಷ್ಟೋ ಸಲ ನಾವು ರಘುಪ್ರಿಯ ತೀರ್ಥರು ಸಂಚಾರ ಮಾಡ್ಬೇಕಾದ್ರೆ ಕೆಲವೊಂದು ವಿಷಯ ಎಲ್ಲ ಹೇಳ್ತಿದ್ರು. ಅದು ಇದೆಲ್ಲ ಹೇಳಿ ಇಲ್ಲಿ ಬಿಡೋರು ಅಂದೇವ್ರು ಇಚ್ಛಾ ಏನು ಅಂತ ಆಗ್ತದೆ. ನಾ ಮಾತ್ರ ಅವನ ಬಗ್ಗೆ ಗೌರವ ಕೊಡ್ತೇನೆ ನೋಡಂತಿದ್ರು ಸ್ವಾಮಿಗಳು. ಅದಕ್ಕೆ ಅಜಾತ ಶತ್ರು ಮಹಾಭಾರತದಲ್ಲಿ ಕಾಣ್ತೀವಿ. ಧರ್ಮರಾಜ ಎಂಥ ಅಜಾತ ಶತ್ರು. ದುರ್ಯೋಧನ ಯತ್ನೆ ಮಾಡ್ತೀನಂದ್ರೆ ಸ್ವಲ್ಪ ಅವ್ನಿಗೆ ಏನಾದರೂ ರೊಕ್ಕ ಕೊಡು ಅಂತ. ಇನ್ಸೆಂಟಿವ್ ಶುದ್ಧ ಭಾಗವತ ಧರ್ಮ ಮಾಡೋರು ಕೊಡಲಿಲ್ಲ ಅನ್ನೋದು ಬೇರೆ. ಆದ್ದರಿಂದ ಅಜಾತ ಶತ್ರವ ಶಾಂತಾಹ. ಶಾಂತ ಅಂದರೆ ಭಗವಂತನಲ್ಲಿ ಭಕ್ತಿ ಇರಬೇಕು. ಸಾಧವ ಸಾಧುಭೂಷಣ, ಇದು ಸಜ್ಜನರ ಲಕ್ಷಣ. ಮುಂದೆ ಇನ್ನೊಂದು ಮಹತ್ವದ ವಾಕ್ಯ ಹೇಳ್ತಾನೆ, ಮೈ ಅನನ್ಯ ಭಾವೇನ ಭಕ್ತಿಂ ಕುರುವಂತಿ ದೃಢಾಂ ಮೈ ತ್ಯಕ್ತ ಕರ್ಮಾಣ ತ್ಯಕ್ತ ಸ್ವಜನ ಬಾಂಧವ. ಏನು ಭಗವಂತನ ಮಾತುಗಳು, ಏನು ಉಪದೇಶ. ಒಂದು ನನ್ನಲ್ಲಿ ಅನನ್ಯವಾಗಿ ಭಕ್ತಿ ಮಾಡಬೇಕು. ಬೇರೆ ದೇವತೆಗಳು ಫಲ ಕೊಟ್ಟು ನನ್ನ ಅನುಗ್ರಹದಿಂದ ಕೊಡ್ತಾರೆ, ನನ್ನ ದ್ವಾರ ಕೊಡ್ತಾರೆ ಅಂತ ತಿಳ್ಕೊಬೇಕು ನೀನು. ಅದಕ್ಕೆ ಅನನ್ಯ ದೃಷ್ಟಿಯಿಂದ, ಸ್ವತಂತ್ರ ದೃಷ್ಟಿಯಿಂದ ನನ್ನಲ್ಲಿ ಭಕ್ತಿಯನ್ನು ಮಾಡು. ಮತ್ತು ನಿನಗೇನಾದರೂ ಕೂಡ ಧರ್ಮಕ್ಕೆ ಅಡ್ಡ ಬಂದುಬಿಟ್ರೆ ನಿಮ್ಮ ಸ್ವಜನರನ್ನು ಬಿಟ್ಟುಬಿಡು ಅಂತ ಹೇಳ್ತಾನೆ. ಕಠಿಣದು ಇಲ್ಲ, ಅದಕ್ಕೆಲ್ಲ ಅರ್ಥ ವ್ಯಾಖ್ಯಾನ ಬೇರೆ ಬೇರೆ. ದುರ್ಜನರು ಬಿಡು ಅಂತ ವ್ಯಾಖ್ಯಾನ ಮಾಡೋರು ವಿಜಯ ತೀರ್ಥ ಶ್ರೀಪಾದಂಗಳವರು. ಹೀಗೆ ಅದನ್ನೆಲ್ಲ ಹೇಳಿ ಕೊನೆಗೆ ಹೇಳ್ತಾನೆ, ಇಂಥ ಸಜ್ಜನರು ಸಹವಾಸ ಮಾಡ್ಬೇಕಪ್ಪ. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾ ತಜ್ಜೋಷಣಾತ್ ಆಶ್ವಪವರ್ಗ ವರ್ತ್ಮನಃ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಹೇಳ್ತಾನೆ, ಸಜ್ಜನರ ಸಹವಾಸ ಮಾಡಿದ್ರೆ ಭಗವಂತನ ಮಹಿಮಾನ ಹೇಳ್ತಿರ್ತಾವ, ಏನೂ ಮಾತಾಡೋದಿಲ್ಲ, ಹಟ್ಟಿ ಹೊಡಿದಿಲ್ಲ. ಇದರಿಂದ ಪರಮಾತ್ಮನಲ್ಲಿ ಭಕ್ತಿ ಇದ್ರೇ ಕಾಗ್ತದೆ. ಆದ್ದರಿಂದ ಅಂತ ಸಹವಾಸ ಮಾಡುವಂತೆ ಈ ಪ್ರಕಾರವಾಗಿ ಹೇಳ್ತಾ ಮುಂದೆ ಮತ್ತೊಂದು ಪ್ರಶ್ನೆ ಕೇಳ್ತಾರೆ. ದೇವಹೂತಿ ಕೇಳ್ತಾಳೆ, ಸ್ವಾಮಿ ಭಗವಂತ ಎಲ್ಲ ಕಡೆ ಇದ್ದಾನಿಲ್ಲೋ? ತತ್ ಸೃಷ್ಟ ತದೇವಾನು ಪ್ರಾವಿಶತ. ಎಲ್ಲ ಕಡೆ ಇದ್ದಾನೆ ಅಂದಮೇಲೆ ಪ್ರಕೃತಿಸ್ಥೋಪಿ ಪರಮಾತ್ಮ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಪರಮಾತ್ಮ ನಾಜ್ಯತೆ ಪ್ರಾಕೃತ ಗುಣ. ಅವಾಗ ಪ್ರಕೃತಿ ಗುಣಗಳ ಒಂದು ಅಂಟೋದಿಲ್ಲನು, ಅವನಿಗೆ ಸಂಪರ್ಕ ಆಗೋದಿಲ್ಲೇನು ಅಂದ್ರೆ ಪರಮಾತ್ಮ ಹೇಳ್ತಾನೆ ಸಂಪರ್ಕ ಆಗೋದಿಲ್ಲ. 3 ಕಾರಣ ಕೊಡ್ತಾನೆ ದೇವರು. ಏನು? ಅಗುಣತ್ವಾತ್, ಅವಿಕ್ರಿಯಾತ್, ನಿರ್ದೋಷತ್ವಾತ್. ನೋಡಪ್ಪ, ಪ್ರಕೃತಿಯಲ್ಲಿ ಇದ್ರೂ ಕೂಡ ನನಗೆ ಗುಣಗಳ ಲೇಪಿಲ್ಲ. ಯಾಕೆ? ನನಗೆ ಗುಣಗಳ ಸಂಬಂಧನೇ ಇಲ್ಲ ಅಂತ ಶ್ರುತಿಗಳು ಹೇಳ್ತಾವ. ಮತ್ತು ನಾ ಕರ್ತ ಅಲ್ಲ, ಅಕರ್ತೃತ್ವ. ನನಗೆ ಯಾಕೆ ಬರ್ಬೇಕು? ಯಾಕೆ? ಕರ್ತ ಯಾರು? ಜೀವೋಪಿ ಕರ್ತ, ಜೀವಕರ್ತ ಅಂದಮೇಲೆ ಆ ದೋಷ ಯಾರಿಗೆ ಬರ್ಬೇಕು? ಜೀವನಿಗೆ ಬರ್ಬೇಕು, ನನಗೆ ಯಾಕೆ ಬರ್ಬೇಕು? ಹಿಂಗೆ ದೇವರು ಬಹಳ ಸುಂದರವಾಗಿ ಉತ್ತರ ಹೇಳ್ತಾ ಇದ್ದಾನೆ. ಹೀಗೆ ಹೇಳ್ಕೊತ ಹೋಗಿ ಪರಮಾತ್ಮನ ಉಪಾಸನೆಯನ್ನು ಹೆಂಗೆ ಮಾಡಬೇಕು? ದ್ವಿತೀಯ ಸ್ಕಂದದಲ್ಲಿ ಸೂಕ್ಷ್ಮ ರೂಪದ ಉಪಾಸನೆಯನ್ನು ಹೇಳ್ತಾರೆ. ಏನು? ಪಾತಾಳ ಮೇತಸ್ಸಿ ಪಾದಮೂಲಂ ಅಂತ ಹೇಳ್ತಾರೆ. ಈ ಸ್ಕಂದದಲ್ಲಿ ವಿಶೇಷವಾಗಿ ಸೂಕ್ಷ್ಮ ರೂಪದ ಚಿಂತನೆ, ಸೂಕ್ಷ್ಮ ರೂಪದ ಧ್ಯಾನ ಪಕ್ವ ಯೋಗಿಗಳು ಅಂತ ಇರ್ತಾರೆ, ಅವ್ರು ಮಾಡುವಂಥದ್ದು ಸಂಚಿಂತೆಯೇ ಭಗವತ ಚರಣಾರವಿಂದಂ ಅಂತ ಬಹಳ ಸುಂದರವಾಗಿ
ವರ್ಣನ ಮಾಡ್ತಾ ಇದ್ದಾರೆ. ಅಂತ ಹೇಳಿ ಮುಂದೆ ನಮಗೆ ಇನ್ನೂ ವೈರಾಗ್ಯ ಬರಬೇಕು ಅಂತ ಹೇಳ್ತಾ ಮನುಷ್ಯನಿಗೆ ಯಾಕೆ ಈ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಲಿಕ್ಕೆ ಪ್ರಯತ್ನ ಮಾಡಬೇಕು, ಯಾಕೆ ದೇವರಿಗೆ ಬಂಧವನ ಪರಿಹರಿಸುವ ಬಹು ವಿದೂರ ಅಂತ ಪ್ರಾರ್ಥನೆ ಮಾಡಬೇಕು ಅಂದರೆ ಸಂಸಾರ ಬಂಧ ಬಹಳ ದುಃಖಮಯವಾಗಿದೆ, ಆದ್ದರಿಂದ ಬಿಡುಗಡೆ ಹೊಂದಬೇಕು ಅಂತ ಹೇಳ್ತಾ ನಾವು ಜೀವನದಲ್ಲಿ ಅನೇಕ ದುಃಖಗಳನ್ನು ಅನುಭವಿಸ್ತೇವೆ. ಅದರಲ್ಲಿ ಅತ್ಯಂತ ತೀವ್ರವಾದಂಥ ದುಃಖ ಅಂದರೆ ಗರ್ಭವಾಸ ದುಃಖ. ಗರ್ಭವಾಸ ದುಃಖ ಅದು ವರ್ಣನಾತೀತವಾದದ್ದು. ವೇದವ್ಯಾಸ ದೇವರು ಇಲ್ಲಿ ಸುಂದರವಾಗಿ ವರ್ಣನ ಮಾಡ್ತಾರೆ. ಒಂದು ಕೊನೆಯ ಅಧ್ಯಾಯದಲ್ಲಿ ಹೇಳ್ತಾರೆ, ಅವನವರ ಕರ್ಮದಿಂದ ಜೀವರು ಯಾರಲ್ಲಿ ಹುಟ್ಟಬೇಕಾಗಿದೋ ಅವರಲ್ಲಿ ಹೋಗ್ತಾ ಇದ್ದಾರೆ. ರೇತಸ್ಥಿನ ದ್ವಾರ, ಧಾನ್ಯ ದ್ವಾರ ಹೋಗ್ತಾರೆ. ಹೇಳ್ಬೇಕಾದ್ರೆ ಪಂಚಮ್ಯಾಂ ಆಹುತವು ಆಪಹ ಪುರುಷವಚಸೋ ಭವಂತಿ ಅಂತ ಹೇಳಿ 5 ಕ್ರಮದಿಂದ ಜೀವ ಹುಟ್ಟುತ್ತಾನೆ. ಅವಾಗ ಇವ ಏನು ದ್ವಿಲೋಕ, ಪರ್ಜನ್ಯ, ಭೂಮಿ, ಪುರುಷ, ಸ್ತ್ರೀ. ಆ ಸ್ತ್ರೀಯ ಗರ್ಭದಲ್ಲಿ ಇರುವಾಗ ಭಾಳ ಕಷ್ಟ ಆಗ್ತದೆ. ಅದು ಯಾರು ಹೆಂಗೆ ಬರ್ತಾರ ಅಂತ ಒಮ್ಮೆ ಸ್ವಾಮಿಗಳು ಹೇಳಿದ್ರು, ನಂಗೆ ಆಶ್ಚರ್ಯ ಆಯ್ತು. ಏನು ದೇವ್ರ ಮಹಿಮಾ ಅಂತೇಳಿ ನೋಡ್ರಿ, ನಾವು ಆರಾಮ್ ಹೆಂಗೆ ಹುಟ್ಟಿ ಬಂದೇವೆ ಅಂತ ನಮ್ಗೆ ಗೊತ್ತಿಲ್ಲ. ಒಬ್ಬ ವ್ಯಕ್ತಿ ನನ್ನ ಗರ್ಭದಲ್ಲಿ ಬರಬೇಕು ಅಂದರೆ ಎಷ್ಟು ಕೆಲಸ ಮಾಡಬೇಕು ಗೊತ್ತವ. ಎಲ್ಲಿ ಯಾವ ಕರ್ಮದಿಂದ ಆ ಜೀವ ಹುಟ್ಟಬೇಕಾಗಿದೆ, ಎಲ್ಲಿ ಧಾನ್ಯದೊಳಗಿದ್ದಾನ, ಯಾವ ಅಂಗಡಿಯಾಗಿದ್ದಾನ, ನನಗೆ ಪ್ರೇರಣೆ ಮಾಡ್ಬೇಕು. ಆ ಅಂಗಡಿಗೆ ಹೋಗಿ ಅಕ್ಕಿ ತೊಗೊಂಬ, ಜೋಳ ತೊಗೊಂಬ, ಗೋಧಿ ತೊಗೊಂಬ, ಆ ಧಾನ್ಯವನ್ನು ತಿಳಬೇಕು. ಆ ಧಾನ್ಯದೊಳಗೆ 100 ಜೀವರಾಶಿಗಳು ಇರ್ತಾರೆ. ಎಲ್ಲರೂ ನಮ್ಮ ಮಲಮೂತ್ರವಾಗಿ ಹೊರಗೆ ಹೋಗ್ಬಿಡ್ತಾರೆ. ಯಾವ ಜೀವ ಹುಟ್ಟಬೇಕಾಗಿದೆ ಅವನು ಉಳಿಸ್ಬೇಕಮ್ಮ. ಏನು ಕರ್ಮ ಒಂದು ನೋಡ್ರಿ, ಏನು ವಿಚಿತ್ರ ಕರ್ಮ. ಆ ಜೀವ ಮಾತ್ರ ಉಳಿದು ನಮ್ಮ ರೇತಸ್ಸಿನ ಮುಖಾಂತರವಾಗಿ ಪತ್ನಿ ಒಳಗೆ ಬಂದು ಅಲ್ಲಿ 9 ತಿಂಗಳ 9 ದಿವಸ ಇದ್ದು ಹೊರಗೆ ಬರ್ತಾ ಇದ್ದಾನೆ. ಆಗ 1ನೇ ತಿಂಗಳ 2ನೇ ತಿಂಗಳ 1ನೇ ದಿವಸದಿಂದ ಹೇಳ್ಕೊಂಡು ಹೇಳ್ತಾರೆ ವೇದವ್ಯಾಸ ದೇವರು. ಸರ್ವಜ್ಞ ತಮರು, ಸೃಷ್ಟಿಕರ್ತೃಗಳು, ಯಾವ ಮೆಡಿಕಲ್ ಸೈನ್ಸ್ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಹದ್ದನ್ನು ವೇದವ್ಯಾಸ ದೇವರು ಅವನೇ ಸೃಷ್ಟಿ ಮಾಡೋ, ಅವನಿಗೆ ಗುರುತದು ವರ್ಣನ ಮಾಡಿದ್ದಾರೆ. ಆಗ 7ನೇ ತಿಂಗಳಿಗೆ ಮಾತ್ರ ಬಹಳ ಕಷ್ಟವಾಗ್ತಾ ಇದೆ. ಆಗ ಹೇಳ್ತಾರೆ, ದೇಹ್ಯನ್ಯ ದೇಹ ವಿವರೆ ಜಠರಾಗ್ನಿನಾಸೃಕ್ ವಿಣ್ಮೂತ್ರ ಕೂಪಪತಿತೋ ವೃಷತತ್ತ ದೇಹ ಇಚ್ಛನ್ನಿತೋ ವಿವಸಿತುಂ ಗಣಯನ್ ಸ್ವಮಾಸಾನ್ ನಿರ್ವಾಸ್ಯತೆ ಕೃಪಣದಿ ಭವತಾ ಕದಾನು. ಏ ಸ್ವಾಮಿ, ಈ ಘಟರದೊಳಗೆ, ಈ ಹೊಲಸಿನೊಳಗೆ ನನಗೆ ಇರ್ಲಿಕ್ಕೆ ಆಗೋದಿಲ್ಲಪ್ಪ. ಮಲಮೂತ್ರದಿಂದ ನನ್ನ ದೇಹ ಕೈದು ಹೋಗ್ಬಿಡ್ತದೆ. ನನಗೇನು ಕೈ ತುರ್ಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ಪಂಜರದೊಳಗೆ ಗಿಳಿ ಕಟ್ಟಿ ಹಾಕಿದಂಗೆ ಕಟ್ಟಿ ಹಾಕಿಬಿಟ್ಟಾರ. ನನಗೆ ಏನು ಮಾಡ್ಲಿಕ್ಕೆ ಆಗೋದು ಸ್ವಾಮಿ, ಇನ್ನೊಂದು ನಿನ್ನ ಬಗ್ಗೆ ತಪ್ಪು ಮಾಡೋದಿಲ್ಲಪ್ಪ, ದಯಮಾಡಿ ನನ್ನನ್ನು ಹೊರಗೆ ಹಾಕು. ಎಷ್ಟು ತಿಂಗಳಾಯ್ತು, ಎಂದು ಹೊರಗೆ ಹಾಕ್ತಿ? ಹಿಂಗೆ ಋಷಿ ಜ್ಞಾನಿಯಾಗಿರ್ತಕ್ಕಂಥ ಯೋಚನೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಗರ್ಭವಾಸ ದುಃಖ ಭಾಳ ಕಷ್ಟಕರವಾದಂಥ ದುಃಖ ಅಂತ ಹೇಳಿ, ಗರ್ಭವಾಸದಲ್ಲಿ ಅಷ್ಟೇ ಅಲ್ಲ, ಹುಟ್ಟಿದ ಮೇಲೂ ಏನೇನಾಗ್ತು ಅಂತೆಲ್ಲ. 1 ತಿಂಗಳಿಗೆ ಕೆಲವರು ಸಾಯ್ತಾರೆ, 2 ತಿಂಗಳಿಗೆ ಕೆಲವರು ಸಾಯ್ತಾರೆ ಅಂತ ಹೇಳ್ತಾ 70-80 ವರ್ಷ ಇದ್ರು ಕೊನೆಗೆ ಗುರುಗುರ ಆಯ್ತೆ ಅಂತ, ಕಂಠ ಗುರುಗುರ ಆಯ್ತೆ ಅಂತೇಳಿ ಎಲ್ಲ ಕಷ್ಟವನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಗರ್ಭವಾಸ ದುಃಖದಿಂದ ಬಿಡುಗಡೆ ಆಗಬೇಕಾದ್ರೆ ಒಂದೇ ಒಂದು ಉಪಾಯ, ಆ ಬಂಧನ ರಹಿತನಾಗಿರ್ತಕ್ಕಂಥ ಭಗವಂತನ ಉಪಾಸನ ಮಾಡಬೇಕು ಅಂತ ಆ ಸುಂದರವಾಗಿ ಇಷ್ಟೆಲ್ಲ ಹೇಳಿದಾಗ ಆ ದೇವಹೂತಿ ಅದನ್ನೆಲ್ಲ ಅನುಸಂಧಾನ ಮಾಡಿ ಪರಮಾತ್ಮ ಹೇಳ್ತಾನೆ, ನೀನು ಉಪದೇಶ ಮಾಡಿದ್ದೇನೆ, ನಾ ಉಪದೇಶ ಮಾಡಿದಂತೆ ನೀನು ಧ್ಯಾನ ಮಾಡು ಅಂತ ಅವನು ಹೊಂಟು ಬಿಟ್ಟಾನೆ. ಆಗಲೇ ಎಲ್ಲ ಪೊಲೀಸ್ ಟೀಮ್ ಬಂದ್ಬಿಟ್ಟದೆ, ಗಂಧರ್ವರು ಬಂದಾರೆ, ಎಲ್ಲ ಯಕ್ಷರು ಕಿನ್ನರರು ಬಾರಿಸ್ತಾ ಇದ್ದಾರೆ, ಎಲ್ಲ ರೆಡಿ ಆಗಿಬಿಡ್ತದೆ. ಹೆಂಗಸು ಮಿನಿಸ್ಟ್ರು ಹೊಂಟ್ರೆ ಮುಂದೊಂದು 2-3 ಪೊಲೀಸ್ ಟೀಪು, ಹಿಂದೊಂದು 2-3 ಜೀಪ್. ಈ ಮಿನಿಸ್ಟ್ರಿಗೆ ಬರ್ತಾನ ಜಗದ ಒಡೆಯವ. ಬ್ರಹ್ಮ ದೇವತೆಗಳು ಬಂದುಬಿಟ್ಟಾರೆ. ಅವರೆಲ್ಲ ಕೂಡಿಕೊಂಡು ಉತ್ತರ ದಿಕ್ಕಿಗೆ ಹೋಗಿ ಇವತ್ತಿಗೂ ಕೂಡ ಪರಮಾತ್ಮ ಬದಲಿಯಲ್ಲಿ ವಾಸ ಮಾಡ್ಕೊಂಡಿದ್ದಾನೆ. ಕಪಿಲನಾಮ ಪರಮಾತ್ಮ ಅಂಥವನ ಮಹಿಮೆ ಬಹಳ ಅಗಾಧವಾಗಿರ್ತಕ್ಕಂಥದ್ದು, ಸರ್ವೋತ್ತಮ ಅಂತ ಭಗವಂತ ಅಂತ ಹೇಳ್ತಾ, ಯಾರು ಇಂಥ ಕಪಿಲ ಗೀತೆಯನ್ನು, ಕಪಿಲೋಪದೇಶವನ್ನು, ಕಪಿಲೋಪಾಖ್ಯಾನವನ್ನು ಶ್ರವಣ ಮಾಡ್ತಾರೋ, ಹೇಳ್ತಾರೋ ಅವರು ಕರ್ಮಬಂಧೈ ಪ್ರಮುಚ್ಯತೆ, ಕರ್ಮಬಂಧನದಿಂದ ಬಿಡುಗಡೆಯನ್ನು ಹೊಂದಿ ಯಾವ ಪರಮಾತ್ಮ ಆ ಗರುಡ ವಾಹನ ಆಗಿರ್ತಕ್ಕಂಥ ಪರಮಾತ್ಮ ಅನುಗ್ರಹವನ್ನು ಪಡೀತೀರಿ ಅಂತ ಈ ಪ್ರಕಾರವಾಗಿ ತೃತೀಯ ಸ್ಕಂದದಲ್ಲಿ ಹೇಳಿದ್ದನ್ನು ಅತ್ಯಲ್ಪಮತಿ ಅಂತ ನಾನು ಕೇವಲ ಗುರುವರೇಣ್ಯರ ಅನುಗ್ರಹದಿಂದ ನನಗೆ ಹೆಂಗೆ ಲೋಕದೊಳಗೆ ಬ್ರಹ್ಮ ವಿಷ್ಣು ಮಹೇಶ್ವರ ನಮ್ಮ ಅತಿರ್ವೇಶ್ವರ ಹುಟ್ಟ್ಯಾರ, ಹಂಗೆ ನಿಮ್ಮ 3 ಮಂದಿ ಇದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರ ಅಂತ ಇರ್ತಕ್ಕಂಥ 3 ಮಂದಿ ಗುರುವರೇಣ್ಯರು. ಪೂಜ್ಯ ಅರ್ಕೇರಿ ಆಚಾರ್ಯ ಭಾಗವತ ರುಚಿ ಹುಚ್ಚಿಡಿಸ್ತಕ್ಕಂಥವ್ರು ಅವರೇ. ದಿನನಿತ್ಯ ಭಾಗವತ ಹೇಳ್ತಿದ್ರು. ಏನೋ ಅವ್ರ ಗುಣಗಳು ಅತ್ಯಾಶ್ಚರ್ಯ ಗುಣಗಳು ಕಾಣ್ತೀವಿ. ಅವರ ಔದಾರ್ಯ, ಅವ್ರು ನಾವೆಲ್ಲ ಉಪದೇಶ ಮಾಡಿದ್ದೇ. ಮತ್ತು ಏನಾದರೂ ಕೂಡ ಅವ್ರು ಹೇಳ್ತಿದ್ರು, ಮನೆಗೆ ಬ್ರಾಹ್ಮಣ ಮುತ್ತೈದು ಬಂದು ಎಂದೂ ಹಂಗೆ ಕಳಿಸ್ಬೇಡ,
ಇಂಥ ಗುರುಗಳು ಯಾರು ಸಿಗ್ಬೇಕ್ರಿ ನಮಗೆ ಉಪದೇಶ ಮಾಡೋರು ನೋಡ್ತೇವೆ. ನಾನು ಎಷ್ಟೋ ಸಲ ಕೆಲವೊಂದೆಲ್ಲ ಹೇಳ್ತಿರ್ತೇನೆ. ಇಂಥ ಈ ಮಾತನ್ನು ಅವ್ರ ಗುರುಗಳು ಅವ್ರು ಹೇಳೋದು ಶಿಷ್ಯರಿಗೆ ಅಂತಿರ್ತೇನೆ. ಆದರೆ ಹೇಳೋದು ಭಾವನ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಬಂದವರಿಗೆ ದಕ್ಷಿಣೆ ಕೊಟ್ಟು ಕಳಿಸು ಅಂತ ಗುರುಗಳು ಹೇಳಿ ಭಾಗವತ್ ಸಾರ್ವಧಾರ 7 ಸಲ ನಮ್ಗೆ ಹೇಳಿ ಪರಮಾನುಗ್ರಹ ಮಾಡಿದ್ದಾರೆ. ಅದ್ರ ಜೊತೆಗೆ ಅವರು ಇಂಥ ಉಪದೇಶವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಪೂಜ್ಯ ಕಟ್ಟಿ ಆಚಾರ್ಯರು ಅವರಲ್ಲೇ ನಾವು ಫಿಸಿಕ್ಸ್ ಕೆಮಿಸ್ಟ್ರಿ ಓದ್ಲಿಕ್ಕೆ ಹೋದವ್ರಿ. ಅದು ಏನೋ ದೈವಾನುಗ್ರಹದಿಂದ ಅಂತಹ ಗುರುಗಳನ್ನೇ ಅದು ನಮ್ಗೆ ಸಿಕ್ಕು ಹೇಳ್ತಾರಲ್ಲ, ದೈವಾನುಗ್ರಹದಿಂದ ಸಿಗೋದು ಅಂತ ಹೇಳ್ತಾರೆ. ನಮ್ಮ ಏನೋ 4 ಅಕ್ಷರಗಳನ್ನು ಮುಗಿಸಿದ್ದಾರೆ ಅಂತ ಪೂಜ್ಯ ಕಟ್ಟಿ ಆಚಾರ್ಯ ಸಾಷ್ಟಾಂಗ ನಮಸ್ಕಾರ. ನಮ್ಮಂತೆ 10 ಜನರಿಗೆ ತಯಾರು ಮಾಡಿದ್ದಾರೆ ಕರ್ಕೋಡಾಚಾರ್ಯರು, ಅವರ ಮಕ್ಕಳು, ಅದರಂತೆ ಯಕ್ಕುಂಡಿ ರಂಗಣ್ಣವರು, ಕಲಾಪುರಾಚಾರ್ಯರು ಎಲ್ಲರೂ ಅವರಲ್ಲಿ ಕಲ್ಕೋಟೆಯವರು. ಎಷ್ಟೋ ವರ್ಷ ಅವರಲ್ಲಿ 30 ವರ್ಷ ಹೋದಾಗ ಕಲ್ಕೋಟೆಯವರು ಹೇಳ್ತಿದ್ರು. 47ರಿಂದ 77 ಹೋದೆ ನಾನು ಅಂತ ಹೇಳ್ತಿದ್ರು. ಅಂತಹ ಶ್ರೀಪಾದಂಗಳವರ ಪೂರ್ಣಾನುಗ್ರಹಕ್ಕೆ ಬಾದು. ಅದಕ್ಕೆ ನಮ್ಮ ಕಲ್ಕೋಟೆಯವರು ಶ್ಲೋಕ ಮಾಡ್ಯಾರ. ಏರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುವಿ ತಾನು ಒಂದೇ ಮಾಧವಾಚಾರ್ಯನ್ ಸತ್ಪ್ರಮೋದ ದಯಾಶ್ರಯಾನ್ ಅಂತ ಶ್ಲೋಕ ಮಾಡಿದ್ದಾರೆ. ಅಂಥ ಗುರುಗಳಿಗೆ ಅವರು ತೀರ್ಕೊಂಡ ಮೇಲೆ ಸತ್ಯಪ್ರಮೋದ್ ತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹದಿಂದ ಕಲಾಪುರಾಚಾರ್ಯ ಓದ್ರಿ ಅಂತ ಹೇಳಿದ್ರು. ಯಥಾಮತಿಯಾಗಿ ಓದಿ ಅವರ ಅನುಗ್ರಹವನ್ನು ಪಡೆದಿದ್ದೇವೆ. ಅಂಥ ಗುರುವರೇಣರಿಗೆ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಸಾಷ್ಟಾಂಗ ಪೂರ್ವಕವಂತ ನಮಸ್ಕಾರಗಳನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿರ್ತಕ್ಕಂಥ ಹಿಂಸೇನಾಚಾರ್ಯರು ಮತ್ತು ವಿಶೇಷವಾಗಿ ಒಳಗೆ ಕೂತು ನಮಗೆ ಪವರ್ ನೀಡ್ತಕ್ಕಂಥ ನಮ್ಮ ವೆಂಕಟೇಶಾಚಾರ್ಯ ಕೊರಳ್ಳಿಯವರು, ಅವರು ಭಾಳ ದೊಡ್ಡ ವ್ಯಕ್ತಿತ್ವ, ಭಾರಿ ಕರ್ತೃತ್ವ ಶಕ್ತಿ. ಇಡೀ 2 ವರ್ಷ ಫಲಿಮಾರು ಮಠ ಸ್ವಾಮಿಗಳ ಎಲ್ಲ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿರ್ತಕ್ಕಂಥವ್ರು. ಮಹಾಭಾರತ ಆಗಲಿ, ಭಾಗವತ ಆಗಲಿ, ಅಖಂಡ ಭಾಗವತ ಹೇಳ್ತಾರೆ 24 ತಾಸು. ದೊಡ್ಡ ದೊಡ್ಡ ಸ್ವಾಮಿಗಳು ನಮ್ಮ ಸ್ವಾಮಿಗಳು ಹಿಡ್ಕೊಂಡು ಎಲ್ಲರೂ ಅವ್ರನ್ನ ಯೋಜನೆ ಮಾಡೋದು ಅಂದ್ರೆ ಅದು ಕಪಿಲಾ ಯೋಗ ಶಕ್ತಿ ಇದ್ದಂಗೆ, ಹಂಗೆ ಕಪಿಲಾ ಶಕ್ತಿ ಯೋಗ ಇದ್ದಂಗೆ ಅಷ್ಟೆಲ್ಲ ಕರ್ತೃತ್ವ ಶಕ್ತಿಯನ್ನು ಹೊಂದಿರತಕ್ಕಂಥವ್ರು, ಭಾರಿ ವಿನಯ ಸಂಪನ್ನರು, ಮಹಾಜ್ಞಾನಿಗಳು. ಅಂಥವ್ರು ವಿಶೇಷವಾಗಿ ಬಂದು ಜೊತೆಗೆ ಎಲ್ಲ ಪಂಡಿತರು ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ಮಠಾಧಿಕಾರಿಗಳು ಬಂದಿದ್ದಾರೆ ಸ್ವಾಮಿಗಳ ಪ್ರತಿನಿಧಿಯಾಗಿ. ಅವರಿಗೂ ಕೂಡ ನಾನು ಎಲ್ಲರೂ ನಮಸ್ಕಾರ ತಿಳಿಸಿ ಸರ್ವೇ ಜನ ಸುಖಿನೋ ಬಂತು. ಎಲ್ಲರಿಗೂ ಹರವಾಗಿಗಳು ಜ್ಞಾನ ಮತ್ತು ವೈರಾಗ್ಯ ನಿಂತ್ಕೊಳ್ಳಿ. ಶ್ರೀಕೃಷ್ಣ ಒಂದು 10 ಮಿನಿಟ್ ಹೆಚ್ಚಿಗೆ ತೊಗೊಂಡಿದ್ದಕ್ಕೆ ಎಲ್ಲರೂ ಕ್ಷಮ ಮಾಡಬೇಕು ಅಂತ ಹೇಳ್ತೀನಿ. ಮನುಷ್ಯ ಅಜ್ಜ ಮಂಗಳಾರತಿ ಮಾಡ್ತೇನೆ. ಅಲ್ಲ ಅವ್ನು ಹೋಗ್ಲಿಕ್ಕೆ ಮತ್ತೆ ಹೋಯ್ತಾರ ಅಲ್ಲ. ನಮ್ಮ ಭೀಮಸೇನಾಚಾರ್ಯ ದೊಡ್ಡ ಯೋಗ್ಯತೆ ಅಂದ್ರೆ ಇಂತಹ ಕ್ಷೇತ್ರದೊಳಗೆ ನೈಮಿಷಾರಣ್ಯ ಕ್ಷೇತ್ರ ಇದ್ದಂಗೆ. ಇದು ಏನಿಲ್ಲ, ಸುತ್ತಮುತ್ತಲು ಒಂದು ಮನೆಯೂ ಇಲ್ಲ, ಒಂದೇನಿಲ್ಲ, ಕೇವಲ ಭಗವಂತನ ಸೃಷ್ಟಿ. ಅದ್ಭುತವಾಗಿರ್ತಕ್ಕಂಥ ಗಿಡಗಳನ್ನು ನೋಡ್ತಾ ಇದ್ದೇವೆ. ಮತ್ತು ಇಂಥ ಅದ್ಭುತವಾದಂಥ ಕ್ಷೇತ್ರದೊಳಗೆ ಇಂಥ ಶ್ರೀಮದ್ ಭಾಗವತ ಪರಮ ಶ್ರೇಷ್ಠವಾಗಿರ್ತಕ್ಕಂಥ ಮಂಗಲಕರ ಗ್ರಂಥವನ್ನು 10 ಪಂಡಿತರಿಂದ ಹೇಳಿಸಿ, ಅಪಂಡಿತರಿಂದ ನಿನ್ನಂಥವರಂದ್ರೂ ಕೂಡ ಹೇಳಿಸಿ ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಸಾಷ್ಟಾಂಗ ನಮಸ್ಕಾರ. ರಾಯಚೂರು ಅವರಿಗೆ ನಮ್ಮ ಟ್ರಸ್ಟಿನ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಈಗ